ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಕನ್ನಡದ 11ರಲ್ಲಿ ತಮ್ಮ ಮಾತು, ಕನ್ನಡದ ಪದ ಬಳಕೆ ಹಾಗೆಯೇ ಜೆನ್ಯೂನ್ ವ್ಯಕ್ತಿತ್ವದ ಮೂಲಕ ಇಡೀ ಕರ್ನಾಟಕದ ಜನರನ್ನ ಹಾಗೆಯೇ ಬಿಗ್ ಬಾಸ್ ವೀಕ್ಷಕರನ್ನ ಸಖತ್ತಾಗಿ ಸೂಪರ್ ಆಗಿ ಡೂಪರ್ ಆಗಿ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಶಿಶಿರ್ ಶಾಸ್ತ್ರಿ ಅವರು ನಮ್ಮ ಬಿಗ್ ಬಾಸ್ ಒಂದು 80 ದಿನಗಳ ಜರ್ನಿಯನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿಶಿರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎನರ್ಜಿ ಕಾಣಿಸ್ತಿದೆ. ಹೇಗಿತ್ತು 80 ದಿನಗಳ ಬಿಗ್ ಬಾಸ್ ಜರ್ನಿ? 80 ದಿನಗಳಲ್ಲಿ ಎಲ್ಲವೂ ನೋಡಿದಂತ ಒಂದು ಜರ್ನಿ ಆಗಿತ್ತು ಅದು. ಕೋಪ, ಖುಷಿ, ದುಃಖ, ನೋವು, ಕಣ್ಣೀರು ಎಲ್ಲವನ್ನೂ 80 ದಿನ ತೋರಿಸಿದೆ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಶಿಶಿರ್ ಅವರು ಏನೆಲ್ಲ ಶಾಪಿಂಗ್ ಮಾಡಿದ್ರಿ ಅಂತ? ಆಕ್ಚುಲಿ ಶಾಪಿಂಗ್ ಮಾಡೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ. ಬಿಕಾಸ್ 28ನೇ ತಾರೀಕು ಒಳಗೆ ಹೋದೆ ಅನ್ಸುತ್ತೆ. 27ನೇ ತಾರೀಕು ಒಂದೇ ದಿನ ಸಿಕ್ಕಿದ್ ನನಗೆ. ಅದಕ್ಕೆ ಮುಂಚೆ 2 ಪ್ರಾಜೆಕ್ಟ್ಸ್ ನ ಮುಗಿಸ್ಬೇಕಾಗಿತ್ತು. 26ನೇ ತಾರೀಕುವರೆಗೂ ಶೂಟ್ ಮಾಡಿದ್ದೀನಿ ನಾನು. ಅದು ಒಂದು ದಿನ ಸಿಕ್ಕಿ ಅದ್ರಲ್ಲಿ ಏನಾಗುತ್ತೋ ಶಾಪ್ ಮಾಡಿ ಕಳ್ಸಿರೋದಷ್ಟೇ. ಏನು ತಗೊಂಡೇ ಇಲ್ಲ ನೀವು? ತಗೊಂಡ್ವಿ, ಶಾಪ್ ಮಾಡಿದ್ವಿ. ರೆಗ್ಯುಲರ್ ಔಟ್ಫಿಟ್ಸ್ ಒಂದ್ ಸ್ವಲ್ಪ ಶಾಪ್ ಮಾಡಿದ್ವಿ. ಟೈಮ್ ಇರ್ಲಿಲ್ಲ ಅಷ್ಟೇ. ನೀಟಾಗಿ ಕುತ್ಕೊಂಡು ಏನ್ ಸಿಗುತ್ತೋ ಹಿಂಗೆಲ್ಲ ಎತ್ಕೊಂಡು ಬಾಕ್ಸ್ ಹಾಕಿ ಕಳ್ಸಿರೋದಷ್ಟೇ. ಓಕೆ, ಶಿಶಿರ್ ಅವ್ರಿಗೆ ಬಿಗ್ ಬಾಸ್ ಇಂಪಾರ್ಟೆಂಟ್ ಏನಕ್ಕಾಗಿತ್ತು ಅಂತ? 12 ವರ್ಷದ ಸುದೀರ್ಘ ಜರ್ನಿ ಟೆಲಿವಿಷನ್ ಅಲ್ಲಿ. ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದೇನಾದ್ರೂ ಚೇಂಜಸ್ ಬೇಕಾಗಿತ್ತು ನನಗೂ ಲೈಫ್ ಸ್ಟೈಲ್ ಅಲ್ಲಿ. ಅಂಡ್ ತುಂಬಾ ಮೊನಾಟನಿ ಲೈಫ್ ಸ್ಟೈಲ್ ಅಂತ ಅನಿಸ್ತಾ ಇತ್ತು. ಅಂಡ್ ಜನಕ್ಕೆ ಬೇರೆ ರೀತಿ ಹತ್ರ ಆಗ್ಬೇಕು ಅಂತ ಒಂದು ಥಾಟ್ ಇತ್ತು. ಸೊ ನಾನ್ ಏನು ಅಂತ ಜನ ನೋಡ್ಬೇಕು ಅನ್ನೋದೊಂದು ಮನಸ್ಥಿತಿ ಇತ್ತು. ಸೊ ಇದೆಲ್ಲ ಅನ್ಕೊಂಡಾಗ ಬಿಗ್ ಬಾಸ್ ಇಸ್ ಅ ಕರೆಕ್ಟ್ ಪ್ಲಾಟ್ಫಾರ್ಮ್ ಅಂಡ್ ಕರೆಕ್ಟ್ ಟೈಮಿಗೆ ಬಂದಿದೆ ಅಂತ ಅನ್ಸ್ಕೊಂಡು ಹೋಗಿದ್ದು. ಅಂದ್ರೆ ಬಿಗ್ ಬಾಸ್ ಹೋಗಿದ್ದಕ್ಕೆ ಸಕ್ಸಸ್ ಆಯ್ತಾ ನೀವು ಅನ್ಕೊಂಡಿದ್ದೆಲ್ಲಾನು? ಆಗಿದೆ. ಇವಾಗ ನಾನ್ ಏನು ಅಂತ ಅನ್ಕೊಂಡ್ ಹೋಗಿದ್ನು, ನನ್ನನ್ನ ನೋಡಿ ಇಷ್ಟಪಡ್ಬೇಕು ಆಸ್ ಅ ಪರ್ಸನ್ ಶಿಶಿರ್ ಅಂದ್ರೆ ಇಷ್ಟಪಡ್ಬೇಕು ಅಂತ ಏನ್ ಅನ್ಕೊಂಡಿದ್ನು ಅದಾಗಿದೆ ಅಂತ ಅನ್ಸಿದೆ. ಓಕೆ, ಶಿಶಿರ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ಜೆನ್ಯೂನ್, ಯಾರು ಫೇಕ್? ಐ ಥಿಂಕ್ ತುಂಬಾ ಜೆನ್ಯೂನ್ ಆಗಿ ಆಡ್ತಿರೋದು ಹನುಮಂತು. ತುಂಬಾ ರಿಯಲಿಸ್ಟಿಕ್ ಆಗಿ ಆಡ್ತಿದ್ದಾನೆ ಅವನು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾನೆ. ಅವನು ಮಾತಾಡೋದು ಏನೇ ಇದ್ರು ತುಂಬಾ ರಿಯಲ್ ಆಗಿರುತ್ತೆ. ಅಂಡ್ ಫೇಕ್ ಅಂತ ನಿಜವಾಗ್ಲೂ ತುಂಬಾ ಜನ ಒಂದೊಂದ್ ಟೈಮಲ್ಲಿ ಒಂದೊಂದ್ಸತಿ ಫೇಕ್ ಮಾಡ್ತಾ ಇರ್ತಾರೆ. ಬಟ್ ನನಗೆ ಒಂದೊಂದ್ಸತಿ ಮಂಜಣ್ಣ ಅನ್ಸುತ್ತೆ, ಅವರು ನಾಮಿನೇಷನ್ ತಗೊಳ್ಬೇಕಾದ್ರೆ ಇರೋದೇ ಒಂಥರ, ಅದಾದ್ಮೇಲೆ ಬಂದು ಖುಷಿ ಖುಷಿಯಿಂದ ಮಾತಾಡೋದೇ ಒಂಥರ. ಸೊ ಆ ಫೇಕ್ ಅನ್ನೋ ಪದ ಯೂಸ್ ಮಾಡಲ್ಲ, ಬಟ್ ಒಂದ್ ಸ್ವಲ್ಪ 2 ತರನೂ ಇರ್ತಾರೆ ಅಂತ. 80 ಡೇಸ್ ಅಂತೂ ಬಿಗ್ ಬಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರಿ. ಬರ್ತಡೇ ದಿನದವರೆಗೂ ಇರ್ತೀನಿ ಅಂತ ಹೇಳಿದ್ರಿ. ಬರ್ತಡೇ ದಿನಾನೇ ಎಲಿಮಿನೇಟ್ ಆಗಿದ್ದು ಬೇಜಾರಾಗಿದ್ಯಾ ಅಂತ? ತುಂಬಾ ಬೇಜಾರಿದೆ ಅದು. ಅಂಡ್ ಫಿನಾಲೆ ವರ್ಗೂ ಹೋಗ್ಬೇಕು ಅಂತ ಅನ್ಕೊಂಡು ಅದೇ ನಿಟ್ಟಿನಲ್ಲಿ ಆಟ ಆಡ್ತಾ ಇದ್ದೆ. ಬಟ್ ಬರ್ತಡೇ ದಿನ ಹೊರಗಡೆ ಬಂದಿದ್ ಸಿಕ್ಕಾಪಟ್ಟೆ ಬೇಜಾರಿದೆ. ಒಂಥರ ಕಾಸ್ಟ್ಲಿ ಗಿಫ್ಟ್ ಅನ್ಸ್ಬಿಡ್ತದು. ಓಕೆ, ಸೊ ವೆಲ್ಕಮಿಂಗ್ ಎಲ್ಲ ಹೇಗಿತ್ತು? ಬರ್ತಡೇ ದಿನ ಒಂದ್ ಕಡೆ ಮಗ ಬಿಗ್ ಬಾಸ್ ಬಿಟ್ಟು ಬರ್ತಿದ್ದಾರೆ ಅನ್ನೋಂತ ಒಂದು ಕೊರತೆ ಇರುತ್ತೆ ಅಪ್ಪ ಅಮ್ಮನಿಗೆ. ಇನ್ನೊಂದ್ ದಿನ ಬರ್ತಡೇ ದಿನ ಮಗುನ್ ನೋಡ್ಕೋಬಹುದಲ್ಲ ಅನ್ನೋಂತ ಆಸೆ ಇರುತ್ತೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರು ಫ್ಯಾಮಿಲಿ ಮೆಂಬರ್ಸ್? ಅದೇ ರೀತಿ ನಿಮ್ಗೆ ಹೆಂಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ಮನೆ ಕಡೆಯಿಂದ ಅಂತ? ಪಾಪ ಅವ್ರಿಗೆಲ್ರಿಗೂ ಮಿಕ್ಸ್ ಫೀಲಿಂಗ್ಸ್ ಇತ್ತು. ಬಂದಿದ್ದು ಬೇಜಾರಿತ್ತು, ಬಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಖುಷಿ ಇತ್ತು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಫುಲ್ ಜೋರಾಗಿ ಪಟಾಕಿ ಗಿಡಕ್ಕೆ ಎಲ್ಲ ಹೊಡೆದು ಇಡೀ ಏರಿಯಾವರೆಲ್ಲ ಸೇರಿದ್ರು. ಅಂಡ್ ನನ್ನ ಫ್ರೆಂಡ್ಸ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅವರೆಲ್ಲರೂ ಇದ್ರು, ನನ್ನ ಅಪ್ಪ ಅಮ್ಮ ಇದ್ರು. ಸೊ ತುಂಬಾ ಗ್ರ್ಯಾಂಡ್ ವೆಲ್ಕಮಿಂಗ್ ಆಯ್ತು. ಓಕೆ, ಬಿಗ್ ಬಾಸ್ ಅಲ್ಲಿ ಶಿಶಿರ್ ಮಿಸ್ ಮಾಡ್ಕೊಂತಿರೋಂಥದ್ದೇನು? ಐ ಥಿಂಕ್ ಇಡೀ ಮನೇಲಿ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಮನೇಲಿರೋ ಅಷ್ಟು ಜನ ವ್ಯಕ್ತಿಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಆ ಮನೇಲಿ ಪ್ರತಿಯೊಂದು ಕಡೆನೂ ನನ್ಗೆ ಮೆಮೊರೀಸ್ ಇದೆ. ಸೊ ಅದೆಲ್ಲಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಓಕೆ, ನಿಮ್ಮ ಬರ್ತ್ಡೇಗೆ ಸುದೀಪ್ ಅವ್ರ ಕಡೆಯಿಂದ ಜಾಕೆಟ್ ಬರುತ್ತೆ. ಓ ಎಸ್. ಅದರ ಒಂದು ಸಿಚುವೇಶನ್ ಆಗಿರ್ಬೋದು, ತಗೊಂಡ ಮೂವ್ಮೆಂಟ್ ಆಗಿರ್ಬೋದು, ಬರ್ತ್ಡೇ ದಿನ ಇನ್ನೊಂದ್ ಕಡೆ ಎಲಿಮಿನೇಷನ್, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ. ಹೇಗೆ ಅನ್ನಿಸ್ತೀರಾ ಆ ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆ ಒಳಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಒಂದು ಸ್ಪೆಷಲ್ ಥಿಂಗ್ ಅದು. ಅದ್ರಲ್ಲೂ ವೀಕೆಂಡ್ ಅಲ್ಲಿ ಸೆಲೆಬ್ರೇಷನ್ ಆಗುತ್ತೆ, ಅಣ್ಣ ಕೇಕ್ ಕಳಿಸ್ತಾರೆ ಅಂದಿದ್ದು ಇನ್ನೂ ಖುಷಿ ಆದಂತ ವಿಚಾರ. ಆದ್ಮೇಲೆ ಸಂಡೇ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಟೆನ್ಷನ್ ಅಲ್ಲಿ ಇರ್ತೀವಿ. ಅಂಡ್ ಅವಾಗ ಒಂದು ಜಾಕೆಟ್ ಬಂದಾಗ, ಅದು ಅಣ್ಣ ವೇರ್ ಮಾಡಿದ ಜಾಕೆಟ್ ಬಂದಾಗ, ಐ ವಾಸ್ ಕ್ಲೌಡ್ 9 ಅಂತಾನೆ ಹೇಳ್ಬೋದು. ಏನೋ ಒಂದು ಸಾಧಿಸಿದಂತ ಒಂದು ಖುಷಿ ಅದು. ಬಿಕಾಸ್ ನಾನು ಅವ್ರನ್ನ ಹುಚ್ಚು ಪ್ರೀತಿಸ್ತೀನಿ, ಹುಚ್ಚು ಅಭಿಮಾನಿ ನಾನು. ಸೊ ಅವ್ರ ಕಡೆಯಿಂದ ಅವ್ರು ಯೂಸ್ ಮಾಡಿದಂತ ಒಂದೇನಾದ್ರು ವಸ್ತು ಬಂದಾಗ ತುಂಬಾ ಖುಷಿ ಆಯ್ತು. ಅದಕ್ಕೆ ತಪ್ಕೊಂಡು ಒಂದ್ 2 ಸೆಕೆಂಡ್ ಹಂಗೆ ನಿಂತ್ಬಿಟ್ಟಿದ್ದೆ ನಾನು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅದನ್ನ ನಾನು ಹಾಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ದೊಡ್ಡ ಫ್ರೇಮ್ ಮಾಡಿಸಿ ಮನೇಲಿ ಎಲ್ಲಾದ್ರೂ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದ್ ಕಡೆ ಒಂದ್ಸಲ ಹಾಕೊಂಡು ಫೋಟೋ ತಗೊಂಡು ಆಮೇಲೆ ಫ್ರೇಮ್ ಮಾಡಿಸ್ಬೋದು? ಮಾಡ್ತೀನಿ, ಅದನ್ನೊಂದ್ಸತಿ ಹಾಕೊಂಡು ಅದೊಂದು ಫೋಟೋ ಏನಾದ್ರು ತಗೊಂಡು ಅದಾದ್ಮೇಲೆ ಫ್ರೇಮ್ ಮಾಡಿಸ್ತೀನಿ. ಓಕೆ, ಅಗ್ರೆಸಿವ್ ಆಗಿ ಒಂದು ಗೆಲ್ಲೋ ಕುದುರೆ ತರ ಆಡ್ತಿದ್ದಂತಹ ಶಿಶಿರ್ ಸಡನ್ ಆಗಿ ಕುಗ್ಗಿದ್ ಯಾಕೆ ಅಂತ? ಸಡನ್ ಆಗಿ ಅಂದ್ರೆ 1 ವಾರ ನನಗೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಸಿಕ್ಕಾಪಟ್ಟೆ ಬಾಡಿ ವೀಕ್ನೆಸ್ ಆಗಿತ್ತು.
ಅಂಡ್ ಆ ಟೈಮಲ್ಲಿ ನಾನು ಮೆಂಟ್ಲಿ ತುಂಬಾ ಸ್ಟ್ರಾಂಗ್ ಇದ್ದೆ, ಬಟ್ ಮೆಂಟ್ಲಿ ಸ್ಟ್ರಾಂಗ್ ಇದ್ದದಕ್ಕೆ ಅದನ್ನ ಕೋಪ ಮಾಡಕ್ಕಾಗಿದ್ದು. ಸೊ ಆ ಟೈಮಲ್ಲಿ ಒಂಚೂರು ಡೌನ್ ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಬೌನ್ಸ್ ಬ್ಯಾಕ್ ಆದಂತ 2 ವಾರಗಳು ಈ ವಾರಗಳು, ಅದೇ ವಾರ ಹೊರಗಡೆ ಬರ್ತೀನಿ ಅಂದಿದ್ದು ಬೇಜಾರಾಗಿರುತ್ತೆ. ಓಕೆ, ನಿಮ್ಮ ಎಲಿಮಿನೇಷನ್ ನಂತರ ಗೋಲ್ಡ್ ಸುರೇಶ್ ಅವರು ಎಕ್ಸಿಟ್ ಆಗ್ತಾರೆ, ಆ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ಸುರೇಶಣ್ಣ ಒಳಗಡೆ ಇದ್ದಾಗಲೇ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು. ಏನಾಗ್ತಿದೆ, ಹಿಂಗ್ ನೋಡ್ಕೋತಾ ಇದಾರೆ ಬಿಸ್ನೆಸ್ ಅದು ಇದು ಅಂತ ಟೆನ್ಷನ್ ಅಲ್ಲಿ ಇದ್ರು. ಬಟ್ ಅವರು ಹೊರಗಡೆ ಬಂದಿರೋದು ತುಂಬಾ ಒಂದು ಕಾರಣಕ್ಕೋಸ್ಕರನೇ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋದಾಗ್ಲೇ ಗೊತ್ತಾಯ್ತು ನನಗೆ, ಬಿಸ್ನೆಸ್ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನ ಅವರೇ ನಿಂತು ಸಾರ್ಟ್ ಔಟ್ ಮಾಡ್ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಹೊರಗಡೆ ಬಂದಿದ್ದಾರೆ. ಇಟ್ಸ್ ಓಕೆ. ಅವರು ಇದ್ದಷ್ಟು ದಿನ ಒಳಗಡೆ ನಿಜವಾಗ್ಲೂ ಗೋಲ್ಡ್ ತರನೇ ಇದ್ರು. ಅದೇ ವ್ಯಕ್ತಿತ್ವ ಇಟ್ಕೊಂಡು ಹೊರಗಡೆ ಬಂದಿರೋದು ಖುಷಿ ಇದೆ. ಓಕೆ, ನಿಮ್ಮ ಒಂದು ಲೈಫ್ ಜರ್ನಿಗೆ ಆಗಿರ್ಬೋದು ಅಥವಾ ಪ್ರೊಫೆಷನ್ ಲೈಫ್ ಆಗಿರ್ಬೋದು ಬಿಗ್ ಬಾಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿದ್ರಿ. ಬಟ್ ಏನಂತಂದ್ರೆ ಮಗ 80 ದಿನಗಳನ್ನ ಕಂಪ್ಲೀಟ್ ಮಾಡಿ ಫಿನಾಲೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರು. ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಫ್ರೆಂಡ್ಸ್ ಆಗಿರ್ಬೋದು 80 ದಿನಗಳನ್ನ ಕಂಪ್ಲೀಟ್ ಮಾಡಿ ಎಲಿಮಿನೇಟ್ ಆಗಿದ್ದು ಫ್ಯಾಮಿಲಿ ಮೆಂಬರ್ಸ್ ಬೇಜಾರಾಗಿದ್ಯಾ? ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಹೇಳಿದ್ರಾ ನಿಮ್ಗೆ ಅಂತ? ಆಕ್ಚುಲಿ ಬೇಜಾರಾಗಿದೆ, ಫ್ಯಾಮಿಲಿ ಅವ್ರಿಗೆ ಆಕ್ಚುಲಿ ಬೇಜಾರಾಗಿದೆ. ಆಮೇಲೆ ಅವ್ರು ಹೇಳಿದ್ದು ಅಷ್ಟೇ, 11 ವಾರಕ್ಕೆ ಬರುವಂತ ಕಂಟೆಸ್ಟೆಂಟ್ ಆಗಿರ್ಲಿಲ್ಲ ನೀನು. ಆಸ್ ಅನ್ ಆಡಿಯನ್ ಹೇಳ್ತಾ ಇದೀವಿ, ಫ್ಯಾಮಿಲಿ ಆತರ ಅಲ್ಲ. ಆಸ್ ಅನ್ ಆಡಿಯನ್ ಹೇಳ್ಬೇಕಾದ್ರೆ 11 ವಾರಕ್ಕೆ ಬರುವಂತವನಲ್ಲ, ಅದಕ್ಕೋಸ್ಕರ ತುಂಬಾ ಬೇಜಾರಿದೆ. ಬಟ್ ನೀನು ಬಂದಿದ್ ರೀತಿ ತುಂಬಾ ಖುಷಿ ಇದೆ. ಎಲ್ಲೂ ನೆಗೆಟಿವ್ ಮಾಡ್ಕೊಳ್ದಂಗೆ ಜನರ ಮನ್ಸನ್ನ ಗೆದ್ದು, ಅಂಡ್ ಸುದೀಪ್ ಅವ್ರ ಸ್ಟೇಜ್ ಮೇಲೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ತುಂಬಾ ಡಿಗ್ನಿಫೈಡ್ ಆಗಿ ಹೋಗ್ತಿದ್ದಾರೆ ಅಂತ ಹೇಳಿದ್ದು. ಸೊ ಇದೆಲ್ಲ ಖುಷಿ ಇದೆ. ಅಂಡ್ ಫ್ಯಾಮಿಲಿ ಅವ್ರು ಹೇಳಿದ್ದು, ನನ್ನ ಎಲಿಮಿನೇಷನ್ ನೀನು ಹ್ಯಾಂಡಲ್ ಮಾಡಿದ ರೀತಿ ನನ್ಗೆ ತುಂಬಾ ಖುಷಿ ಇದೆ ಅಂತ ಹೇಳಿದ್ರು. ಯಾರಿಗೂ ನೋವು ಮಾಡ್ದಂಗೆ, ಯಾವ ದ್ವೇಷ ಅಥವಾ ಯಾವ ಬೇಜಾರನ್ನು ಮೂಟೆ ಕಟ್ಕೊಂಡು ಹೊರಗಡೆ ಬರಲಿಲ್ಲ ನಾನು, ಎಲ್ಲ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಮನೆಯವ್ರು ಎಲ್ರಿಗೂ ಖುಷಿ ಇದೆ. ಅಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ಈ ವಾರ ಎಲಿಮಿನೇಟ್ ಆಗ್ತೀನಿ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ಹೋದ್ವಾರ ನನ್ನ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾನು ಕೂತಿದ್. ನಾನು ಹೋದ್ವಾರ ನನ್ನ ಆಟ ಅದ್ಭುತವಾಗಿತ್ತು. ನನಗೆ ತುಂಬಾ ಖುಷಿ ಇತ್ತು. ಎದುರುಗಡೆ ಟೀಮ್ ಅವ್ರು ಒಂದ್ ಗೇಮ್ ಗೆಲ್ಲಕ್ ಬಿಟ್ಟಿರ್ಲಿಲ್ಲ. ಅಂಡ್ ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಟಾಪ್ 2, ಜಸ್ಟ್ ಮಿಸ್ ಕ್ಯಾಪ್ಟನ್ಸಿ ಟಾಸ್ಕ್. ಅಂಡ್ ನಾಮಿನೇಷನ್ ಅಲ್ಲಿ ಒಂದಷ್ಟು ಜನಕ್ಕೆ ಕೊಡ್ಬೇಕಾಗಿದ್ದಂತಹ ಉತ್ತರ ನೇರವಾಗಿ ಮುಖಕ್ಕೆ ಕೊಟ್ಟಿದ್ದೆ. ಸೊ ಇದೆಲ್ಲ ಆಗಿದಂತಹ ವಾರ ತುಂಬಾ ಚೆನ್ನಾಗಿತ್ತು, ಫ್ರೂಟ್ಫುಲ್ ಆಗಿತ್ತು ವಾರ ಅಂತ ಅನ್ಕೊಂಡಿದ್ ವಾರ. ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸ್ಪೆಷಲಿ ಬಾಟಮ್ 3 ಬಂದಾಗ್ಲೇ ಒಂದ್ ಸ್ವಲ್ಪ ಏನಾಗ್ತಿದೆ ಅಂತ ಡೌಟ್ ಇತ್ತು. ಅಂಡ್ ಬಾಟಮ್ 2 ಬಂದ್ಮೇಲೆ ಫುಲ್ ಬ್ಲಾಂಕ್ ಆಗೋಗಿದ್ದೆ. ಇನ್ನೇನು ಯೋಚನೆ ಮಾಡೋದ್ ಬೇಡ, ಅಣ್ಣ ಯಾವ್ದಾದ್ರು ಒಂದು ಹೆಸರು ತಗೋತಾರೆ, ಅದಾದ್ಮೇಲೆ ಏನ್ ಮಾಡ್ಬೇಕು ಯೋಚನೆ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಓಕೆ, ನಿಮ್ಮ ಬದಲು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ರಿ? ಇದನ್ನ ನಾನು ತುಂಬಾ ಕಡೆ ಹೇಳಿದೆ ಆಕ್ಚುಲಿ. ನಾವು ಆ ವೀಕೆಂಡ್ ಅಲ್ಲಿ ಸೋಫಾ ಮೇಲೆ ಕೂತಾಗ ಇನ್ನು ಎಪಿಸೋಡ್ ಶುರುವಾಗಿರ್ಲಿಲ್ಲ, ಎಲ್ರು ಮಾತಾಡ್ಕೊಳಕ್ ಶುರು ಮಾಡಿದ್ವಿ. ಯೂಶಲಿ ಅಣ್ಣ ಕೇಳ್ತಾರೆ, ನಿಮ್ಗೆ ಯಾರು ಹೋಗ್ಬೇಕು, ನಿಮ್ ಪ್ರಕಾರ ಯಾರು ಇರ್ಬೇಕು, ಈ ತರ ಎಲ್ಲ ಕೇಳಿದಾಗ ನಮ್ಗೆ ಈ ಸತಿ ಹೆಸರೇ ಇಲ್ಲ. ಯಾರು ಇರ್ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ನನ್ನ ಫ್ರೆಂಡ್ ಹೆಸರು ಹೇಳ್ಬಿಡ್ತೀವಿ ನಾವು. ಬಟ್ ಯಾರು ಹೋಗ್ಬೇಕು ಅಂತ ಕೇಳಿದ್ರೆ, ಈ ವಾರ ಅಲ್ಲಿ ಕೂತಂತ 8 ಜನ ನಾಮಿನೇಟ್ ಆದವರು ಒಂದಲ್ಲ ಒಂಥರ ಆಟ ತೋರಿಸಿದ್ದಾರೆ, ಅದ್ಭುತವಾಗಿ ಆಡಿದ್ದಾರೆ. ಈ ವಾರ ಯಾರಾದ್ರೂ ಒಬ್ಬರ ಹೆಸರು ತಗೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತಿದ್ರು. ಸೊ ನನಗೂ ಅದೇ ಇದ್ದಿದ್ದು, ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ರು. ಈ ವಾರ ನನ್ಗೆ ಯಾರು ತಲೆಲಿರ್ಲಿಲ್ಲ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ? ಮ್ಯಾನಿಪುಲೇಷನ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಮಾಡ್ತಾ ಇದ್ದಾರೆ. ನನ್ಗೆ ಒಂದ್ ಹೆಸರು ತಗೋಬೇಕು ಅಂದ್ರೆ ಗೊತ್ತಾಗಲ್ಲ ಇವ್ರ. ಯಾಕಂದ್ರೆ ಅದೇ ಇವಾಗ ಮಂಜಣ್ಣ ಒಂದೊಂದ್ಸತಿ ಬಂದ್ ಮಾತಾಡೋದು ಹೌದು, ಬಟ್ ಅದನ್ನ ಮ್ಯಾನಿಪುಲೇಷನ್ ಅಂತ ಹೇಳಕ್ಕಾಗಲ್ಲ. ಅಂಡ್ ಇಫ್ ಅಟ್ ಆಲ್ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ ಹೊರಗಡೆ ಅವ್ರಿಗೆ ಅನ್ಸಿದ್ರು ಅದ್ ಬೇಕು, ಆಟಕ್ಕೆ ಬೇಕು, ಯಾವ್ದು ತಪ್ಪಲ್ಲ. ಮನೇಲಿ ಮ್ಯಾನಿಪುಲೇಷನ್ ಮಾಡಿ ಸ್ಟ್ರಾಟಜಿ ಮಾಡಿ ಆಡಿದ್ರೇನೆ ನಿನ್ ಸರ್ವೈವಲ್ ಚೆನ್ನಾಗಿರೋದಕ್ಕೆ ಸಾಧ್ಯ. ಸೊ ಇಫ್ ಯು ಮ್ಯಾನಿಪುಲೇಟಿಂಗ್ ಇಟ್ಸ್ ಗುಡ್, ಇಟ್ಸ್ ಫಾರ್ ಯುವರ್ ಗೇಮ್ ಅಷ್ಟೇ. ಓಕೆ, ನಿಮ್ ಪ್ರಕಾರ ಈಗಾಗಲೇ ಬಂದಾಗಿಂದ ಬಿಗ್ ಬಾಸ್ ಎಪಿಸೋಡ್ಸ್ ಅನ್ನು ನೋಡಿದಿರ? ಬಂದಾಗಿಂದ ನೋಡಿಲ್ಲ. ಓಕೆ, ನಾನು ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಬೇಕು ಅಂತಾನೆ ಕಾಯ್ತಾ ಇದ್ದೀನಿ ಎಪಿಸೋಡ್ಸ್ ನೋಡಕ್ಕೆ. ನನಗೊಂದು ಒಪಿನಿಯನ್ಸ್ ಇರುತ್ತೆ ಒಬ್ರ ಬಗ್ಗೆ. ಓಕೆ, ಎಪಿಸೋಡ್ ನೋಡಿ ಅದು ಚೇಂಜ್ ಆಗಿರೋ ಒಪಿನಿಯನ್ ಇಟ್ಕೊಂಡು ನಾನು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾವ ಎಪಿಸೋಡ್ಸ್ ನೋಡಿಲ್ಲ. ಓಕೆ, ಅಂಡ್ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ? ಕಷ್ಟ ಇದೆ. ಈ ವಾರದ ಎಪಿಸೋಡ್ಸ್ ನೋಡ್ತಾ ಇದ್ದೀನಿ, ಎಲ್ಲರೂ ರೊಚ್ಚಿಗೆ ಆಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನಂಗೆ ಆಕ್ಚುಲಿ ಸ್ಟಾರ್ಟಿಂಗ್ ನಾನು ಹೊರಗಡೆ ಬರ್ಬೇಕಾದ್ರೆ ಧನು ಹೆಸರಿತ್ತು ತಲೆಯಲ್ಲಿ, ಬಟ್ ಧನು ಅದ್ಭುತವಾಗಿ ಆಡ್ತಾ ಇದಾರೆ ಈ ವಾರ, ಸಕ್ಕತ್ತಾಗಿ ಆಡ್ತಾ ಇದಾರೆ. ಮೇ ಬಿ ಗೊತ್ತಿಲ್ಲ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಶಿಶಿರ್ ಅವರು ಮಾಡುವಂತ ಅಡಿಗೆ ಆಗಿರ್ಬೋದು ಅಥವಾ ಕ್ಲೀನ್ನೆಸ್ ಆಗಿರ್ಬೋದು ಅದೆಲ್ಲಾನು ಹೊಗಳ್ತಿರ್ತಾರೆ ಉಗ್ರಂ ಮಂಜು ಅವರು. ಅದಾದ ನಂತರ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಅಂತ ಬಂದಾಗ ನಿಮ್ಮನ್ನೇ ಒಂದು ಟಾರ್ಗೆಟ್ ಮಾಡೋ ತರ ಮಾಡ್ತಾರೆ, ನಿಮ್ಮ ಹೆಸರನ್ನೇ ತಗೊಳ್ತಾರೆ. ಎಲ್ಲೋ ಒಂದ್ ಕಡೆ ಉಗ್ರಂ ಮಂಜು ಅಂದ್ರೆ ಶಿಶಿರ್ಗೆ ಕಿರಿಕಿರಿ ಅಂತ ಅನ್ನಿಸ್ತಾ. ಇತ್ತೀಚೆಗೆ ಶುರುವಾಗಿದೆ ಅನ್ಸುತ್ತೆ ಅವ್ರಿಗೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಚೆನ್ನಾಗಿರ್ತಾರೆ ನಾರ್ಮಲ್ ಡೇಸ್ ಅಲ್ಲಂತೂ, ಅದ್ಭುತವಾಗಿರ್ತಾರೆ, ಫುಲ್ ಏನೋ ಜಿಗಿರಿ ದೋಸ್ಕೊಳೋ ಅನ್ನೋ ತರ ಇರ್ತಾರೆ. ಬಟ್ ನಾಮಿನೇಷನ್ ಅಂತ ಬಂದಾಗ ನನ್ನ ಪ್ರಕಾರ ಹೆಸರು ಫಿಕ್ಸ್ ಮಾಡ್ಕೋತಾರೆ ಫಸ್ಟ್, ಆಮೇಲೆ ಕಾರಣ ಹುಡುಕ್ತಾರೆ ಅಂತ ನನಗೆ ಅನ್ಸಿರೋದು. ಅದೇ ಆಗಿರೋದು 2 ವಾರದಿಂದ. ಆಮೇಲೆ ಪಂಚಿಂಗ್ ಸೆಷನ್ ಅಲ್ಲೂ ಅದೇ ಆಗಿದ್ದು. ಫಸ್ಟ್ ಬೇರೆಯವ್ರ ಹೆಸರು ತಗೊಂಡಿದ್ರು, ಇನ್ನೊಂದು ಆಪರ್ಚುನಿಟಿ ಕೊಟ್ಟಾಗ ಯಾಕೆ ಬಿಡೋದು ಅಂತ ಹೋಗಿ ಹೊಡೆದಿದ್ರು ಅಷ್ಟೇ. ಅದು ನನ್ನ ಪ್ರಕಾರ ಅದೇ ಕಾರಣ. ಆಮೇಲೆ ಹುಡುಕಿ ಒಂದಷ್ಟು ಕಾರಣಗಳನ್ನ ಸೇರಿಸಿ
ಹೇಳೋವಂಥ ಕೆಲ್ಸಗಳು ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದನ್ನ ಜಡ್ಜ್ ಮಾಡಕ್ ಹೋಗ್ಲಿಲ್ಲ ನಾನು. ಅದು ಅವ್ರಿಗೆ ಬಿಟ್ಬಿಟ್ಟಿದೀನಿ. ಅಂಡ್ ಅವ್ರು ಏನಕ್ಕೆ ಆ ಥರದೆಲ್ಲ ಮಾಡಿದ್ರು ಅಂತ ನಾನು ಹೊರಗಡೆ ಬರ್ಬೇಕಾದ್ರೆ ಅವ್ರಿಗೆ ನಿಮ್ಗೆ ಅದೇ ಸ್ಥಾನ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಹೇಳಿ ಬಂದಿದ್ದು. ಅವ್ರ ಆಟಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಮನ್ಸಿಂದ ಮಾಡ್ತಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದು. ಇಟ್ಸ್ ಓಕೆ, ಗೇಮ್. ಓಕೆ, ನಿಮ್ ಪ್ರಕಾರ ಗುಂಪುಗಾರಿಕೆ ಯಾರು ಮಾಡ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ? ತುಂಬಾ ಗುಂಪುಗಳಿದಾವೆ ಅಲ್ಲಿ, ಬಟ್ ತುಂಬಾ ಗುಂಪುಗಳಿದಾವೆ. ಗುಂಪು ಕಟ್ಕೊಂಡು ಸದ್ಯಕ್ಕೆ ಐ ಥಿಂಕ್ ಮಂಜಣ್ಣ, ಗೌತಮಿ, ಭವ್ಯ, ತ್ರಿವಿಕ್ರಮ್ ಇವರೆಲ್ಲ ಒಂದು ಪ್ರಾಪರ್ ಟೀಮ್ ಆಗಿ ಆಡ್ತಾ ಇದ್ದಾರೆ. ಬಟ್ ಅಣ್ಣ ಪದೇ ಪದೇ ಪ್ರತಿ ವಾರ ಹೇಳೋದು ಅದೇ, ನೀವು ಗುಂಪು ಕಟ್ಕೊಂಡು ಆಡಿದ್ರು ಇನ್ನೊಬ್ರು ಕಪ್ ಕೊಡೋಕ್ಕಾಗಲ್ಲ, ನೀವು ಇಂಡಿವಿಜುವಲ್ ಆಗಿ ಆಡ್ಲೇಬೇಕು ಅಂತ. ಅಂಡ್ ಅವ್ರಿಗೂ ಗೊತ್ತಿದೆ ಅದು ನನ್ನ ಪ್ರಕಾರ. ಬಿಕಾಸ್ ಬಿಗ್ ಬಾಸ್ ಅಲ್ಲಿ ಪ್ರತಿ ಟಾಸ್ಕ್ಗಳು 2 ಗುಂಪಾಗೆ ಆಡಬೇಕು ಅನ್ನೋದ್ರಿಂದ ಅವರು ಮುಂಚಿತವಾಗ್ಲೇ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾರೆ. ಇವಾಗ ನಮ್ ಗುಂಪು ಅಂತ ಬಂದ್ರೆ ನಾವು ಆಡ್ಬೇಕು ಅಂತ. ಸೊ ಆ ರೀತಿ ಆಡ್ತಾ ಇದಾರೆ ಅಷ್ಟೇ. ಓಕೆ, ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಒಬ್ಬರನ್ನ ನಾಮಿನೇಷನ್ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಆ ಸಿಚುವೇಶನ್ ಹ್ಯಾಂಡಲ್ ಮಾಡುವಂತ ವಿಚಾರದಲ್ಲಿ ಆಗಿರ್ಬೋದು, ನೀವು ಹೇಳ್ತಾ ಇದ್ರಿ ಆಗ್ಲೇ ಹನುಮಂತು ತುಂಬಾ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾಟ್ ರಿಯಲಿ ಸೇಫ್ ಗೇಮ್, ತುಂಬಾ ರಿಯಲ್ ಆಟ ಆಡ್ತಾ ಇದ್ದಾರೆ. ರಿಯಲ್ ಆಟ. ಸೇಫ್ ಗೇಮ್ ಅಂದ್ರೆ ಏನು ಅಂದ್ರೆ ಹೆಸರು ತಗೊಂಡು ತುಂಬಾ ಹಂಗೂ ಸಿಗಾಕೊಡಲ್ಲ ಹಿಂಗೂ ಸಿಗಾಕೊಡಲ್ಲ ಅಂತ ಕಾರಣ ಹೇಳ್ಬಿಡೋದು. ಹನುಮಂತು ಅದನ್ನ ಮಾಡ್ತಿಲ್ಲ. ನೀನ್ ಹೆಸರು ತಗೋತಾ ಇದ್ದೀನಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ ನೀನ್ ಆಡೋದು, ನೀನ್ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಲ್ಲ, ನೀನ್ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿಲ್ಲ, ಆಡಿದ್ರು ಮಾರ್ಕ್ಸ್ ಬಂದಿಲ್ಲ, ಅದಕ್ಕೆ ನೀನ್ ಹೆಸರು ತಗೋತಾ ಇದ್ದೀನಿ. ಅವ್ನು ಅಷ್ಟು ನೇರವಾಗಿದ್ದಾನ, ಅವ್ನು ನಿಜವಾಗ್ಲೂ ಸೇಫ್ ಗೇಮ್ ಮಾಡ್ತಿಲ್ಲ ಅವನು. ಓಕೆ, ಎಲ್ಲೋ ಒಂದ್ ಕಡೆ ನೋಡುವಂತ ವೀಕ್ಷಕರಿಗೆ ಹನುಮಂತು ಕೆಲವೊಂದು ವಿಚಾರಗಳಲ್ಲಿ, ಇವಾಗ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡುವಂತದ್ದಾಗಿರ್ಬೋದು, ಕೆಲವೊಂದು ಅಲ್ಲಿ ಗೊತ್ತಾಗಲ್ಲ ಅನ್ನುವಂಥದ್ದಾಗಿರ್ಬೋದು. ಬಿಕಾಸ್ ಸಿಂಗರ್ ಆಗಿ ಒಂದು ಬೇರೆ ದೇಶಗಳಿಗೆ ಹೋಗಿ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಬಿಗ್ ಬಾಸ್ ಮನೇಲಿ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ ಅಂದಾಗ ನೋಡುವಂತಹ ವೀಕ್ಷಕರಿಗೆ ನಿಜವಾಗ್ಲೂ ಹನುಮಂತು ದಡ್ಡಾನ ಅಥವಾ ಆಕ್ಟ್ ಮಾಡ್ತಿದಾರಾ ಅಥವಾ ಸೇಫ್ ಗೇಮ್ ಮಾಡ್ತಿದಾರಾ ಅನ್ನುವಂತಹ ಗೊಂದಲ ಕ್ರಿಯೇಟ್ ಆಗ್ಬಿಡುತ್ತೆ. ಬಿಕಾಸ್ ವೀಕ್ಷಕರಿಗೆ ನೋಡೋ ಅವ್ರ ದೃಷ್ಟಿಕೋನದಿಂದ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಇದೆಯಾ? ಯಾಕಂದ್ರೆ ಬಿಕಾಸ್ ನೀವು ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡಿದ್ರ. ಸೊ ಆಕ್ಚುಲಿ ಹನುಮಂತು ನಿಜವಾಗ್ಲೂ ಫೇಕ್ ಮಾಡ್ತಿಲ್ಲ. ಅವನಿಗೆ ಕೆಲವೊಂದು ವಿಚಾರಗಳು ನಿಜವಾಗ್ಲೂ ಗೊತ್ತಾಗಲ್ಲ. ಗೊತ್ತಾಗದೆ ಇದ್ದಾಗ ತುಂಬಾ ಪ್ರಾಮಾಣಿಕವಾಗಿ ಬಂದು ಕೇಳಿ ತಿಳ್ಕೊತಾನೆ. ಫಾರ್ ಎಕ್ಸಾಂಪಲ್ ಟಾಸ್ಕ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ, ಅಣ್ಣ ಏನಣ್ಣ ಅದು ಅರ್ಥ ಆಗ್ತಿಲ್ಲ ಅಂತ ಅವನು ಮೆತ್ತಗೆ ಕೇಳ್ತಾನೆ, ಎಲ್ರ ಮುಂದೆನೂ ಕೇಳಲ್ಲ. ಏನಣ್ಣ ನಂಗೆ ಒಂಚೂರು ಹೇಳ್ಬಿಡೋಣ, ಹೆಂಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಒಂಚೂರು ಕೇಳ್ತಾನೆ. ಹೌದು, ಅವನಿಗೆ ಕೆಲವೊಂದು ವಿಚಾರಗಳು ತುಂಬಾ ಬುಕ್ಕಿಶ್ ಕನ್ನಡದಲ್ಲಿದ್ರು ಅರ್ಥ ಆಗಲ್ಲ, ಅಂಡ್ ಇಂಗ್ಲಿಷಲ್ಲಿ ಇದ್ರು ತುಂಬಾ ಅರ್ಥ ಆಗಲ್ಲ ಅವನಿಗೆ. ಸೊ ಆ ತರ ವಿಷಯಗಳನ್ನ ಅವನು ತುಂಬಾ ಪ್ರಾಮಾಣಿಕವಾಗಿ ಬಂದು ಕೇಳ್ತಾನೆ. ಅಂಡ್ ಟಾಯ್ಲೆಟ್ ವಿಚಾರವಾಗಿ ನಿಜವಾಗ್ಲೂ ಅವ್ನಿಗೆ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಕ್ ಬರಲ್ಲ. ನಾನೇ ಟಾಯ್ಲೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಫುಲ್ ನೀರ್ ಹಾರಿಸಿರೋನು. ಯಾಕೋ ಮಗ ಹಿಂಗ್ ಮಾಡ್ತಿದ್ಯಾ, ನೀರ್ ಹಾಕ್ಬೇಡ ಕಣೋ, ಅಣ್ಣ ಹೆಂಗ್ ತೊಳ್ಕೊಳ್ಳಿ ಅಂತಾನೆ. ಸೊ ಅವನು ಇರತ್ತೆ ಹಂಗೆ, ಅವನಲ್ಲಿ ಅದಿದೆ, ಇನೋಸೆನ್ಸ್ ಇದೆ, ಅಂಡ್ ಅದು ಅಷ್ಟೇ ನೇರವಾಗಿರೋ ಆಟಿಟ್ಯೂಡ್ ಇದೆ ಅವನ ಹತ್ರ. ಓಕೆ, ಬಿಗ್ ಬಾಸ್ ಅಲ್ಲಿ ತುಂಬಾ ಕಷ್ಟ ಕ್ಲೀನ್ ಮಾಡುವಂತದ್ದು ಅಂತಂದಾಗ ಯಾವ ಮೂಮೆಂಟ್ ಅಲ್ಲಿ ಕ್ಲೀನ್ ಮಾಡುವಂಥದ್ದು? ಮನೆ ಗುಡ್ಸೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಅದು. ಕಾರ್ಪೆಟ್, ಇಡೀ ಫ್ಲೋರಿಂಗ್ ಕಾರ್ಪೆಟ್, ಇಡೀ ಮನೆ ಕಾರ್ಪೆಟ್ ಮೇಲೆ ನಾರ್ಮಲ್ ಪೊರ್ಕೆ ವರ್ಕ್ ಆಗಲ್ಲ, ಸಿಗಾಕೊಂಡ್ಬಿಟ್ಟಿರತ್ ಕಸ. ಅದಕ್ಕೋಸ್ಕರ ನಾವು ಕಾಡಿ ಬೇಡಿ ತೆಂಗಿನ ಪೊರ್ಕೆ ಇಸ್ಕೊಂಡಿದ್ವಿ. ಅದು ಬಗ್ಗಿ ಕುಡ್ಸೋದಿದೆಯಲ್ಲ, ಅಷ್ಟು ದೊಡ್ಡ ಮನೆ ಗುಡ್ಸೋದು ಹೆಣ ಬಿದ್ದೋಗುತ್ತೆ ಸರ್. ಸೀರಿಯಸ್ಲಿ ಅದು ಕ್ಲೀನಿಂಗ್ ಅಂದ್ರೆ ಅದೊಂದು ಕಷ್ಟ. ಅಂಡ್ ಸ್ಪೆಷಲಿ ಅಡುಗೆ ಮನೆ ಇಸ್ ದ ಟಫೆಸ್ಟ್ ಡಿಪಾರ್ಟ್ಮೆಂಟ್ ಮನೇಲಿ. ಬಿಕಾಸ್ ಬೇರೆ 2 ಡಿಪಾರ್ಟ್ಮೆಂಟ್ ಬೆಳಗ್ಗೆ 1 hour ಕೆಲಸ ಮುಗಿಸಿದ್ರೆ ಮುಗೀತು. ಹೌದು, ಏನೇ ಕಷ್ಟ ಇದ್ರು 1 hour ಮುಗಿಸ್ಬಿಟ್ರೆ ಮುಗಿದೋಯ್ತು. ಬಟ್ ಅಡುಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ 3 ಹೊತ್ತು ನಿಂತ್ಕೋಬೇಕು. ಅಂಡ್ ಇವರೆಲ್ಲ ಲೈಟ್ಸ್ ಆಫ್ ಆದ್ಮೇಲೆ ಹೋಗಿ ಮಲಗಿದ್ರು ಅದ್ರ ಕ್ಲೀನಿಂಗ್ ಮುಗ್ದಿರಲ್ಲ. ಸೊ ಅಷ್ಟು ಕಷ್ಟವಾಗಿರೋ ಡಿಪಾರ್ಟ್ಮೆಂಟ್. ಅಂಡ್ ಬರೋ ಗ್ರಾಸರಿನ 15 ಜನಕ್ಕೆ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ, ಇವಾಗ ನಾಳೆ ಬಂದು ನಂಗೆ ಇನ್ನೊಂದು ಎಕ್ಸ್ಟ್ರಾ ಚಪಾತಿ ಬೇಕು ಅಂದ್ರೂ ಕೊಡಕ್ಕಾಗಲ್ಲ ನಮ್ಗೆ. ಒಂಚೂರು ಒಂಥರ ಚುರ್ರನ್ನುತ್ತೆ ಹೊಟ್ಟೆ ಒಳಗೆಲ್ಲ. ಅವಾಗ ನಮ್ದೇ ಆದವ್ರು, ಇವಾಗ ನಾನು ಮುಗಿಸಿದ ಅದನ್ನೇ ಮಾಡ್ತಾ ಇದೀವಿ. ಇವಾಗ ನಂದು ಯಾವ್ದಾದ್ರು ನಾನು 3 ತಿನ್ಬೇಕು ಅಂತಿದ್ರೆ ಯಾರಾದ್ರೂ ಒಬ್ರು ಬಂದು ಕೇಳಿದಾಗ, ಹಾಕೋ ಮಗ ನೀನು ಒಂದು ಹಾಕೊಂಡ್ಬಿಡು ಅಂತ ಕೊಟ್ಬಿಡ್ತಾ ಇದ್ವಿ. ನಾವು 2 ತಿಂದು ಮಲಗ್ತಾ ಇದ್ವಿ. ಈ ತರ ತುಂಬಾ ಸತಿ ಮಾಡಿದೀವಿ ನಾವು. ಸೊ ತುಂಬಾ ಕಷ್ಟ ಡಿಪಾರ್ಟ್ಮೆಂಟ್ ಅದು. ಬಿಗ್ ಬಾಸ್ ನಲ್ಲಿ ಯಾರು ತುಂಬಾ ಬೆಸ್ಟ್ ಕುಕ್ ಅಂತ? ತುಂಬಾ ಚೆನ್ನಾಗಿ ಎಲ್ರು ಅಡುಗೆ ಮಾಡ್ತಾರಪ್ಪ ಈ ಸತಿ. ನನ್ಗೆ ಗೌತಮಿ ಮತ್ತೆ ಐಶ್ವರ್ಯ ಅವ್ರು ಮಾಡೋ ಅಡುಗೆ ಇಷ್ಟ ಆಗುತ್ತೆ. ಅವ್ರನ್ನೆಲ್ಲ ಮೀರಿಸಿ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಏನ್ ನೀವು ಸ್ಪೆಷಲ್ ಆಗಿ ಕುಕ್ ಮಾಡಿದ್ದು ಅಂತ? ಆಕ್ಚುಲಿ ಇಡೀ ಮನೆ ಸೇರಿ ಒಂದ್ಸತಿ ಕಡಲೆಬೇಳೆ ವಡೆ ಮಾಡಿದ್ವಿ. ನಮ್ಗೆ ಮಿಕ್ಸಿ ಇಲ್ಲ, ಗೊತ್ತಿರ್ಬೇಕು ನಿಮ್ಗೆ. ಬಿಗ್ ಬಾಸ್ ಮನೇಲಿ ಮಿಕ್ಸಿ ಇಲ್ಲ. ಏನಾದ್ರು ಕುಟ್ಕೋಬೇಕು ಅಂದ್ರೆ ಇಷ್ಟಾಗ್ಲದ ಒಂದು ಕುಟಾಣಿ ಇದೆ. ನಾವು 2 kg ಕಡಲೆಬೇಳೆನ ಓವರ್ ನೈಟ್ ನೆನ್ಸಿ ನೆಕ್ಸ್ಟ್ ದಿನ ಸಂಜೆ ಅಷ್ಟು ಜನ 14 ಜನ ಕುತ್ಕೊಂಡು ಕುಟ್ಟಿದ್ವಿ ಮನೇಲಿ. ಒಬ್ಬೊಬ್ರು ಒಂದೊಂದ್ಸತಿ ಕುಟ್ಟು 2 kg ಬೇಳೆನ ಕುಟ್ಟಿ ಅದನ್ನ ವಡೆ ಮಾಡಿದ್ವಿ. ಅದು ಮೋಸ್ಟ್ಲಿ ಟೆಲಿಕಾಸ್ಟ್ ಮಾಡಿಲ್ಲ ಅನ್ಸುತ್ತೆ. ಅದಂತೂ ಸಿಕ್ಕಾವಡೆ ಮೆಮೊರೇಬಲ್ ಇದೆ ಅದು. ಅಂದ್ರೆ ವಡೆ ಬೇಕು ಅಂದ್ರೆ ಕುಟ್ಲೇಬೇಕು.
ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಒಡೆ ಕ್ಯಾನ್ಸಲ್. ಇಲ್ಲ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೊಡ್ತಿದ್ರು. ಬೇಕೋ ಬೇಡವಾ, ನಾನ್ ಕೊಡ್ತೀನಿ ಅಂತ ಬಂದು ಕೊಡ್ತಾ ಇದ್ರು ಎಲ್ರು. ಮಜಾ ಇತ್ತದು. ಓಕೆ, ಬಿಗ್ ಬಾಸ್ ಅಲ್ಲಿ ಶಿಶಿರ್ ಅವ್ರಿಗೆ ತುಂಬಾ ಒಂದು ಕಷ್ಟ ಆಗಿರುವಂತ ಮೂಮೆಂಟ್ ಯಾವುದು, ಹಾಗೇನೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಯಾವುದು ಅಂತ? ಆ ತುಂಬಾ ಕಷ್ಟ ಆಗಿದ್ದ ಮೂಮೆಂಟ್ ನನ್ನ ಪ್ರಕಾರ, ನಾನು ಒಂದ್ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದಂತ ಮೂಮೆಂಟ್ ಮಂಜಣ್ಣ ನನ್ನ ಸಿಂಹಾಸನದಿಂದ ಎತ್ತಿ ನೆಲಕ್ಕೆ ಒಗ್ದಿದ್ದು. ಆ ಮೂಮೆಂಟ್ ಅಲ್ಲಿ ನಾನಾಗಿರ್ಲಿಲ್ಲ. ಅಲ್ಲೂ ನಾನು ತುಂಬಾ ಕಂಟ್ರೋಲ್ ಮಾಡಿದ್ದು. ಯಾಕೆ ಅಂದ್ರೆ ಇದು ನೀನಲ್ಲ ಶಿಶಿರ್ ಅಂತಾನೆ ಕಂಟ್ರೋಲ್ ಮಾಡಿದ್ದು. ಇದಕ್ಕೆ ಉತ್ತರ ಕೊಡೋ ಸಮಯ ಬರುತ್ತೆ, ಆವಾಗ ಉತ್ತರ ಕೊಡ್ಬೇಕು ಅಂದ್ಬಿಟ್ಟೆ ಕೈ ಹಿಂದೆ ಕಟ್ಟಿ ತುಂಬಾ ಅದುಮ್ಕೊಂಡು ಹಿಂಗ್ ಇಟ್ಕೊಂಡಿದ್ದೆ ನಾನು. ಇಲ್ಲಾಂದ್ರೆ ನನ್ನ ಕೈ ಮುಂದೆ ಬಂದಿದ್ರೆ ಬೇರೆ ಆಗೋಗಿರೋದು ಅನ್ನೋ ಕಾರಣಕ್ಕೆ ಅದುಮ್ಕೊಂಡು ಇಟ್ಕೊಂಡು ಫೇಸ್ಗೆ ಹಿಂಗೋಗಿ ನಿಂತಿದ್ದು ನಾನು. ಏನೇ ಮಾಡಿದ್ರು ನಾನು ಅಲ್ಲಾಡಲ್ಲ ಅಂತ ತೋರ್ಸಕ್ಕೆ ನಿಂತಿದ್ದು. ಅದಾದ್ಮೇಲೆ ಬಂದು ಮಂಜಣ್ಣ ಹಂಗ್ ಮಾಡಬಾರ್ದಿತ್ತು, ಹಿಂಗ್ ಮಾಡಬಾರ್ದಿತ್ತು, ಅದ್ ನಾನು ರಾಜನ್ಗೋಸ್ಕರ ಮಾಡಿದ್ದು, ಅದು ಇದು ಅಂತ ಅವ್ರು ಜಸ್ಟಿಫೈ ಮಾಡ್ಕೊಂಡ್ರು ಬಿಟ್ಟಾಕಿ. ಬಟ್ ನನಗೆ ವೇದಿಕೆ ಸಿಕ್ಕಿದ್ ನಾಮಿನೇಷನ್. ನೀನ್ ಮಾಡಿದ್ ನಂಗೆ ಇಷ್ಟ ಆಗ್ಲಿಲ್ಲ, ನೀನ್ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಬೆನ್ನಕ್ಕೆ ಚೂರಿ ಹಾಕಿದ್ದೆ. ಸೊ ಅದು ದಟ್ ವಾಸ್ ಅ ವೆರಿ ಬ್ಯಾಡ್ ಮೂಮೆಂಟ್ ನನಗೆ ಆ ಮನೇಲಿ. ಅಂಡ್ ಇನ್ನೊಂದು ಬ್ಯಾಡ್ ಮೂಮೆಂಟ್ ಅಂದ್ರೆ ಚೈತ್ರ ಟ್ರಂಪ್ ಕಾರ್ಡ್ ತಗೊಂಡಿದ್ ಮೂಮೆಂಟ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ತುಂಬಾ ಬ್ಯಾಕ್ ಸ್ಟಾಪ್ ಮಾಡ್ದಂಗೆ ಆಯ್ತು ನನಗದು. ಆ ಮೂಮೆಂಟ್ ನ ಜೀರ್ಣಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗಿತ್ತು. ಅಂಡ್ ತುಂಬಾ ಖುಷಿ ವಿಚಾರನೂ ಅದೇ ವಾರ ಆಗಿತ್ತು ನನಗೆ. ಯಾಕಂದ್ರೆ ಟೇಬಲ್ ಬಾಟಮ್ ಅಲ್ಲಿ ಇದ್ದವರು, ಮನೆಯವರಲ್ಲಿ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಮೋಟಿವೇಟ್ ಮಾಡಿ ನೀನು ಆಡ್ಲೇಬೇಕು, ಬಂದಿರೋ ಉದ್ದೇಶ ಏನು ಅಂತ ಅರ್ಥ ಮಾಡಿಸಿದಾಗ ಮತ್ತೆ ಹೋಗಿ ಅಲ್ಲೊಂದು ಪರ್ಫಾರ್ಮೆನ್ಸ್ ಕೊಟ್ಟು ಮತ್ತೆ ಟಾಪ್ 3 ಬರೋದಿದೆಯಲ್ಲ, ದಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನನಗೋಸ್ಕರ. ಸೊ ಅದು ತುಂಬಾ ಖುಷಿ ಪಟ್ಟಂತ ಮೂಮೆಂಟ್ ನನ್ನ ಕ್ಯಾಪ್ಟನ್ಸಿ ವಾರ. ಓಕೆ, ಲಾಯರ್ ಜಗದೀಶ್ ಅವರು ಮತ್ತೆ ಕೆಲವೊಂದು ಲೇಡೀಸ್ಗಳ ಮಧ್ಯೆ ನಡೆದಂತಹ ವಾಗ್ವಾದದಲ್ಲಿ ಸೊ ರಂಜಿತ್ ಅವರಾಗಿರ್ಬೋದು, ಲಾಯರ್ ಜಗದೀಶ್ ಇಬ್ರು ಸಹ ಎಲಿಮಿನೇಟ್ ಆಗ್ತಾರೆ ಬಿಕಾಸ್ ಆಫ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶ. ನಿಮ್ಮ ಮೇಲೆ ಉಗ್ರಂ ಮಂಚು ಅವರು ಎತ್ತಿ ಬಿಸಾಕಿದಾಗ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿ ಕಾಣಿಸುತ್ತೆ ಅಥವಾ ನನ್ಗನ್ಸಿರೋ ಪ್ರಕಾರ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ಸುತ್ತೆ. ಸೊ ಯಾಕೆ ಉಗ್ರಂ ಮಂಜು ಅವ್ರನ್ನ ಇನ್ನೂ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಇಲ್ಲ, ಅಲ್ಲಿ ರಂಜಿತ್ ಜಗದೀಶ್ ಅವ್ರ ಮಧ್ಯೆ ಆಗಿದ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಇಂಟೆನ್ಸಿಟಿ ಅಲ್ಲಿ ಮನೆಯವ್ರು ಇರೋರ್ಗೆ ಗೊತ್ತಿತ್ತು. ಅಂಡ್ ಬಿಗ್ ಬಾಸ್ ಕಣ್ಣಿಗೆ ಅದು ಕಂಡಿತ್ತು. ಅಂಡ್ ಮಂಜು ಅವರು ನನ್ನನ್ನ ಹಾಕಿದ ಇಂಟೆನ್ಸಿಟಿ ಕೂಡ ಗೊತ್ತಿತ್ತು ಅಂತ ನಾನು ಅನ್ಕೋತೀನಿ. ಬಿಕಾಸ್ ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿಲ್ಲ. ನೀವು ಕೇಳಿದ್ಮೇಲೆ ನನ್ಗೆ ಅದ್ರ ಬಗ್ಗೆ ತಲೆಗೆ ಬರ್ತಾ ಇರೋದು. ಅಲ್ಲಿ ಅದೊಂದು ಕಾನ್ಸೆಪ್ಟ್ ತರ ನಡೀತಾ ಇತ್ತು. ಇಡೀ ವಾರ ನಾವು ಬಿಹೇವ್ ಮಾಡೋದು ಕೂಡ ಒಂದು ಟಾಸ್ಕ್ ಆಗಿತ್ತು ಅಲ್ಲಿ. ಟಾಸ್ಕ್ ಕೊಟ್ಟಾಗ್ಲೇ ನಾವು ಪರ್ಫಾರ್ಮ್ ಮಾಡ್ಬೇಕು ಅಂತಿರ್ಲಿಲ್ಲ. ನಮ್ಗೆ ಕಾನ್ಸೆಪ್ಟ್ ಕೊಟ್ಟು ಬಿಟ್ಬಿಟ್ಟಿದ್ರು, ನೀವೆಲ್ಲರೂ ನಿಮ್ ಪಾತ್ರದಲ್ಲಿ ಇರ್ಬೇಕು ಅಂತ. ಅಂಡ್ ರಾಜನ್ಗೆ ಏನ್ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ರು, ನಿಕೃಷ್ಟ, ಕ್ರೂರಿ, ಕಪಟಿ, ಅವನ್ ಇದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು. ಸೊ ಅವರು ಆ ಡಿಸ್ಕ್ರಿಪ್ಷನ್ ಪ್ರಕಾರ ಪಾತ್ರದಲ್ಲಿ ಹಂಗ್ ಮಾಡಿದ್ರು ಅಂತ ಅನ್ಸುತ್ತೆ ನಂಗೆ. ಐ ರಿಯಲಿ ಡೋಂಟ್ ನೋ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಅಂಡ್ ಕಾಸ್ಟ್ಯೂಮ್ ಕಳಚಿಟ್ಟ ಮೇಲೆ ಚಿನ್ನ ಏನಾದ್ರು ಆಯ್ತಾ ನಿನ್ಗೆ ಅಂತ ಕೇಳಿದ್ರು. ಅಣ್ಣ ಇಲ್ಲ ಬಿಡಿ ಅಣ್ಣ, ಇದಕ್ಕೆ ನಾನು ಯಾವಾಗ ಆನ್ಸರ್ ಕೊಡ್ಬೇಕು ಅವಾಗ ಕೊಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೆ ನಾನು. ಓಕೆ, ಮೋಸ್ಟ್ಲಿ ಪಾತ್ರ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಸಿಕ್ಕಾಬಿಡ ಮಿಸ್ ಮಾಡ್ಕೊಂಡಿದ್ದೀನಿ ಸರ್. ಅಯ್ಯೋ, ಒಬ್ಬೊಬ್ನೇ ಅಂತೂ ತುಂಬಾ ಕೊರಗಿದ್ದೀನಿ ಒಂದೊಂದ್ಸತಿ. ನಾನು ಅಡ್ಗೆ ಮನೆ ಜಾಸ್ತಿ ಯೂಸ್ ಮಾಡ್ತಿದ್ದೆ ಅದಕ್ಕೆ. ಯಾಕಂದ್ರೆ ನನ್ಗೆ ನಮ್ಮಮ್ಮ ನೆನಪಾಗೋರು ಅಡ್ಗೆ ಮನೇಲಿ. ಸೊ ಅದಕ್ಕೆ ನನ್ಗೆ ಅಲ್ಲಿ ಇರ್ಬೇಕು. ನಾನು ಒಂದಷ್ಟು ಜನಕ್ಕೆ ಊಟ ಬಡಿಸಿದಾಗ ಅವ್ರ ಮುಖದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕಾಣುತ್ತಲ್ಲ, ಇದು ಚೆನ್ನಾಗಿ ಮಾಡಿದ್ದೇನೆ, ಸಕ್ಕದಾಗಿದೆ ಅಂತ ಹೇಳಿದಾಗ ನಮ್ಮಮ್ಮಂಗೂ ಅದೇ. ಅವ್ರು ಏನೇ ಮಾಡಿದ್ರು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ. ಸೊ ಆತರ ಅದನ್ನೆಲ್ಲ ಫೀಲ್ ಮಾಡೋದಕ್ಕೆ. ಅಂಡ್ ತುಂಬಾ ಲೆಟರ್ ಬಂದಾಗ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಇತ್ತೀಚೆಗೆ ಒಂದಷ್ಟು ವಾರಗಳಿಂದ ಎಲ್ಲರೂ ಪೇರೆಂಟ್ಸ್ ನ ಮಿಸ್ ಮಾಡ್ಕೊಳ್ಳೋರು ಮನೇಲಿ. 80 ದಿನ ಆಗ್ತಾ ಬಂತಲ್ಲ, 70 ದಿನ ದಾಟಿದ್ಮೇಲೆ ಎಲ್ರಿಗೂ ತುಂಬಾ ಮಿಸ್ ಆಗೋ ಫೀಲಿಂಗ್ ಬರ್ತಾ ಇತ್ತು. ಸೊ ಆಗ ಅಪ್ಪ ಅಮ್ಮನ ಬಗ್ಗೆ ಒಳಗಡೆ ಮಾತಾಡ್ಕೋತಾ ಇದ್ವಿ. ಸೊ ಅವಾಗ ತುಂಬಾ ಮಿಸ್ ಮಾಡಿದ್ದೇನೆ. 80 ದಿನಗಳ ಜರ್ನಿ, ಲೆಟರ್ ಅಂತೂ ಬಂತು. ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಸ್ವಲ್ಪ ದಿನ ಇದ್ದಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಿತ್ತು. ಸೊ ಆ ಮೂಮೆಂಟ್ ನ ಮಿಸ್ ಮಾಡ್ಕೊಳ್ತಿದಾರ? ಎಲಿಮಿನೇಟ್ ಆಗೋದಕ್ಕಿಂತ ಅಂದ್ರೆ ಲೈಕ್ ಎಲ್ಲೋ ಒಂದ್ ಕಡೆ ಆ ಮೂಮೆಂಟ್ ಬರೋದಕ್ಕಿಂತ ಮುಂಚೆನೆ ಎಲಿಮಿನೇಟ್ ಆಗಿದ್ದೀನಿ ಅನ್ನೋಂಥದ್ದು ಇರ್ತೈತಲ್ಲ? ಹೌದು, ಯಾಕಂದ್ರೆ ಹೋದ್ವಾರ ಅಲ್ಲ ಅದ್ರ ಹೋದ್ವಾರ ನಾವೆಲ್ಲರೂ ಇಡೀ ಮನೆ ಒಂದ್ ಸ್ವಲ್ಪ ಲೋ ಆಗಿತ್ತು. ಅವಾಗ ಎಲ್ಲರೂ ಕ್ಯಾಮ್ರಾ ಹತ್ರ ಹೋಗಿ ಮಾತಾಡಿದ್ವಿ, ದಯವಿಟ್ಟು ಫ್ಯಾಮಿಲಿ ರೌಂಡ್ ಮಾಡಿಸಿ, ನೆಕ್ಸ್ಟ್ ವೀಕ್ ಫ್ಯಾಮಿಲಿ ರೌಂಡ್ ಮಾಡಿಸಿ, ಎಲ್ಲರೂ ನೋಡ್ಬೇಕು ಅನ್ನಿಸ್ತಿದೆ ಅಂತ. ಅಂಡ್ ನಾವೆಲ್ಲರೂ ಆ ರೌಂಡ್ಗೋಸ್ಕರ ಉಳ್ಕೊಳ್ಳೇಬೇಕು ಅಂತ ತುಂಬಾ ಆಸೆಯಿಂದ ಇದ್ವಿ. ಫ್ಯಾಮಿಲಿ ಬರ್ಲಿಲ್ಲ, ಬಟ್ ಹೋದ್ ಸೀಸನ್ ಕಂಟೆಸ್ಟೆಂಟ್ಸ್ ಬಂದ್ರು ಫ್ಯಾಮಿಲಿ ತರಾನೇ. ನನ್ಗೆ ಕಾರ್ತಿಕ್ ಬಂದಿದ್ ಫ್ಯಾಮಿಲಿ ಬಂದಂಗೆ ಆಯ್ತು. ನನ್ನ ಇಡೀ ಫ್ಯಾಮಿಲಿನ ಅವನೊಬ್ಬನಲ್ಲಿ ನೋಡಿದೆ, ನಾನು ಅಷ್ಟು ಕ್ಲೋಸ್ ಇದ್ವಿ. ಬಟ್ ಮಿಸ್ ಮಾಡ್ಕೊಂತಿದ್ದೀನಿ, ಅಲ್ಲಿವರೆಗೂ ಇರ್ಬೇಕಾಗಿತ್ತು. ಬಿಗ್ ಬಾಸ್ ಅಂತ ಬಂದ್ಮೇಲೆ ಗೊತ್ತಾಯ್ತು ಕಾರ್ತಿಕ್ ಅವರು ಬಂದ ಮೇಲೆ. ಸೊ ನಿಮ್ಮ ಮತ್ತೆ ಕಾರ್ತಿಕ್ ಅವರ ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಸುಮಾರು ವರ್ಷಗಳಿದೆ. ಸೊ ಕಾರ್ತಿಕ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಹೇಳಿದ್ರು? ಹಾಗೇನೆ ಇನ್ನೊಂದೇನಂತಂದ್ರೆ, ಮೊದ್ಲು ಈ ಕ್ವಶನ್ ಆನ್ಸರ್ ಮಾಡಿ, ನಾನು ನಿಮ್ಗೆ ಆಮೇಲೆ ಕೇಳ್ತೀನಿ ಇನ್ನೊಂದು ಕ್ವಶನ್.
ಇದಕ್ಕ ಕಾರ್ತಿಕ್ ನಾನು ಹಲವಾರು ವರ್ಷಗಳು ಒಂದೇ ಮನೇಲಿ ಇದ್ವಿ, ನಾವು ಹೌಸ್ ಮೇಟ್ಸ್ ಆಗಿದ್ವಿ, ನಾವು ಒಂದೇ ಫ್ಲಾಟ್ ಅಲ್ಲಿ ಜೀವನ ಮಾಡಿದ್ವಿ. ಸೊ ನಾನು ನನ್ನ ಸ್ಟ್ರಗಲ್ಸ್ ನ ತುಂಬಾ ಹತ್ತಿರದಿಂದ ನೋಡಿರುವಂತ ವ್ಯಕ್ತಿ ಅವನು, ಅಂಡ್ ಅವನ ಸ್ಟ್ರಗಲ್ಸ್ ನ ತುಂಬಾ ಹತ್ತಿರದಿಂದ ನೋಡಿದೀನಿ ನಾನು. ಅಂಡ್ ನಾವಿಬ್ರು ಏನು ನಮ್ ನಿಜವಾದ ವ್ಯಕ್ತಿತ್ವ ಏನು ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಅಂಡ್ ಆ ವ್ಯಕ್ತಿತ್ವ ಇಬ್ರು ಬಿಗ್ ಬಾಸ್ ಅಲ್ಲಿ ತೋರಿಸಿದಾಗ ನಾನು ಕಾರ್ತಿಕ್ ಹೋದಾಗ ನಾನು ನನ್ನ ಫ್ರೆಂಡ್ಸ್ ಅದೇ ಮಾತಾಡ್ಕೊತಾ ಇದ್ವಿ, ಇವನು ಮನೆ ಒಳಗೆ ನಾನು ನಮ್ ಜೊತೆ ಹೆಂಗಿದ್ನೋ ಮನೆ ಒಳಗೂ ಹಂಗೆ ಇದನ್ನಲ್ಲ ಅಂತ. ಕಾರ್ತಿಕ್ ಕೂಡ ಅದನ್ನೇ ಮಾತಾಡ್ಕೊಂಡಿದ್ದಾನೆ, ಈ ನನ್ ಮಗ ನಮ್ ಜೊತೆ ಹೆಂಗಿದ್ನೋ ಮನೆ ಒಳಗೂ ಹಂಗೆ ಇದನ್ನಲ್ಲ, ಸೂಪರ್ ಗುರು ಅಂತ. ಸೊ ಅವನ ಫ್ರೆಂಡ್ಶಿಪ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಇರೋಂಥ ಫ್ರೆಂಡ್ಶಿಪ್, ಎಲ್ಲವನ್ನು ಕೊಡುವಂತ ಫ್ರೆಂಡ್ಶಿಪ್. ಸೊ ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಇನ್ನೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ಸೊ ಸುಮಾರು ವರ್ಷಗಳ ಕಾಲ ಫ್ರೆಂಡ್ಶಿಪ್ ಆಗಿತ್ತು ನಿಮ್ಮ ಮತ್ತೆ ಬಿಗ್ ಬಾಸ್ ಸೀಸನ್ 10 ಕಾರ್ತಿಕ್ ಅವರ ಒಂದು ಫ್ರೆಂಡ್ಶಿಪ್. ನೀವು ಬಿಗ್ ಬಾಸ್ಗೆ ಆಪರ್ಚುನಿಟಿ ತರ ಬಂದಾಗ ಕಾರ್ತಿಕ್ ಅವ್ರ ಕಡೆಯಿಂದ ಏನೆಲ್ಲ ಟಿಪ್ಸ್ ತಗೊಂಡೋಗಿದ್ರಿ? ಅವ್ನು ಹೇಳಿದ್ ಒಂದೇ ಮಾತು, ಮಗ ನೀನು ನಮ್ಗಳ ಜೊತೆ ಹೆಂಗಿದ್ಯೋ ಹಂಗೆ ಇರ್ಬೇಕು ನೀನು. ಹೌದು ಟ್ರಿಗರ್ ಆಗುತ್ತೆ ಒಂದಷ್ಟು ಪಾಯಿಂಟ್ಗಳು, ಅದನ್ನೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೋಗು ಚೆನ್ನಾಗ್ ಆಡು, ಯಾರಾದ್ರೂ ತುಂಬಾ ಸ್ಟ್ರಾಂಗ್ ಅನ್ಸಿದ್ರೆ ಅವ್ರನ್ನ ಆಪೋಸಿಟ್ ಮಾಡ್ಕೋ, ಅಷ್ಟು ಬಿಟ್ಟು ನಿನ್ಗೆ ಏನೇನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆ, ಅಷ್ಟೇ ಹೇಳಿದ್ದು. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಸಿಚುವೇಶನ್ಸ್ ಟಾಸ್ಕ್ ಅನ್ನೋದು ಯಾಕೆಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮಾತ್ರ ಗೊತ್ತಿರುತ್ತೆ, ಹೊರಗಡೆಯಿಂದ ನೋಡುವಂತಾರೆ. ಬಿಕಾಸ್ 24 hours ಏನ್ ಶೂಟ್ ಆಗಿರುತ್ತೆ ಅದು 1.5 hour ಮಾತ್ರ ಆಗುತ್ತೆ. ಬಟ್ ಅದರಲ್ಲಿ ನೋಡುವಂತಹ ವೀಕ್ಷಕರಾಗಿರ್ಬೋದು, ಕೆಲವು ಟ್ರೋಲರ್ಸ್ ಆಗಿರ್ಬೋದು, ಟ್ರೋಲ್ಸ್ ಅನ್ನ ಮಾಡ್ತಾರೆ. ಬಿಕಾಸ್ ಎಲ್ಲ 24 hours ತೋರಿಸೋದಿಲ್ಲ, ಅದ್ರಲ್ಲಿ ಎಲ್ಲೆಲ್ಲಿ ಕತ್ರಿ ಹಾಕ್ಬೇಕು ಅದ್ರಲ್ಲಿ ಕತ್ರಿ ಹಾಕಿರ್ತಾರೆ. ಸೊ ಟ್ರೋಲ್ಸ್ ವಿಚಾರ ಬಂದಾಗ ಕೆಲವೊಂದಷ್ಟು ಟ್ರೋಲ್ಸ್ ಆಗಿದೆ, ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗೂ ಆಗಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿದೆ, ತುಂಬಾ ಟ್ರೋಲ್ಸ್ ನೋಡಿದೆ ನಾನು. ನನಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ಒಂದು 90% ಪಾಸಿಟಿವ್ ಆಗಿದೆ, ಇನ್ನೊಂದು 10% ನೆಗೆಟಿವ್ ಇದೆ ನನ್ನ ಪ್ರಕಾರ. ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾ ಹೊರಗಡೆ ಬಂದ್ಮೇಲೆ ಅವ್ರ ಕ್ರಿಯೇಟಿವಿಟಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದಿರ, ಎಫರ್ಟ್ಸ್ ಹಾಕಿದಿರ ನಮ್ಗಳನ್ನ ಬೇರೆ ತರ ತೋರ್ಸೋದಕ್ಕೆ. ಖುಷಿಯಾಗಿದೆ, ಆಕ್ಚುಲಿ ನಿಜವಾಗ್ಲೂ ಖುಷಿಯಾಗಿದೆ. ತುಂಬಾ ಟ್ರೋಲ್ಸ್ ನೋಡಿ ನಕ್ಕಿದ್ದೀನಿ, ನಂದೇ ಟ್ರೋಲ್ಸ್ ನೋಡಿ ನಾನೇ ಎಂಜಾಯ್ ಮಾಡಿದ್ದೀನಿ. ರಾತ್ರಿ ಎಲ್ಲ ನಿದ್ದೆ ಬರ್ದಿರ್ಬೇಕಾದ್ರೆ ಸುಮ್ಮನೆ ಟ್ರೋಲ್ಸ್ ನೋಡ್ತಾ ಇರ್ತಿದ್ದೆ ನಾನು. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಅವ್ರ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ಆಕ್ಚುಲಿ ಯಾವ್ದಾದ್ರು ಒಂದು ಶೇರ್ ಮಾಡೋದಾದ್ರೆ, ಇಂತ ಒಂದು ಇದನ್ನ ನೋಡಿ ಸಿಕ್ಕಾಪಟ್ಟೆ ನಾನು ನಗಾಡಿದ್ದೀನಿ ಅನ್ನೋದಾದ್ರೆ? ನಾನು ಆಕ್ಚುಲಿ ಚೈತ್ರನ್ ನೋಡಿ ತುಂಬಾ ನಕ್ಕಿದ್ದೀನಿ ನಾನು. ಅವಳು ಹಿಂಗ್ 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 ಅನ್ನೋದು, ಸ್ವಾಮಿ ಗೋವಿಂದ ಬಂತು ಅನ್ನೋದು, ಗೊಂಬೆ ಗೊಂಬೆ ಇದು ಚಿಕ್ಕ ಗೊಂಬೆ ಅದೊಂದು, ಆಮೇಲೆ ಅವಳದು ಈ ದೃಷ್ಟಿ ತಕೊಂಡಿದ್ ಪೂಜೆ ಮಾಡ್ಕೊಂಡಿರೋದು, ಇವೆಲ್ಲ ಭಾರಿ ಮಜಾ ಕೊಟ್ಟಿದೆ ನನಗೆ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಐಶ್ವರ್ಯ ಮೇಲೆ ಶಿಶಿರ್ ಅವ್ರಿಗೆ ಲವ್ ಆಗಿದ್ಯಾ ಅಂತ? ಅಯ್ಯೋ ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಆಕ್ಚುಲಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಟೆಲಿಕಾಸ್ಟ್ ಕೂಡ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ನೀನು ಹುಡುಗಿ ತರ ನೋಡ್ತೇನೆ ಇಲ್ಲ ಕಣೆ, ನಾನು ನೋಡ್ತಿರೋದೇ ನಿನ್ನ ಹುಡುಗನ್ ತರ ಅಂತಾನೆ ಹೇಳ್ಬಿಟ್ಟಿದ್ದೀನಿ ನಾನು. ನನ್ನ ಬಾಯ್ಸ್ ಗ್ಯಾಂಗ್ಗೆ ನೀನು ಒಬ್ಳು ಎಂಟ್ರಿ, ಇವಾಗ ಮಚ್ಚ ಅಂತಾನೆ ಕರೆಯೋದು ನಿನ್ನ ಅಂತ ಹಂಗೆ ಹೇಳಿರೋದು. ಅಲ್ಲಿದ್ದಿದ್ದು ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಷ್ಟೇ. ಇಬ್ರಿಗೂ ಒಂದೊಂದು ಮೋಟಿವೇಶನ್ ಅಗತ್ಯ ಇದ್ದಾಗ ಇಬ್ರು ಅದನ್ನ ಮಾಡ್ತಾ ಇದ್ವಿ. ಸೊ ಅದಷ್ಟೇ ಇದ್ದಿದ್ದು, ಯಾವ್ದು ಲವ್ ಇವೆಲ್ಲ ಯಾವ್ದು ಇಲ್ಲ. ಬಿಕಾಸ್ ಯಾಕಂದ್ರೆ ನೋಡುವಂತ ವೀಕ್ಷಕರಿಗೆ ನೀವು ಮತ್ತೆ ಐಶ್ವರ್ಯ ಇಬ್ರು ಸೇರ್ಕೊಂಡು ಒಂದೇ ಬೆಡ್ಶೀಟ್ ನ ಹೊತ್ಕೊಂಡು, ಅದ್ ಮಂಜಾಣ ಮಾಡಿಸಿದ್ದು ಸೀನು ಸರ್, ಅದು ಕಟ್ ಮಾಡ್ಬಿಟ್ಟವ್ರ ಅದನ್ನ. ಮಂಜಾಣ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಹೀರೋಯಿನ್ ಎಂಟ್ರಿ, ಹೀರೋಯಿನ್ ಇಲ್ಲಿ ಬಾಲ್ಕನಿಲ್ ಕಾಫಿ ಕುಡಿತಾ ಇರ್ತಾಳೆ, ನೀನ್ ಬತ್ತಿಯ ಕಾಫಿ ಶೇರ್ ಮಾಡ್ಬೇಕು, ಅದೆಲ್ಲ ಕಟ್ ಮಾಡ್ಬಿಡ್ತಾರ ಗೊತ್ತಿಲ್ಲ, ಕೇಳ್ತಾ ಇದೀನಿ ನಾನು, ಎಪಿಸೋಡ್ ನೋಡಿಲ್ಲ ನಾನು. ಅಲ್ಲಿ ಕೂತಿರ್ತಾರೆ ಮಂಜಣ್ಣ ಎದುರುಗಡೆ ಮಾಡ್ತಾರಲ್ಲ. ಸೊ ಅದನ್ನ ನೋಡುವಂತ ದೃಷ್ಟಿಕೋನದಲ್ಲಿ ಈ ತರ ಇರುತ್ತೆ. ಸೊ ಹಾಗಾಗಿ ಲವ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಗಾಸಿಪ್ ಸರ್ದಾಡ್ತಾ ಇರುತ್ತೆ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ, ನಿಜವಾಗ್ಲೂ ಇಲ್ಲ. ಅಲ್ಲಿ ಇದ್ದಿದ್ದು ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ಅಲ್ಲಿ. ನಿಮ್ಮ ಮತ್ತೆ ಒಂದು ಕ್ಯಾರೆಕ್ಟರ್ ಏನು, ಹಾಗೆ ನೀವು ಯಾವ ರೀತಿ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ರಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ತ್ರಿವಿಕ್ರಮ್ ಹಾಗೇನೆ ಚೈತ್ರ ಅವರ ಮಧ್ಯೆ ಒಂದು ಕಮ್ಯುನಿಕೇಶನ್ ಬರುತ್ತೆ. ಸೊ ಅಂತ ಒಂದು ಟೈಮಲ್ಲಿ ಚೈತ್ರ ಅವರು ಶಿಶಿರ್ ಅವ್ರಿಗೆ ಜೊಲ್ಲು ಅಂತ ಹೇಳ್ಬಿಟ್ಟು ಕರೀತಾರೆ, ಹಾಗೆ ಇನ್ನೊಂದಷ್ಟು ವರ್ಡ್ಸ್ ನ ಯೂಸ್ ಮಾಡ್ತಾರೆ ಅಂತ ತ್ರಿವಿಕ್ರಮ್ ಹೇಳ್ತಾರೆ. ಆ ಒಂದು ಸಿಚುವೇಶನ್ ನಿಮ್ಗೆ ಯಾವ ರೀತಿ ಇತ್ತು? ತುಂಬಾ ಕೋಪ ಬರುತ್ತೆ ನಿಮ್ಗೆ, ತುಂಬಾ ಅಗ್ರೆಸಿವ್ ಆಗಿ ಆಗ್ತೀರಾ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ? ತುಂಬಾ ಡಿಸ್ಟರ್ಬ್ ಆದಂತ ಮೂಮೆಂಟ್ ಸರ್ ಅದು. ಆತರ ಪದಗಳನ್ನ ಯೂಸ್ ಮಾಡಿದಾಗ ಯಾವುದೇ ವ್ಯಕ್ತಿಗಾಗ್ಲಿ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಕೋಪ ಬರುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ. ಅಂಡ್ ಅವ್ರಿಬ್ರು ಆಡ್ತಿದ್ದ ಜಗಳದಲ್ಲಿ ನಾನೇನು ಅನ್ನೋದು ಫಸ್ಟ್ ಪಾಯಿಂಟ್ ನನಗೆ ಬಂದಿದ್ದು. ಇಬ್ರೇನೋ ಕಿತ್ತಾಡ್ಕೋತಿದ್ದೀರಾ, ನನ್ನ ವಿಷಯ ಏನಕ್ಕೆ ತೆಗೆದ್ರಿ, ಈ ಪದಗಳೇನು ಅನ್ನೋದು ಫಸ್ಟ್. ಅಂಡ್ ವಿಕ್ಕಿ ಚೈತ್ರ ಇದನ್ನೆಲ್ಲ ಹೇಳಿದಾಳೆ ಅಂದಾಗ ಆ ಮೂಮೆಂಟ್ ಕೋಪ ಬಂತು. ನನಗೆ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಮುಗಿಸ್ಬೇಕಾಗಿತ್ತು. ಇದು ಮುಗಿದ್ಮೇಲೆ ಮಾತಾಡ್ಬೇಕು ಅಂತ ಹಲ್ಲು ಕಚ್ಕೊಂಡು ನಿಂತಿದ್ದೆ ನಾನು. ಮುಗಿದ್ಮೇಲೆ ಏನ್ರಪ್ಪ ಬಂದ್ರಿ ಆಯ್ತು ಗಾರ್ಡನ್ ಏರಿಯಾಗ ಹೋಗಿ ಮಾತಾಡೋಣ ಅಂದಾಗ ಅಲ್ಲಿ ಫ್ರಸ್ಟ್ರೇಟ್ ಆಗಿ ಸಿಕ್ಕಾಪಟ್ಟೆ ಎಗರಾಡಿದ್ದೆ. ಬಟ್ ಡೀಪ್ ಡೌನ್ ದಲ್ಲಿ ನನ್ಗೇನ್ ಅನಿಸ್ತಾ ಇತ್ತು, ಚೈತ್ರನ ಆಡು ಭಾಷೆ ಬೇರೆ, ಅವಳ ನೇಟಿವ್ ಬೇರೆ, ಅವ್ರ ಕಡೆ ಪದಗಳು ಯೂಸ್ ಮಾಡೋದು ಬೇರೆ. ಈ ತರ ಪದಗಳನ್ನ ಚೈತ್ರ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ನನಗೆ ಒಳಗಡೆ ಕಾಡ್ತಾ ಇತ್ತು. ಅಂಡ್ ತ್ರಿವಿಕ್ರಮ್ ಸುಮ್ನೆ ಈ ತರ ಹೇಳೋವಂಥವನ್ ಅಲ್ವಲ್ಲ ಅಂತನೂ ಒಳಗಡೆ ಇತ್ತು. ಅದಕ್ಕೋಸ್ಕರ ಕ್ಲಾರಿಟಿ ಬೇಕು ಅಂದಿದ್ದೆ ಒಂದು. ಆಮೇಲೆ ಅದೆಲ್ಲ ಫ್ರಸ್ಟ್ರೇಷನ್ ಇಳಿದ್ಮೇಲೂ ಯೋಚನೆ ಬಂತು ನನಗೆ, ನಾವು ಕೇಳಿದ ತಕ್ಷಣ ಕ್ಲಾರಿಟಿ ಕೊಡೋದಕ್ಕೆ ಇದು ಮಾಮೂಲಿ ಲೈಫ್ ಅಲ್ಲ, ಬಿಗ್ ಬಾಸ್ ಇದು ಕೊಡಲ್ಲ.
ನಿಮ್ ಕ್ಲಾರಿಟಿ ಬೇಕಾದ್ರೆ ನೀವು ತಗೊಳ್ಳಿ ಅಂತಾನೆ ಬಿಟ್ಬಿಡ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಆ ಫ್ರಸ್ಟ್ರೇಷನ್ ಎಲ್ಲ ಹೊರಗಡೆ ಹಾಕ್ಬೇಕಾಗಿತ್ತು, ಹಾಕ್ತೆ. ಅದಾದ್ಮೇಲೆ ರಾತ್ರಿ ವಿಕ್ಕಿ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತಪ್ಪಲ್ವಾ ಇದು, ನಿಮ್ ಜಗಳದಲ್ಲಿ ನನ್ ವಿಷಯ ಏನಕ್ಕೆ ತಂದ್ರಿ, ಅದ್ ಯಾವಾಗ್ಲೂ ಇದ್ದಿರ್ಬೋದು, ಆ ಟೆಲಿಕಾಸ್ಟ್ ಕೂಡ ಆಗದೆ ಇದ್ದಿರ್ಬೋದು, ಈಗ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿದ್ರಲ್ಲ ನೀವು, ತಪ್ಪಲ್ವಾ. ಸೊ ಅವನು ಒಂದಷ್ಟು ಸಾರಿ ಕೇಳ್ದೆ, ಎಲ್ಲ ಮುಗೀತು. ಅಂಡ್ ನಾನು ಒಬ್ನೇ ಕೂತ್ಕೊಂಡು ಯೋಚನೆ ಮಾಡಿದಷ್ಟೇ, ಇದನ್ನ ನಾನು ಕ್ಯಾರಿ ಮಾಡಿದ್ರೆ ಆ ಇಬ್ರಲ್ಲಿ ಯಾರಾದ್ರೂ ಒಬ್ರು ನನ್ಗೇನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವ್ರು ಗೆದ್ದಂಗೆ ಆಗ್ಬಿಡುತ್ತೆ, ಅವ್ರ ಮುಂದೆ ನಾನು ಸೋತಂಗೆ ಆಗ್ಬಿಡುತ್ತೆ. ನಾಳೆ ದಿನ ನಾನು ಸೂಪರ್ ಆಗಿ ಶುರು ಮಾಡ್ಬೇಕು, ಇದು ಯಾವ್ದು ನಂಗೆ ತಲೆಗೆ ಇಲ್ಲ ಅನ್ನೋ ರೀತಿ ಶುರು ಮಾಡ್ಬೇಕು ನಾನು. ಆಗ ಅವ್ರು ಅನ್ಕೋತಾರೆ ಇವ್ನಿಗೇನು ಎಫೆಕ್ಟ್ ಆಗ್ತಿಲ್ವಾ ಅನ್ನೋದು ನಾನು ಅನ್ಕೋತಾರೆ. ಅಂಡ್ ಇದನ್ನ ಲ್ಯಾಗ್ ಮಾಡ್ತಾ ಹೋದ್ರೆ ನನ್ನ ಇಮೇಜ್ ಡ್ರಾಪ್ ಆಗ್ತಾ ಹೋಗುತ್ತೆ. ಅವಶ್ಯಕತೆ ಇಲ್ಲ, ನಾನು ಆಡೋಣ, ಆಟಕ್ಕೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅಷ್ಟೇ ಎನರ್ಜಿಯಿಂದ ನಾನು ಹೊಸ ದಿನದ ತರ ಶುರು ಮಾಡಿದ್ದೆ ನಾನು. ಬಟ್ ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಓಕೆ, ಕೊನೆಗೂ ಕ್ಲಾರಿಟಿ ಸಿಗ್ತಾ ಇದೆ ಇಲ್ವಾ? ಬೇಡ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಬಂದ್ಮೇಲೆ ಏನಾದ್ರು ಕೇಳ್ತಾರಾ ಎಲ್ಲ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ? ಖಂಡಿತ ಇಲ್ಲ, ಬೇಕಾಗಿಲ್ಲ. ಓಕೆ, ಕಿಚನ್ ಐ ಥಿಂಕ್ ಕಿಚನ್ ಏನೋ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ರಜತ್ ಅವರು ನೀವು ಮತ್ತೆ ಐಶ್ವರ್ಯ ಇರ್ತೀರಾ. ಸೊ ರಜತ್ ಒಂದ್ ಮಾತು ಹೇಳ್ತಾರೆ ಐಶ್ವರ್ಯ ಅವ್ರಿಗೆ, 50 kg ಬಂಗಾರ ಏನೋ ಓಡಾಡ್ಕೊಂಡು ಹೋಗ್ತಾ ಇದೆ. ಸೊ ಅವಾಗ ಐಶ್ವರ್ಯ ಅವ್ರು ಕೇಳ್ತಾರೆ ಯಾರದು ಅಂತಂದ್ರೆ ನೀನೇ ಕಣೆ ಅಂತ ಹೇಳಿ. ಸೊ ಅವಾಗ ಎಲ್ಲೋ ಒಂದ್ ಕಡೆ ಶಿಶಿರ್ ಪೊಸೆಸಿವ್ನೆಸ್ ಆದ್ರ ಅಂತ ಟಾಸ್ಕ್ ಕೊಟ್ಟಿದ್ರು ನಮ್ಗೆ, ಗ್ರಾಸರಿ ತಗೊಳೋದಕ್ಕೆ ಸೀನ್ಗಳು ಬರ್ಕೊಟ್ಟಿದ್ರು ಬಿಗ್ ಬಾಸ್. ಈ ಸೀನ್ ತರ ನೀವು ಆಕ್ಟ್ ಮಾಡ್ಬೇಕು ಅಂತ. ಆ ಸೀನ್ ತರ ನಾವ್ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಗ್ರಾಸರಿ ಕಟ್ ಆಗೋದು ನಮ್ಗೆ. ಊಟ ಇಲ್ಲ, ಕಳ್ಸೋ ಐಟಮ್ ಅಲ್ಲಿ ಗ್ರಾಸರಿ ಕಟ್ ಆಗೋದು. ಅದನ್ನ ನಾವು ಆ ಸೀನ್ ನ ಅವ್ರು ಎಷ್ಟು ಸತಿ ರೌಂಡ್ಸ್ ಚೇಂಜ್ ಮಾಡ್ತಾರೋ ಅದೇ ತರ ಮಾಡ್ಬೇಕಾಗಿತ್ತು. ಅವಳ ಪೂಲಕ್ ಬೀಳ್ಬೇಕಾಗಿತ್ತು, ಇವ್ರು 3 ಜನ ಜಗಳ ಆಡ್ಬೇಕಾಗಿತ್ತು, ಚೈತ್ರ ರಜತ್ ಬೋಧನೆ ಮಾಡ್ಬೇಕಾಗಿತ್ತು. ಅಂಡ್ ರಜತ್ ಐಶ್ವರ್ಯ ಫ್ಲರ್ಟ್ ಮಾಡ್ಬೇಕಾದ್ರೆ ನಾನು ಹುಡ್ಕೊಂಡು ಕಾಫಿಗೆ ಒಂದೊಂದ್ ರೌಂಡ್ ಅಲ್ಲಿ ಒಂದೊಂದ್ ಪುಡಿ ಬೆರೆಸ್ಬೇಕಾಗಿತ್ತು. ಅದ್ ಅವ್ರು ಕೊಟ್ಟಿದ್ ಸೀನ್ ಅದು. ರಜತ್ಗೆ ಕವನ ಹೇಳಿ ಐಶ್ವರ್ಯನ್ ಜೊತೆ ಫ್ಲರ್ಟ್ ಮಾಡ್ಬೇಕು. ಅದನ್ನ ನೋಡಿ ಶಿಶಿರ್ ಹುರ್ಕೊಂಡು ಕಾಫಿಗೆ ಖಾರದ ಪುಡಿನ ಮೆಣಸಿನ ಪುಡಿನ ಹಾಕಿ ಪ್ರತಿ ರೌಂಡ್ಗೂ ಚೇಂಜ್ ಮಾಡಿ ಕೊಡ್ಬೇಕು ಅಂತ ಸೀನ್ ಕೊಟ್ಟಿದ್ದದು. ನಮ್ಗೆ ಊಟ ಇಂಪಾರ್ಟೆಂಟ್ ಸರ್. ನಮಗೆ ಮೊದ್ಲೇ ಗೋಧಿ ತಿಂದು ಬೇಜಾರಾಗಿತ್ತು, ನಮ್ಗೆ ಅಕ್ಕಿ ಬೇಕಿತ್ತು ಆ ವಾರ. ಸೊ ಊಟ ಇಂಪಾರ್ಟೆಂಟ್ ಆಗಿದ್ರಿಂದ ಅವ್ರು ಏನ್ ಕೊಟ್ಟಿದ್ರು ಶಿಸ್ತಾಗಿ ಚಾಚು ತಪ್ಪದೆ ಮಾಡಿದ್ವಿ, ಅದಷ್ಟೇ. ಅದು ಬಿಟ್ಟು ಏನಿರಲ್ಲ, ಚಾನ್ಸೇ ಇಲ್ಲ. ಓಕೆ, ನಿಮ್ಮ ಮತ್ತೆ ಶೋಭಾ ಶೆಟ್ಟಿ ಅವರ ಬಾಂಡಿಂಗ್ ಗೊತ್ತಿರುವಂತದ್ದೇ ಬಿಗ್ ಬಾಸ್ ಬಂದ್ಮೇಲೆ. ಸೊ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇಬ್ರು ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಬೆಳೆಯುತ್ತೆ ಇರೋಂತ ಸ್ಮಾಲ್ ಜರ್ನಿಯಲ್ಲೇನೆ. ಸೊ ಎಲ್ಲೋ ಒಂದ್ ಕಡೆ ಶೋಭಾ ಅವರು ಎಲಿಮಿನೇಟ್ ಆಗಿರುವಂತಹ ಅಂದ್ರೆ ಎಕ್ಸಿಟ್ ಆಗಿರುವಂತಹ ಟೈಮಲ್ಲಿ ಸೊ ಶಿಶಿರ್ಗೋಸ್ಕರನೇ ಶೋಭಾ ಅವರು ತ್ಯಾಗ ಮಾಡಿದ್ರು ಮುಂದುವರಿಲಿ ಅಂತ ಟಾಕ್ ಇದೆ. ಸೊ ಅದೇ ಒಂದು ವಿಚಾರ ಡಿಸ್ಕಷನ್ ಆಗುತ್ತೆ ಹೌಸ್ ಅಲ್ಲಿ. ಅದಾದ್ಮೇಲೆ ಕಿಚ್ಚನ ಪಂಚಾಯತಿಯಲ್ಲೂ ಸಹ ಅದಕ್ಕೆ ಕ್ಲಾಸಸ್ ತ್ರಿವಿಕ್ರಮ್ ಅವ್ರಿಗೆ ಕಿಚ್ಚ ಕ್ಲಾಸು ಸಹ ತಗೊಂತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲ, ಫಸ್ಟ್ ಆಫ್ ಆಲ್ ಹೌದು, ಶೋಭಾ ನಾನು ತುಂಬಾ ವರ್ಷಗಳ ಹಿಂದೆ ಪರಿಚಯ. ನಾವು ಒಂದು ಶೋ ಕೂಡ ಒಟ್ಟಿಗೆ ಮಾಡಿದ್ವಿ ನಾವು. ಆ ಶೋ ಮುಗ್ದು ನನ್ನ ಪ್ರಕಾರ 7 ವರ್ಷ ಆಗಿತ್ತು. ಅದಾದ್ಮೇಲೆ ನಾವಿಬ್ರು ಮೀಟೇ ಮಾಡಿಲ್ಲ. ಬಿಗ್ ಬಾಸ್ ಬರೋಕ್ ಮುಂಚೆ ಒಂದ್ 7 ವರ್ಷದಿಂದ ನಾವಿಬ್ರು ಮೀಟೇ ಮಾಡಿಲ್ಲ. ಬಿಗ್ ಬಾಸ್ ಬಂದ್ಮೇಲೆ ಆಬ್ವಿಯಸ್ಲಿ ನಾವು ಹಳೆ ಶೋ ಮಾಡಿದ್ರಿಂದ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅಂಡ್ ಅವಳಿದ್ದ 2 ವಾರನೂ ನಾನು ಅವಳ ಆಪೋಸಿಟ್ ಟೀಮಲ್ಲೇ ಆಡಿರೋದು, ಅವಳ ಟೀಮಲ್ಲೂ ಆಡಿಲ್ಲ. ಅಂಡ್ ನಾವಿಬ್ಬರೇ ಏನಾದ್ರೂ ಕುತ್ಕೊಂಡು ಮಾತಾಡ್ಬೇಕಾ ಅಂದ್ರೂ ಅದೂ ಆಗಿರ್ಲಿಲ್ಲ. ಆಕ್ಚುಲಿ ನಾವಿಬ್ರು ಕುತ್ಕೊಂಡು ಮಾತಾಡೋದಕ್ಕೆ ಟೈಮು ಸಿಕ್ಕಿರಲಿಲ್ಲ, ಯಾಕಂದ್ರೆ ತುಂಬಾ ಹುಷಾರ್ ತಪ್ಪದ್ಲು, ಕಳಪೆಗೆ ಕೂಡ ಹೋದ್ಲು, ಆ ಥರದೆಲ್ಲ ಆಗೋಗಿತ್ತು. ಅಂಡ್ ಅವಳು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈ ಆಟನ ಯಾವ ತರ ಆಡಿದಾಳೆ ಅಂತ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಒಂದು ಲಯನಸ್ ಅಂತ ಒಂದು ಹೆಸರು ತಗೊಂಡ್ಬಂದಿರೋದು ಅವಳು. ಅಂಥ ಕ್ಯಾರೆಕ್ಟರ್ ಇರೋ ವ್ಯಕ್ತಿ ಒಬ್ಬನಿಗೋಸ್ಕರ ಆಟ ಬಿಡ್ತಾಳೆ ಅಂದ್ರೆ ಯಾರಾದ್ರೂ ನಂಬಕ್ಕಾಗತ್ತೆ? ಯೋಚನೆ ಮಾಡಿ. ಅದು ಮನೇಲಿರೋರು ಅದು ಅವ್ರ ಭ್ರಮೇಲಿ ಬದುಕ್ತಾ ಇದಾರೆ. ಆಕ್ಚುಲಿ ಆತರ ಅನ್ಕೊಂಡ್ರೆ ಅದು ಅವ್ರ ಭ್ರಮೆ, ನಿಜವಾಗ್ಲೂ ಭ್ರಮೆ. ಅವಳು ಎಷ್ಟು ಡೇರ್ ಡೆವಿಲ್ ಅಂತ ಎಲ್ರಿಗೂ ಗೊತ್ತಿದೆ. ಅಂಡ್ ನಾನು 7 ವರ್ಷದ ಹಳೆ ಫ್ರೆಂಡ್ಗೆ ಬಂದ್ಬಿಟ್ಟು ಆಟ ಬಿಟ್ಕೊಟ್ಟು ಹೋಗ್ಬಿಡ್ತಾಳೆ ಅಂದ್ರೆ ದಟ್ ಇಸ್ ಸ್ಟುಪಿಡಿಟಿ ಅನ್ಸುತ್ತೆ ನನಗೆ. ಇಲ್ಲ, ಅವಳಿಗೆ ನಿಜವಾಗ್ಲೂ ಹೆಲ್ತ್ ಇಶ್ಯೂಸ್ ತುಂಬಾ ಆಗಿತ್ತು. ಶಿ ವಾಸ್ ಸಫರಿಂಗ್, ತುಂಬಾ ಸಫರ್ ಮಾಡ್ತಿದ್ಲು. ಅದಕ್ಕೋಸ್ಕರ ಮೋಸ್ಟ್ಲಿ ಆಟದಿಂದ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ನಾನು ಇನ್ನೂ ಮಾತಾಡಕ್ ಆಗಿಲ್ಲ ಅವಳ ಜೊತೆ. ಒಬ್ರಿಗೋಸ್ಕರ ಆಟ ಬಿಟ್ಟು ಹೋಗ್ತಾಳೆ ಅನ್ನೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಸರ್. ವೆರಿ ಡೇರ್ ಡೆವಿಲ್ ಅವಳು. ಓಕೆ, ನಿಮ್ಮ ಹತ್ರ ಅಲ್ಲಿ ಎಕ್ಸಿಟ್ ಆಗೋ ಟೈಮಲ್ಲೂ ಕೂಡ ಹೇಳ್ತಿದ್ರು ನಾನು ಮತ್ತೆ ಇರಬೇಕು ಅನ್ನೋಂಥ ಮಾತುಗಳನ್ನ ಹೇಳ್ತಿದ್ರು. ಬಿಟ್ ಮಾಡಕ್ ಆಗ್ತಿಲ್ಲ, ನೋಡುವಂತ ವೀಕ್ಷಕರಿಗೆ ಇದ್ ಮಾಡಕ್ ಆಗ್ತಿಲ್ಲ. ಏನಾದ್ರೂ ಅದಕ್ಕಿಂತ ಮುಂಚೆ ನಂಗೆ ಈ ತರ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ ಬಿಟ್ಟು ಶೋಭಾ ಶೆಟ್ಟಿ ಅವ್ರು ನಿಮ್ ಜೊತೆ ಏನಾದ್ರು ಪರ್ಸನಲ್ ಆಗಿ ಶೇರ್ ಮಾಡಿದ್ರ ಅಂತ? ಅಂದ್ರೆ ನಾನು ಚೈತ್ರ ಹೋಗಿ ಮಾತಾಡ್ತಾನೆ ಇದ್ವಿ ಅವಳ ಹತ್ರ ಯಾವಾಗ್ಲೂ. ಅವಳು ತುಂಬಾ ಸೊರಗಿದ್ಲು. ಅಂಡ್ ತುಂಬಾ ಟ್ಯಾಬ್ಲೆಟ್ಸ್, ತುಂಬಾ ಮೆಡಿಕೇಶನ್ಸ್ ಅಲ್ಲಿ ಇದ್ಲು ಅವಳು. ಅವಳು ವೀಕ್ ಆಗಿರೋದು, ಡಾಕ್ಟರ್ ಹತ್ರ ಹೋಗಿ ಬಂದಿದ್ದು ಎಲ್ಲ ಗೊತ್ತಿತ್ತು ನಮ್ಗೆ. ಅಂಡ್ ಅದು ಜಾಸ್ತಿ ಆಗ್ತಾನೆ ಹೋಯ್ತು. ಅಂಡ್ ಅದು ಚೈತ್ರಂಗೆ ತುಂಬಾ ಹತ್ರದಿಂದ ಗೊತ್ತಿತ್ತು, ಯಾಕಂದ್ರೆ ಅವಳ ಹತ್ರ ಮಾತ್ರ ಆ ವಿಚಾರಗಳನ್ನ ಶೇರ್ ಮಾಡ್ಕೋತಾ ಇದ್ಲು, ಕಂಫರ್ಟ್ ಇದ್ದಿದ್ರಿಂದ. ಸೊ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಿತ್ತು ಅವಳು ಸ್ವರ್ಗೋಗಿರೋದು. ಅಂಡ್ ತುಂಬಾ ಹೆಲ್ತ್ ಕೈ ಕೊಟ್ಟರೆ ತುಂಬಾ ಕಾಣಿಸ್ತಾ ಇತ್ತು ಮನೇಲಿ. ಅಂಡ್ ಅದ್ರ ಬಗ್ಗೆ ಮಾತಾಡಿದ್ವಿ. ಅಂಡ್ ಇನ್ನೊಂದು ಹೇಳಿದ್ಲು, ಶಿಶಿರ್ ಈ ವಾರ ನಾನು ಏನಾದ್ರು ಸೇವ್ ಆದ್ರೆ ನೆಕ್ಸ್ಟ್ ವೀಕ್ ನಿಂಗೊಂದು ವಿಷಯ ಹೇಳ್ತೀನಿ ನಂದು ಹೆಲ್ತ್ ಬಗ್ಗೆ ಅಂತ ಹೇಳಿದ್ಲು. ಬಟ್ ಅವಳೇ ಹೋದ್ಲು.
80 ದಿನಗಳ ಜರ್ನಿಯಲ್ಲಿ ನೀವೆಲ್ಲಾ ಕಂಟೆಸ್ಟೆಂಟ್ಸ್ ನೋಡಿದ್ದೀರ, ಆದ್ರೆ ಇದುವರೆಗೂ ಕೂಡ ಗೌತಮಿ ಅವರು ಎಲ್ಲೋ ಒಂದ್ ಕಡೆ ತುಂಬಾ ಫೇಕ್ ಆಗಿ ಆಡ್ತಿದ್ದಾರೆ ಅನ್ನುವಂತಹ ವೀಕ್ಷಕರ ಒಂದು ಮನಸ್ಸಲ್ಲಿ ಗೊಂದಲವಾಗಿ ಉಳಿದು ಬಿಟ್ಟಿದೆ. ಸೊ ನೀವು ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡಿ ಬಂದಿದ್ರೆ, ನಿಜವಾಗ್ಲೂ ಗೌತಮಿ ಫೇಕಾ ರಿಯಲ್? ಇಲ್ಲ, ಗೌತಮಿ ಅವ್ರು ಆಕ್ಚುಲಿ ರಿಯಲ್ಲೇ. ಏನಕ್ಕೆ ರಿಯಲ್ ಅಂತ ಹೇಳ್ತೀನಿ ಅಂದ್ರೆ, ಅವ್ರ ವ್ಯಕ್ತಿತ್ವ ಇದ್ದಿದ್ದೇ ಹಾಗೆ. ಅವರು ತುಂಬಾ ಜಗಳ ಮಾಡ್ತಿರ್ಲಿಲ್ಲ, ಎದುರಿಗೆ ಬೇಜಾರಾಗೋ ರೀತಿ ಮಾತಾಡ್ತಿರ್ಲಿಲ್ಲ, ನಗ್ನಗ್ತಾನೆ ಪ್ರತಿಯೊಂದು ವಿಷಯನೂ ಹ್ಯಾಂಡಲ್ ಮಾಡ್ತಿದ್ರು. ಈಗ ಒಂದು 70 ದಿನ ಕಳೆದ ಮೇಲೆ ಅವ್ರಿಗೆ ಅನ್ಸಕ್ ಶುರುವಾಗಿದೆ, ಇದನ್ನೇ ತುಂಬಾ ಜನ ಅಡ್ವಾಂಟೇಜ್ ತಗೋತಾ ಇದಾರೆ ನನ್ನಿಂದ. ನಾನು ಇದನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ಮನೇಲಿರೋರು ಅದನ್ನ ಅಡ್ವಾಂಟೇಜ್ ತಗೊಂಡು ಬೇರೆ ತರ ಮಾಡ್ಬಿಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಂಡು ಹೋದ 2 ವಾರದಿಂದ ಅವರು ಸ್ವಲ್ಪ ಎಲ್ಲಾ ವಿಷಯಕ್ಕೂ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಆಟ ಆಡಕ್ ಶುರು ಮಾಡಿದ್ದಾರೆ. ಅವರು ಮುಂಚೆ ಇದ್ದಿದ್ ಫೇಕು ಅಂತ ನಾನು ಖಂಡಿತ ಹೇಳಲ್ಲ. ನಾವು ತುಂಬಾ ಹತ್ರದಿಂದ ನೋಡಿದೀವಿ. ಅಂಡ್ ನಾನೇ ಬಟ್ರ್ ಬಂದಾಗ ಅದ್ರ ಬಗ್ಗೆ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ, ನನಗನ್ಸಿಲ್ಲ. ಓಕೆ, ಮದುವೆ ರೂಮರ್ಸ್ ಬಗ್ಗೆ ಅಂತೂ ಮಾತಾಡಿದ್ವಿ. ಸೊ ಶಿಶಿರ್ ಅವರ ಮದುವೆಗೆ ಆಗುವಂತ ಹುಡುಗಿಗೆ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು? ಏನಿಲ್ಲ ಸರ್, ಅಪ್ಪ ಅಮ್ಮನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ನನ್ ಮೇಜರ್ ಪ್ರಿಯಾರಿಟಿ ಅಷ್ಟೇ. ಓಕೆ. ಅಂಡ್ ನಮ್ಮ ಮನೆ ವಾತಾವರಣ ಈ ರೀತಿ ಇದೆ, ಅದಕ್ಕೆ ಅಡ್ಜಸ್ಟ್ ಆಗುವಂತ ಹುಡುಗಿ ಸಿಕ್ಕಿದ್ರೆ ಸಾಕಷ್ಟೇ. ಅಷ್ಟೇ ಅಷ್ಟೇ. ಲವ್ ಏನಾದ್ರು ಆಗಿದ್ ಯಾರ ಮೇಲೆ? ಇಲ್ಲ ಸರ್, ಖಂಡಿತ ಇಲ್ಲ. ಇಲ್ಲ. ಇಲ್ಲ ಇಲ್ಲ. ಓಕೆ, ರಜತ್ ಮತ್ತೆ ಚೈತ್ರ ಅವರ ಒಂದು ಮಾತುಗಳು ಜಾಸ್ತಿ ಆರ್ಭಟವಾಗಿರುತ್ತೆ ಅಂತ ಜಾಸ್ತಿ. ಸೊ ಎಲ್ಲವಂತ ನೋಡುವಂತಹ ವೀಕ್ಷಕರಿಗೆ ಅವರ ಒಂದ್ ಕಡೆಯಿಂದ ಒಂದು ರಜತ್ ಮತ್ತೆ ಚೈತ್ರ ಅವರು ಕಿರಿಕಿರಿ ಅಂತ ಅನ್ನಿಸ್ತಿದೆ. ಬಿಕಾಸ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಮೆಂಟ್ಸ್ ಗಳ ಮೂಲಕನೇ ನಾವು ನೋಡಿರ್ಬೋದು. ಸೊ ನಾವುಗಳು ನೋಡ್ತಾನೆ ಹಿಂಗ ಅನ್ಸುತ್ತೆ, 24 ಅವರ್ಸ್ ನೀವು ಅವ್ರ ಜೊತೆ ಯಾವ ರೀತಿ ಬಾಳಿ ಬಂದಿದ್ದೀರಾ 80 ದಿನಗಳ ಕಾಲ. ರಜತ್ ಅಂತೂ ವೈಲ್ಡ್ ಕಾರ್ಡ್ ಎಂಟ್ರಿ, ಚೈತ್ರ ಅವ್ರ ಈ ತರ ಬಂದ್ಮೇಲೆ. ಸೊ ಹೆಂಗಿತ್ತು ರಜತ್ ಮತ್ತೆ ಚೈತ್ರ ಅವರ ಒಂದು ಆರ್ಭಟದ ಮಾತುಗಳು? ನಮ್ಗೆ ಆಕ್ಚುಲಿ ಮಜಾ ಇತ್ತು ಸರ್ ಅದು. ಅವ್ರು ಮಾತಾಡ್ತಿದ್ದೆಲ್ಲ ನಮ್ ಕಾಮಿಡಿಯಾಗೆ ಕಾಣಿಸ್ತಿತ್ತು. ಯಾಕಂದ್ರೆ ರಜತ್ ಭಾರಿ ಕಾಲೆಳಿ ಅವನು ಚೈತ್ರನ್ನ. ಮೋಸ್ಟ್ಲಿ ಈ ವಾರಾನೇ ರಜತ್ ಚೈತ್ರ ಅಷ್ಟು ಕಿರ್ಚಾಡ್ತಿರೋದು. ಅದಕ್ಕೆ ಮುಂಚೆ ಎಲ್ಲ ಅವ್ರು ಕಿರ್ಚಾಡಿದ್ರು ತುಂಬಾ ಕಾಮಿಡಿಯಾಗಿ ಕಿರ್ಚಾಡ್ತಿರೋರು. ದುಷ್ಟ ಬೋಡ ಹೋಗು ಅನ್ನೋಳವಳು, ಪಾಸೋ ಬನ್ನಿ ನೀವು ಅನ್ನೋನು. ಸೊ ನಾನು ಇದ್ದಿದ್ದಷ್ಟು ದಿನ ತುಂಬಾ ಕಾಮಿಡಿಯಾಗೆ ನಡ್ಕೊಂಡು ಹೋಯ್ತದು. ಮೋಸ್ಟ್ಲಿ ಈ ವಾರ ಉಸ್ತುವಾರಿ ವಿಚಾರದಲ್ಲಿ ಒಂದಷ್ಟು ಜಗಳಗಳಾಡಿದ್ದಾರೆ. ಓಕೆ, ಚೈತ್ರನು ಒಂದಷ್ಟು ಕಡೆ ಅನವಶ್ಯಕ ಜಾಗಗಳಲ್ಲಿ ಮಾತಾಡ್ತಾಳೆ, ಅದೊಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಷ್ಟೇ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 11 ನಾನು ಮಾತ್ರ ಹೋಸ್ಟ್ ಮಾಡ್ತಾ ಇದ್ದೀನಿ ಇದುವರೆಗೂ, ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅನ್ನುವಂತಹ ಒಂದು ಮಾತನ್ನ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡ್ಕೊಳ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅದನ್ನು ಕೂಡ. ಸೊ ಅಣ್ಣ ಅಂತ ಹೇಳ್ತಿದ್ರಿ, ಸುಮಾರು ಜನ ಎಷ್ಟೊಂಥ ವೀಕ್ಷಕರು ಬಿಗ್ ಬಾಸ್ ನ ನೋಡೋದಕ್ಕೆ, ಅಂದ್ರೆ ಸುದೀಪ್ ಅವ್ರ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನ ನೋಡ್ತಿರೋದು. ಸೊ ನೀವು ನಿಮ್ಮ ಒಪಿನಿಯನ್ ಶೇರ್ ಮಾಡೋದಾದ್ರೆ? ನನಗೇನನ್ಸುತ್ತೆ ಅಂದ್ರೆ, ಒಂದು ದೊಡ್ಡ ಮನೆ ದೊಡ್ಡ ಯಜಮಾನನ್ ಕಳ್ಕೊಂಡ್ರು ಅಂತ ಅನ್ಸುತ್ತೆ. ಅಂಡ್ ನಾವು 11 ಸೀಸನ್ ಅಲ್ಲಿರುವಂತ ಅಷ್ಟು ಜನ ಆಟಗಾರರು ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಆ ತೂಕದ ವ್ಯಕ್ತಿತ್ವನ ರೀಪ್ಲೇಸ್ ಮಾಡುವಂತ ಇನ್ನೊಂದು ತೂಕದ ವ್ಯಕ್ತಿತ್ವನ ಚಾನೆಲ್ ಕರ್ಕೊಂಬಂದು ನಿಲ್ಲಿಸ್ತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ, ಡೌಟ್ ಇಲ್ಲ. ಬಟ್ ಆ ಸ್ಥಾನ ತುಂಬಾ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಡೀ ಕರ್ನಾಟಕನ ಅಲ್ಲಿ ಒಳಗಿರುವಂತ ಅಷ್ಟು ಜನ ಕಂಟೆಸ್ಟೆಂಟ್ಸ್ ನ 2 ಮುಷ್ಟಿಲ್ ಹಿಂಗ್ ಬ್ಯಾಲೆನ್ಸ್ ಮಾಡಿದಂತ ವ್ಯಕ್ತಿ ಅವರು. ಅದು ತುಂಬಾ ಕಷ್ಟವಾದಂತಹ ಕೆಲಸ ಅದು. ಅಂಡ್ ಇರೋ ಕಮಿಟ್ಮೆಂಟ್ಸ್ ಮಧ್ಯೆ ಶೋಗೂ ಕೊಟ್ಟಂತ ಕಮಿಟ್ಮೆಂಟ್, ಅಂಡ್ ತಾಯಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆದಾಗ ಅವ್ರು ಹೋಗಿದ್ದಿನ ಅವರು ಒಂದು ಎಪಿಸೋಡ್ನ ಪೂರ್ತಿಯಾಗಿ ಮುಗಿಸ್ಕೊಟ್ಟು ಹೋದಂತ ಕಮಿಟ್ಮೆಂಟ್. ಸೊ ಇದೆಲ್ಲ ನೋಡ್ತಿದ್ದಾಗ ಈ ಸ್ಟೇಜ್ಗೆ ಅವರೇ ಸೂಕ್ತ ಅಂತ ಅನ್ಸುತ್ತೆ. ಬಟ್ ವಿ ಆರ್ ಲಕ್ಕಿ. ಓಕೆ, ಅವರಂತೂ ಅನೌನ್ಸ್ ಮಾಡಿದ್ದಾಗಿದೆ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅವರ ಒಂದು ಜಾಗದಲ್ಲಿ ಯಾವ ಒಬ್ಬ ನಟರನ್ನಾಗಿರ್ಬೋದು ನೋಡೋದಕ್ಕೆ ಇಂತ ಅವರು ಸೂಕ್ತ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ಸರ್ ನಿಜವಾಗ್ಲೂ ಬೇರೆ ಹೆಸರು ಬರ್ತಿಲ್ಲ ಸರ್. ನಾನು ಇದನ್ನ ತುಂಬಾ 2-3 ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ. ಒಂದಷ್ಟು ಆಕ್ಟರ್ಗಳ ಹೆಸರುಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರು ಬಂದ್ರೆ ಯಾವ ತರ ಮಾಡ್ಬೋದು ಕಂಪೇರ್ ಮಾಡ್ತಾ ಹೋದಾಗ ನಂಗೆ ಕಂಪ್ಯಾರಿಸನ್ ಮಾಡಕ್ಕೆ ಆಗ್ತಿಲ್ಲ. ಆ ಜಾಗ ನನಗೆ ಬೇರೆ ಯಾರು ಕಲ್ಪಿಸ್ಕೊಳಕ್ ಆಗ್ತಿಲ್ಲ, ಊಹಿಸ್ಕೊಳಕ್ಕೂ ಆಗ್ತಿಲ್ಲ, ಗೊತ್ತಿಲ್ಲ. ಓಕೆ, ರಿಷಬ್ ಶೆಟ್ಟಿ ಅವರ ಮಾತು ಕೂಡ ತಳ್ಕಾಕೊಂಡಿತ್ತು. ಸೊ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅಂತಂದ್ರೆ ರಿಷಬ್ ಮಾಡ್ಬೋದು ಅಂತ. ಸೊ ರಿಷಬ್ ಶೆಟ್ಟಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿ ರಿಷಬ್ ಅವ್ರು ಮಾತಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ತುಂಬಾ ಇಂಪ್ರಾಂಪ್ಟು ಮಾತಾಡ್ತಾರೆ ಅವರು. ಅದು ಖುಷಿ ಆಗುತ್ತೆ ನನಗೆ. ಅವ್ರಿದ್ರೂ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಿಗ್ ಬಾಸ್ ಅಲ್ಲಿ ಶಿಶಿರ್ ಅವ್ರಿಗೆ ಈ ಒಂದು ಸಿಚುವೇಶನ್ ನಂಗೆ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಥವಾ ಈ ಒಂದು ಸಮಸ್ಯೆನ ನನಗೆ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅಂತ ಅನ್ಸಿರೋದು ಯಾವ್ದಾದ್ರು ಇತ್ತು ಅಂತಂದ್ರೆ? ಇಲ್ಲ, ಆ ತರ ಯಾವ್ದು ಇಲ್ಲ. ನನ್ಗೆ ಈ ತರ ಸಿಚುವೇಶನ್ ನನ್ನ ಕೈಲಿ ಹ್ಯಾಂಡ್ಲೇ ಮಾಡಕ್ ಆಗ್ಲಿಲ್ಲ ಅಂತ ಇದ್ದ ಸಿಚುವೇಶನ್ ಯಾವ್ದು ಇಲ್ಲ. ಅಂತ ಜಗದೀಶ್ ಅವ್ರ ಜೊತೆ ಜಗಳ ಆದಾಗ್ಲೇ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿ ದೂರ ಕೂಡಿಸ್ತಂತ ನಾನು. ಅದಾದ ನಂತರ ನನಗೆ ಆ ತರ ಚಾಲೆಂಜಿಂಗ್ ಯಾವ್ದು ಬರ್ಲಿಲ್ಲ ಅಂತ ನನಗೆ ಅನಿಸ್ತು. ನಂಗೆ ಯಾವ್ದು ಇಲ್ಲ ಆ ತರದ್ದು. ತುಂಬಾ ಟಾರ್ಗೆಟ್ ಮಾಡಿ ಮಾತಾಡುವಂತವ್ರು ಯಾರು ಬಿಗ್ ಬಾಸ್ ಅಲ್ಲಿ? ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಮಾತಾಡೋಂಥವ್ರು ಮಂಜಣ್ಣ. ಯಾಕೆ?
ಗೊತ್ತಿಲ್ಲ. ಅವ್ರ ಆಟದ ಸ್ಟ್ರಾಟಜಿನೇ ಅದು ಅನ್ಸುತ್ತೆ. ತುಂಬಾ ಜನ ಒಂದಷ್ಟು ಸ್ಟೇಟ್ಮೆಂಟ್ಗಳು ಪಾಸ್ ಮಾಡಿದ್ದಾರೆ, ಕುಗ್ಗಿಸ್ತಾರೆ ಅಂತ. ಅವ್ರು ಹೌದು ಟಾಂಟ್ ಮಾಡಿ ಮಾತಾಡ್ತಾರೆ ನಿಜ, ಅದು ಕುಗ್ಗಿದ್ರೆ ಅದು ನಿಮ್ ಪ್ರಾಬ್ಲಮ್, ಅವ್ರದಲ್ಲ. ಸೊ ಅವ್ರು ಹೌದು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಅದು ಅವರ ಆಟದ ಸ್ಟ್ರಾಟಜಿ ಆಗಿರ್ಬೋದು. ಆಟ ಅವ್ರು ಹಂಗೆ ಆಡ್ಬೇಕು ಅಂತ ಅನ್ಕೊಂಡಿರ್ಬೋದು, ಅದರಿಂದ ಅವ್ರಿಗೆ ಪ್ಲಸ್ ಕೂಡ ಆಗ್ತಿರ್ಬೋದು. ಅದನ್ನ ನೀವು ಪರ್ಸನಲ್ ಆಗಿ ತಗೊಂಡ್ರೆ ಅದು ನಿಮ್ ಪ್ರಾಬ್ಲಮ್, ಅದು ಅವ್ರದಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಅಲ್ಲಿ ಅಥವಾ ಬಿಗ್ ಬಾಸ್ ಬಿಟ್ಬೇಡ, ನಿಜ ಜೀವನದಲ್ಲಿ ಶಿಶಿರ್ ಅವರು ತುಂಬಾ ಒಂದು ಕಷ್ಟದ ಸಿಚುವೇಶನ್ ಹ್ಯಾಂಡಲ್ ಮಾಡಿರೋದಾಗಿರ್ಬೋದು ಅಥವಾ ಯಾವ ಫೇಸ್ ಮಾಡಿರುವಂಥದ್ದು ಅದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ. ಕಷ್ಟದ ಅಂದ್ರೆ ಆಕ್ಚುಲಿ ಸೀರಿಯಲ್ಸ್ ನನಗೆ ತುಂಬಾ ಈಸಿಯಾಗಿ ಬಂತು, ನಾನು ಅದಕ್ಕೆ ಸ್ಟ್ರಗಲ್ ಮಾಡಲಿಲ್ಲ. ಸಿನಿಮಾ ಅಂತ ಬಂದಾಗ ಲಿಟ್ರಲಿ ಗಾಂಧಿನಗರ ಅಲಿಯೋದು ಅನ್ನೋದನ್ನ ಲಿಟ್ರಲಿ ಮಾಡಿದ್ದೀನಿ ನಾನು. ರೋಡ್ ಅಲ್ದಿರೋದಿದೆ. ಆಗ ನಂದು ಆಲ್ರೆಡಿ ಪೀಕಲ್ಲಿ ಇದ್ದಂಥ ಒಂದು ಸೀರಿಯಲ್ ಕುಲೋದು ನಡೀತಾ ಇತ್ತು. ಅದಿದ್ರೂ ಅವಕಾಶಕ್ಕೋಸ್ಕರ ರೋಡ್ ಅಲ್ದಿದ್ದೀನಿ. ಆ ಟೈಮಲ್ಲಿ ಒಬ್ರು ಯಾರೋ ತುಂಬಾ ಹೆಸರಿರುವಂಥ ಪ್ರೊಡ್ಯೂಸರ್ ಕರೀತಾರೆ, ಹೋಗ್ತೀನಿ ಮಾತಾಡ್ತೀನಿ, ಸಿನಿಮಾ ನೀನೇ ಹೀರೋ ಅಂತ ಫಿಕ್ಸ್ ಮಾಡ್ತಾರೆ. ಡೈರೆಕ್ಟರ್ ಜೊತೆ ರೀಡಿಂಗು, ದಿನ ಡಿಸ್ಕಷನ್, ಒಂದು 15-20 ದಿನ ನಡೆಯುತ್ತಿದ್ದು. ಅದಾದ ನಂತರ ಕರೆದ್ಬಿಟ್ಟು ಒಂದು 25-30 ಲಕ್ಷ ಇನ್ವೆಸ್ಟ್ ಮಾಡುವಂತ ನನಗೆ. ನಾನು ಇಷ್ಟೆಲ್ಲ ಇದ್ರೆ ನಾನೇ ಏನಾದ್ರು ಮಾಡ್ಕೋತಿದ್ನಲ್ಲ ಸರ್, ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆಲ್ಲ ಆ ಥರ ಅಷ್ಟೆಲ್ಲ ದುಡ್ಡಿಲ್ಲ ಅಂದಾಗ ತುಂಬಾ ಕೆಟ್ಟ ಮಾತುಗಳಿಂದ ಬೈದು ನನ್ನನ್ನು ಆಫೀಸಿಂದ ಲಿಟ್ರಲಿ ಓಡಿಸ್ತಾರೆ. ನಿನ್ ಮೇಲೆ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ನಿನ್ ಕೈಯಿಂದ ಏನಾದ್ರು ಆಗ್ಬೇಕಲ್ಲ ಅನ್ನೋ ಮಾತು ಜೊತೆಗೆ ಬೇರೆ ಬೇರೆ ಶಬ್ದಗಳನ್ನ ತುಂಬಾ ಚೆನ್ನಾಗಿ ಪೋಣಿಸಿ ಬೈದು ಆಫೀಸಿಂದ ಓಡಿಸ್ತಾರೆ. ಅವತ್ತು ತುಂಬಾ ಡಿಪ್ರೆಸ್ಡ್ ಆಗಿದ್ದೆ ನಾನು ಗಾಂಧಿನಗರದಿಂದ ಗಾಡಿ ಓಡಿಸ್ಕೊಂಡ್ಬಂದೆ. ರೈಲ್ವೆ ಸ್ಟೇಷನ್ ಹತ್ರ ಆಫ್ ಆಗೋಯ್ತು ಗಾಡಿ. ಅಲ್ಲೇ ಸೈಡಿಗೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮೋಸ್ಟ್ಲಿ ಚಾಮರಾಜಪೇಟೆ ನಾಗರಬಾವಿವರೆಗೂ ನಡ್ಕೊಂಡು ಹೋಗಿದ್ದೀನಿ ನಾನು. ಅಲ್ಲಿಂದ ಆ ಡಿಪ್ರೆಷನಲ್ಲಿ ತುಂಬ ಯೋಚನೆಗಳು ಮಾಡ್ಕೊಂಡು ಒಬ್ಬನೇ ನಡ್ಕೊಂಡು ಬಂದಿದ್ದೆ. ಆಮೇಲೆ ಒಂದು 3 ದಿನ ಡಿಪ್ರೆಷನ್ಗೆ ಹೋಗಿದ್ದು ಉಂಟು. ಅದಾದ್ಮೇಲೆ ಹೊರಗಡೆ ಬಂದೆ, ಇಲ್ಲ ಬಿಡು ಆಯ್ತು, ಸೀರಿಯಲ್ ಹೆಂಗೆ ಸಿಕ್ತೋ ಸಿನಿಮಾನು ಹಾಗೆ ಬರಲಿ, ಈ ಥರ ಪ್ರಯತ್ನಗಳ ಅವಶ್ಯಕತೆ ಇಲ್ಲ ನಿನಗೆ, ಜನ ಪ್ರೀತಿ ಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ. ಅದಾದ ನಂತರ ಒಂದು ಸಿನಿಮಾ ಆ್ಯಕ್ಚುಲಿ ಬರುತ್ತೆ, ಅವರು ತುಂಬ ಪ್ರೊಫೆಷ್ನಲ್ ಆಗಿ ಬರ್ತಾರೆ, ಮಿಸ್ಟರ್ LLB ಅಂತ. ಡೈರೆಕ್ಟರ್ ಬಂದು ಒಂದು ಅಡ್ವಾನ್ಸ್ ಚೆಕ್ ಕೊಟ್ಬಿಟ್ಟು ಹೋಗ್ತಾರೆ. ಅವತ್ತಿನ ದಿನ ಮತ್ತೆ ಅವ್ರ ಆಫೀಸ್ ಹತ್ರ ಹೋಗ್ತೀನಿ ನಾನು, ಯಾರು ನನ್ನ ಅವಮಾನ ಮಾಡಿ ಕಳಿಸಿದ್ರು ಅವ್ರ ಆಫೀಸ್ ಹತ್ರ ಹೋಗಿ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಚೆಕ್ ತೋರಿಸ್ಬಿಟ್ಟು ಜೋರಾಗಿ ಕಿರ್ಚಿರ್ತೀನಿ ಅವತ್ತು ನಾನು. ಆಯ್ತು ನೋಡಿ, ನೀವು ಇಂಥ ಮಾತುಗಳು ಹೇಳ್ಬಿಟ್ಟು ನನ್ನ ಹೊರಗಡೆ ಕಳಿಸಿದ್ದೀರಾ, ಇವತ್ತು ನನ್ನ ಕೈಲಿ ಒಂದು ಸಿನಿಮಾ ಇದೆ, ಅದ್ರ ಅಡ್ವಾನ್ಸ್ ಚೆಕ್ ನನ್ನ ಕೈಲಿದೆ ಅಂತ ಜೋರಾಗಿ ಕಿರ್ಚಿರ್ತೀನಿ. ಎಲ್ಲ ಜನ ಎಲ್ಲ ಯಾರು ಹುಚ್ಚ ಅಂತ ನೋಡಿದ್ರು ಅವತ್ತು ನನ್ನನ್ನು. ಬಟ್ ನನ್ನ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕಿ ಬಂದಿದ್ದೆ ನಾನು ಅವತ್ತು. ಈಗ ನೆನೆಸ್ಕೊಂಡ್ರೆ ಹೆಂಗ್ ಅನ್ಸುತ್ತದಿಲ್ಲ? ನಗು ಬರುತ್ತೆ ಸರ್. ಏನು ಅಂದ್ರೆ ಎಮೋಷನ್ಸ್ ಜೊತೆ ಆಟ ಆಡ್ಬಿಡ್ತಾರೆ ಒಬ್ಬೊಬ್ರು ಲೈಫಲ್ಲಿ. ಇವಾಗ ಹೀರೋ ಆಗ್ಬೇಕು ಅನ್ನೋದು ಒಂದು ಎಮೋಷನ್ ಅಲ್ವಾ, ಅದಕ್ಕೆ ಅದ್ ಸಿಕ್ತು ಅಂದ್ಮೇಲೆ ಖುಷಿ ಪಟ್ಟಿರೋದು ಒಂದು ಎಮೋಷನ್ ಅಲ್ವಾ. ಅದಾದ್ಮೇಲೆ ಅದ್ರ ಜೊತೆ ಆಟ ಆಡ್ಬಿಟ್ಟಾಗ ವ್ಯಕ್ತಿ ಜೊತೆ ಆಟ ಆಡೋದು ಬೇರೆ, ಎಮೋಷನ್ ಜೊತೆ ಆಟ ಆಡ್ಬಿಟ್ಟಾಗ ತುಂಬಾ ಕುಗ್ಬಿಡ್ತಾರೆ ಜನರು. ಸೊ ಇದೆಲ್ಲ ನೆನ್ಸ್ಕೊಂಡಾಗ ಓಕೆ, ಇವತ್ತು ಇದೆಲ್ಲ ದಾಟಿ ಯಾವುದೋ ಒಂದು ಸ್ಟೇಜಲ್ಲಿ ನಿಂತಿದ್ದೀನಿ ಅಂದ್ರೆ ದೇವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ ಅನ್ಸುತ್ತೆ. ಈಗಲೂ ಇದಾರೆ ಆ ವ್ಯಕ್ತಿ? ಇದ್ದಾರೆ. ಸೊ ನೆಕ್ಸ್ಟ್ ಬಿಗ್ ಬಾಸ್ ಬಂದ್ಮೇಲಂತೂ ಅವಕಾಶಗಳ ಸುರಿಮಳೆ ಸುರಿಯುತ್ತೆ, ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಐ ಹೋಪ್. ಸೊ ನೆಕ್ಸ್ಟ್ ಅವರೇ ಬಂದು ಅಥವಾ ನೀವೇ ಅವ್ರನ್ನ ಅಸೋಸಿಯೇಟ್ ಆಗಿ ಇಟ್ಕೊಂಡ್ರು ಹೇಳಕ್ಕಾಗಲ್ಲ? ಇಲ್ಲ ಸರ್, ಹೇಳಕ್ಕಾಗಲ್ಲ. ಅಲ್ಲ ಅಲ್ಲ ವ್ಯಕ್ತಿ ಅಲ್ಲ, ಅವರೇ ಏನಾದ್ರು ಬಂದು ಇವಾಗ ಸಿನಿಮಾ ಮಾಡೋಣ ಅಂದ್ರೆ ಖಂಡಿತ ಮಾಡೋಣ ಸರ್ ಅಂತ ಅಷ್ಟೇ. ಮಾಡ್ತೀರಾ? ಖಂಡಿತ ಮಾಡ್ತೀನಿ. ನಾನು ಬ್ಯಾಗೇಜಸ್ ಕ್ಯಾರಿ ಮಾಡಕ್ ಹೋಗಲ್ಲ, ಮಾಡ್ತೀನಿ. ಅಲ್ಲಿಂದ ಅಲ್ಲಿಗೆನೆ ಅಷ್ಟೇ, ಅಲ್ಲಿಂದ ಅಲ್ಲಿಗೆ ಮುಗೀತು. ಓಕೆ, ಮುಗೀತು. ಅವ್ರಿಗೆ ರಿಯಲೈಸ್ ಆದ್ರೇನೆ ದೊಡ್ಡ ಗೆಲುವು ನಂದಷ್ಟೇ. ನಾನು ಅದನ್ನ ಕ್ಯಾರಿ ಮಾಡ್ಕೊಂಡು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಷ್ಟೇ. ಓಕೆ. ಅಂಡ್ ಬಿಗ್ ಬಾಸ್ ನಲ್ಲಿ ಶಿಶಿರ್ ಅವರು ಏನಾದ್ರೂ ಒಂದು ಮರ್ತಿದ್ದೀನಿ ಅಂತಂದ್ರೆ ಏನ್ ಮರ್ತು ಬಂದಿದ್ದೀರಾ ಅಂತ? ಮರ್ತಿರೋದ ಏನು ಇಲ್ವಲ್ಲ ಆ ಥರದ್ದು. ನಾನು ವಸ್ತುವಾಗಿ ಏನು ಹೇಳಕ್ ಹೋಗ್ತಿಲ್ಲ, ವಸ್ತುಗಳು ನಾನು ಏನು ಮರ್ತು ಬಂದಿಲ್ಲ ಅಲ್ಲಿ ನಾನು. ಬಟ್ ತುಂಬಾ ನೆನಪುಗಳನ್ನ ಬಿಟ್ಟು ಬಂದಿದ್ದೀನಿ. ಮರ್ತಿರೋದು ಯಾವುದು ಇಲ್ಲ ಸರ್. ಎಲ್ಲದನ್ನು ಒಂದು ಮೂಟೆ ಕಟ್ಕೊಂಡು ಒಂದು ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ ತರ ಇಟ್ಕೊಂಡ್ ಬಂದಿದ್ದೀನಿ ನಾನು. ಯಾವ್ದನ್ನು ಮರ್ತಿಲ್ಲ. ಯಾವ್ದು ಮರ್ತಿಲ್ಲ. ಓಕೆ. ಎಲ್ಲಾದ್ರೂ 80 ದಿನಗಳ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಕಹಿ ಘಟನೆ ಅನ್ಸ್ತಂದ್ರೆ ಬಿಗ್ ಬಾಸ್ ನಲ್ಲಿ ಶೇರ್ ಮಾಡೋದಾದ್ರೆ? ಕಹಿ ಘಟನೆ, ಒಂದ್ ಕಡೆ ಫ್ಯಾಮಿಲಿ ಮೆಂಬರ್ಸ್ ಇರಲ್ಲ, ಇನ್ನೊಂದ್ ಕಡೆ ಡಿಫ್ರೆಂಟ್ ಮೈಂಡ್ ಸೆಟ್ ಇರುವಂತಹ ಪೀಪಲ್ 16-17 ಜನ ಬಂದಿರ್ತಾರೆ. ಅವ್ರ ಜೊತೆ ಅಷ್ಟು ಬೇಗ ಹೊಂದಾಣಿಕೆ ಆಗೋದಕ್ಕೂ ಆಗಲ್ಲ. ಬಿಕಾಸ್ ಬಿಗ್ ಬಾಸ್ ಅಂದ್ರೇನೆ ಒಂದು ರಿಯಾಲಿಟಿ ಗೇಮ್ ಶೋ. ನಾವ್ ಹೆಂಗಿರ್ತೀವೋ ಹಂಗೆ ಬಿಂಬಿಸ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ನಿಮಗಾಗಿರುವಂತಹ ಒಂದು ಕಹಿ ಘಟನೆ ಅಂತಂದ್ರೆ? ಮೋಸ್ಟ್ಲಿ ಐ ಥಿಂಕ್
ಒಂದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಒಂದಷ್ಟು ವಿಚಾರಗಳನ್ನ ತಿಳಿ ಹೇಳಕ್ ಬರ್ತಾರೆ. ಆ ವಿಚಾರಗಳನ್ನ ತಿಳಿಸ್ತಾರೆ ಕೂಡ. ಆ, ನಂದು ಐಶ್ವರ್ಯಂದ್ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಅದಾದ ನಂತರ ಮನೆಯಲ್ಲಿ ಒಂದಿಬ್ರು ಮೂರು ಜನ ಅದನ್ನೇ ಇಟ್ಕೊಂಡು ರಿಯಾಕ್ಟ್ ಮಾಡಕ್ ಹೋಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿತ್ತು. ಅಂಡ್ ಅವ್ರು ಅದನ್ನ ಟೆಲಿಕಾಸ್ಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಆ, ಈ ವಾರ ನಾನು ಅವ್ರಿಗೆ ಹೇಳಿದ್ ಇಷ್ಟೇ ಮಾತು, ನಿನ್ನಲ್ಲಿ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ ಅಂದ್ರೆ ಮಾತ್ರ ಅಣ್ಣ ಬಂದ್ಬಿಟ್ಟು ಏನಾದ್ರು ಹೇಳಿ ಚೇಂಜ್ ಮಾಡ್ಕೊ ಅಂತ ಹೇಳಕ್ ಸಾಧ್ಯ. ನಿನ್ ಕೈಲಿ ಮುಂದಕ್ಕೆ ಆಟ ಚೆನ್ನಾಗಿ ಆಡಕ್ಕಾಗತ್ತೆ ಅಂದ್ರೆ ಮಾತ್ರ ಹೇಳಕ್ ಸಾಧ್ಯ. ನಿನ್ ಕೈಲಿ ಏನು ಇಲ್ಲ, ನೀನು ಟುಸ್ಪಟ್ ಹಾಕಿ ಅಂದ್ರೆ ನಿನ್ಗೆ ಬಂದು ಏನು ಹೇಳಕ್ ಹೋಗಲ್ಲ, ಸ್ವಲ್ಪ ವಾರಗಳಲ್ಲಿ ಬಂದ್ಬಿಡ್ತೇನೆ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಈ ತರ ಮಾತುಗಳು ನನ್ನ ಹತ್ರ ಇಟ್ಕೋಬಿಡಿ, ಮುಂದಿನ ವಾರದಲ್ಲಿ ನಿಮ್ದು ಬರುತ್ತೆ, ನಿಮ್ ಜಾತಕನ ಓಪನ್ ಆಗುತ್ತೆ ಅಂತ ಹೇಳಿದ್ದೆ. ಹಂಗೆ ಹೇಳ್ದಂಗೆ ಒಂದಷ್ಟು ಜನದ ಓಪನ್ ಆಯ್ತು. ಸೊ ಅದು ಅಲ್ಲೆಲ್ಲೋ ಒಂದ್ ಸ್ವಲ್ಪ ತುಂಬಾ ಲೋ ಆಗಿದ್ದು ಫೀಲಿಂಗ್ ಅದು ಅಷ್ಟೇ. ಸುದೀಪ್ ಅವರ ತಾಯಿ ತೀರೋದಾಗ ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದಾದ ನಂತರ ಯೋಗರಾಜ್ ಭಟ್ರ ಆಗಿರ್ಬೋದು, ಸೃಜನ್ ಅವರಾಗಿರ್ಬೋದು, ಒಂದಷ್ಟು ಜನ ಬಂದು ಹೇಳ್ತಾರೆ. ಹೌದು ಹೌದು. ಸೊ ಆ ಒಂದು ಸಿಚುವೇಶನ್ ನಿಮ್ಗೆ ಗೊತ್ತಾದಾಗ, ಬಿಕಾಸ್ ಹೊರಗಡೆ ನಡೀತಿರುವಂತ ವಿಚಾರಗಳು ಏನೂ ಗೊತ್ತಾಗೋದಿಲ್ಲ. ಏನು ಗೊತ್ತಿಲ್ಲ. ಹೌದು ಸೊ ಟೈಮ್ ಆಗಿರ್ಬೋದು, ಎಷ್ಟೊತ್ತಿಗೆ ಲೈಟ್ ಆನ್ ಆದಾಗ, ಲೈಟ್ ಆಫ್ ಆದಾಗ, ಅದ್ರ ಜೊತೆಗೆ ಸೂರ್ಯೋದಯ ಯಾವಾಗ, ಸೂರ್ಯಾಸ್ತ ಯಾವಾಗ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹೌದು. ಸೊ ಆ ಒಂದು ಸಿಚುವೇಶನ್ ಗೊತ್ತಾದಾಗ ಈಗ ಅನ್ನಿಸ್ತು ನಿಮ್ಗೆ? ತುಂಬಾ ನೋವಾಗಿತ್ತು ಸರ್. ಇಡೀ ಮನೆ ಸ್ಟನ್ ಆಗಿದ್ವಿ ಯೋಗರಾಜ್ ಸರ್ ಹೇಳಿದಾಗ. ಅಂಡ್ ನಮ್ಗೆಲ್ಲ ಅನ್ಸಿದ್ದು, ಹೇಗೆ ಆ ಮನುಷ್ಯ ಆ ವಿಷಯ ಗೊತ್ತಿದ್ರು, ಅಂದ್ರೆ ತೀರ್ಕೊಂಡಿರ್ಲಿಲ್ಲ ಹೌದು, ಬಟ್ ಅಮ್ಮಂಗೆ ಸೀರಿಯಸ್ ಆಗಿದೆ ಅಂತ ಗೊತ್ತಿದ್ರು ಶೋಗೋಸ್ಕರ ತನಗಿರೋ ಕಮಿಟ್ಮೆಂಟ್ನ ತೋರಿಸಿ ಮುಗಿಸ್ಕೊಟ್ಟು ಹೋಗಕ್ಕೆ ಸಾಧ್ಯ. ಅಂಡ್ ತಾಯಿ ಬಗ್ಗೆ ಒಂದಷ್ಟು ಸತಿ ಮಾತಾಡಿದ್ರು, ಅದು ಬಂದಿರಲಿಲ್ಲ. ಹೌದು, ತಾಯಿ ಬಗ್ಗೆ ಅಣ್ಣ ಒಂದಷ್ಟು ಸತಿ ವೀಕೆಂಡಲ್ಲಿ ಮಾತಾಡಿದಾಗ ನಮಗೆಲ್ಲ ಖುಷಿ ಆಗೋದು, ಇವರಿಬ್ರು ಸಂಬಂಧ ಅಷ್ಟು ಚೆನ್ನಾಗಿದೆ. ಅಂಡ್ ನಾವೆಲ್ಲ ಮಿಸ್ ಮಾಡ್ಕೊತಿದ್ದಾಗ ಅಣ್ಣ ಮಾತಾಡಿದ್ದು ಒಂದಷ್ಟು ಸಂದರ್ಭಗಳಿದೆ. ಅಂಡ್ ಹೋದ್ರು ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಹೆಂಗ್ ತಡ್ಕೋತಾರೆ ಆ ನೋವನ್ನ ಅವರು. ಅಂಡ್ ಇಡೀ ಮನೆ ನನ್ನ ಪ್ರಕಾರ ಅವತ್ತು ಎಷ್ಟೋ ಹೊತ್ತು ಸೈಲೆನ್ಸ್ ಆಗಿತ್ತು. ಯೋಗರಾಜ್ ಸರ್ ಹೋದ್ಮೇಲೂ ಅಷ್ಟೇ ತುಂಬಾ ಹೊತ್ತು ಸೈಲೆನ್ಸ್ ಆಗಿತ್ತು, ಮನೆ ಸೈಲೆಂಟ್ ಆಗಿತ್ತು, ಯಾರ ಹತ್ರನೂ ಮಾತಾಡಕ್ ಮಾತಿರ್ಲಿಲ್ಲ. ಸೊ ಐ ಡೋಂಟ್ ನೋ ಹೆಂಗ್ ಹ್ಯಾಂಡಲ್ ಮಾಡಿದ್ರು ಅಂತಾನೆ ನಂಗೆ ತುಂಬಾ ಆಶ್ಚರ್ಯ ಇದೆ ಅದ್ರ ಬಗ್ಗೆ. ಕಳೆದ ಸೀಸನ್ ಅಲ್ಲಿ ಕಾರ್ತಿಕ್ ಅವರಿದ್ರು, ಈ ಸೀಸನ್ ಅಲ್ಲಿ ನೀವಿದ್ರಿ. ಸೊ ಓ ಸೀಸನ್ ಅಲ್ಲೂ ನೀವು ಒಂದಷ್ಟು ಎಪಿಸೋಡ್ಸ್ ಗಳನ್ನ ನೋಡಿರ್ತೀರ. ಬಿಗ್ ಬಾಸ್ ಸೀಸನ್ 10ಕ್ಕೂ 11ಕ್ಕೂ ಏನ್ ಡಿಫ್ರೆನ್ಸಸ್ ಅಂತ ಅನ್ನಿಸ್ತು ನಿಮ್ಗೆ? ಐ ಥಿಂಕ್ ಕ್ಯಾರೆಕ್ಟರ್ಸೇ ಡಿಫ್ರೆನ್ಸ್ ಇದೆ ಅಲ್ಲಿ. ಪ್ರತಿಯೊಂದು ಸೀಸನು ಅದೇ ನನ್ನ ಪ್ರಕಾರ. ಪ್ರತಿಯೊಂದು ಸೀಸನ್ ಅಲ್ಲಿ ಬರೋ ಆ ಬಂಚ್ ಏನಿದೆ, ಆ ಬಂಚಲ್ಲಿರೋ ಅಷ್ಟು ವ್ಯಕ್ತಿಗಳ ಮನಸ್ಥಿತಿ ಒಂಥರ ಇದ್ರೆ, ಬೇರೆ ಬಂಚಿನ ವ್ಯಕ್ತಿಗಳ ಮನಸ್ಥಿತಿನೇ ಬೇರೆ ತರ ಇರುತ್ತೆ. ಎಲ್ಲ ಕಾಂಬಿನೇಷನ್ಸ್ ಡಿಫ್ರೆನ್ಸ್. ಲಾಸ್ಟ್ ಸೀಸನ್ ಅಲ್ಲಿ ಒಂದಷ್ಟು ಜನ ಜಾಸ್ತಿ ಪರ್ಸನಲ್ ಆಗಿ ಜಗಳ ಮಾಡ್ತಿದ್ರೆ, ಈ ಸೀಸನ್ ಅಲ್ಲಿ ಒಂದಷ್ಟು ಜನ ಪರ್ಸನಲ್ ಆಗಿ ಫನ್ ಮಾಡಿದ್ದುಂಟು. ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಜಗಳ ಅಂತ ಕಂಡ್ರೆ ಆ ಸೀಸನ್ ಅಲ್ಲಿ ಫನ್ ಮಾಡಿದ್ದುಂಟು. ಸೊ ನನಗೆ ಎರಡು ಸೀಸನ್ ತುಂಬಾ ಖುಷಿ ಇದೆ. ಅಂಡ್ ಈ ಸೀಸನ್ ನ ತುಂಬಾ ಹತ್ರದಿಂದ ನೋಡಿಲ್ಲ ನಾನು, ಬಟ್ ಜೀವಿಸಿದೀನಿ, ಖುಷಿ ಇದೆ. ಆ ಸೀಸನ್ ನ ತುಂಬಾ ಹತ್ರದಿಂದ ನೋಡಿದೀನಿ. ಎರಡು ಸೀಸನ್ ನನಗೆ ತುಂಬಾ ಖುಷಿ ಕೊಡುವಂತ ಸೀಸನ್. ಅಂಡ್ ಸ್ಪೆಷಲಿ ನಮ್ ಸೀಸನ್ ಬಗ್ಗೆ ನಂಗೆ ಒಂದ್ ಸ್ವಲ್ಪ ಸ್ವಾರ್ಥ ಇದೆ ಹೇಳ್ಕೋಬೇಕು ಅಂದ್ರೆ, ಲಾಸ್ಟ್ ಸೀಸನ್ ಅಲ್ಲಿ ಫಿನಾಲೆಗೆ ಬಂದ TRP ನಾವು ವೀಕ್ ಡೇಸ್ ಅಲ್ಲೇ ಕ್ರಾಸ್ ಮಾಡಿದೀವಿ ಅಂತ ಹೇಳಿದ್ರು. ಆ ವಿಷಯ ಗೊತ್ತಾಯ್ತು. ಸಿಕ್ಕಾವಡೆ ಖುಷಿ ಇದೆ, ತುಂಬಾ ಪ್ರೌಡ್ ಮೂಮೆಂಟ್ ಅದು. ಓಕೆ. ಅಂಡ್ 10 ಸ್ಪರ್ಧಿಗಳು ಬರ್ತಾರೆ, ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಗಳು ಬರ್ತಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಬಂದಿದ್ದಾರೆ. ಸೊ ಅದ್ರಲ್ಲಿ ನಿಮ್ಗೆ ಕಾರ್ತಿಕ್ ಅಂತ ಬಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಸೊ ಅವ್ರ ಕಡೆಯಿಂದ ಅವಾಗ ಬಂದಾಗ ಯಾವ ರೀತಿ ಧೈರ್ಯ ತುಂಬಿದ್ರು, ಹೆಂಗ್ ಮಾಡಿದ್ರು? ತುಂಬಾ ಜನ ತುಂಬಾ ಒಳ್ಳೊಳ್ಳೆ ಮಾತುಗಳಾಡಿದ್ರು. ಸ್ಪೆಷಲಿ ತುಕಾಲಿ ಮತ್ತೆ ತನಿಷಾ ಆಮೇಲೆ ನಮ್ರತಾ 3 ಜನ ಮಾತಾಡಿದಾಗ, ಪ್ಲೇಯಿಂಗ್ ರಿಯಲಿ ಗುಡ್, ತುಂಬಾ ಚೆನ್ನಾಗಿ ಆಡ್ತಿದ್ರ, ಇದನ್ನ ಕಂಟಿನ್ಯೂ ಆಗ್ಬೇಕು. ನೀವು ಹೋದ್ವಾರ ಸ್ವಲ್ಪ ಲೋ ಆಗಿದ್ದು ನಮ್ಮೆಲ್ರಿಗೂ ಕಾಣಿಸ್ತು, ಅದಕ್ಕೆ ಅದೇನಕ್ಕೆ ಅಂತಾನೂ ಗೊತ್ತು ನಮ್ಗೆ. ಈ ವಾರ ತುಂಬಾ ಚೆನ್ನಾಗಿ ಆಡ್ತಿದ್ರ, ಕಂಟಿನ್ಯೂ ದಿಸ್ ಅಂತಾನೆ ಹೇಳ್ಬಿಟ್ಟು ಹೋದ್ರು. ಯಾವ್ದೇ ಕಾರಣಕ್ಕೂ ಈ ಆಟನ ನಿಲ್ಲಿಸ್ಬೇಡಿ, ತುಂಬಾ ಚೆನ್ನಾಗಿ ಆಡ್ತಿದ್ರ, ಹೊರಗಡೆ ಎಲ್ರಿಗೂ ನೀವು ಇಷ್ಟ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿದ್ದುಂಟು. ಧರ್ಮ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದ್ರಿ. ನಾನ್ ಧರ್ಮ ಅವ್ರನ್ನ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಹೇಳ್ತಿದ್ರು, ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ಮತ್ತೆ ನಿಮ್ಮ ಆಟವನ್ನ ತುಂಬಾ ಎಂಜಾಯ್ ಮಾಡ್ತಿದ್ರಂತ, ನೀವು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ರು. ಸೊ ಹೆಂಗ್ ಅನ್ನಿಸ್ತಿದೆ, ನಾವು ಇಷ್ಟಪಡುವಂತಹ ವ್ಯಕ್ತಿಗೆ ನಮ್ ಜೊತೆ ಇದ್ದಂತವ್ರು, ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಷ್ಟಪಡ್ತಿದಾರೆ ಅಂತಂದಾಗ ಒಂಥರ ಖುಷಿ ತಡ್ಕೊಳಕ್ ಆಗಲ್ಲ. ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ ಅದು. ಅಂಡ್ ಕೀರ್ತಿರಾಜ್ ಸರ್ ವೆಟರ್ನ್ ಆಕ್ಟರ್, ಅಂಡ್ ಅವ್ರಗಳಿಗೆಲ್ಲ ನಾನು ಇಷ್ಟ ಆಗಿದ್ದೀನಿ ಅಂದ್ರೆ ಅದೇ ತುಂಬಾ ಪ್ರೌಡ್ ಮೂಮೆಂಟ್. ಅಂಡ್ ಧರ್ಮ ಅವ್ರ ನೀಸ್ ಒಬ್ಳಿದಾಳೆ, ರಿಯಾ ಅಂತ, ಪುಟ್ಟ ಹುಡುಗಿ. ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ ಅಂತೆ. ಶಿಶುರ್ ಮಾಮ ಅಂತಿರ್ತಾಳಂತೆ ಯಾವಾಗ್ಲೂ. ಸೊ ಇವೆಲ್ಲ ಕೇಳಿದಾಗ ನಾನೆಲ್ಲೋ ಆಟದಿಂದ ಹೊರಗಡೆ ಬಂದಾಗ ಎಲ್ರು ಮನೆ ಮಗನ ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅಂಡ್ ಸ್ಪೆಷಲಿ ಇಂಡಸ್ಟ್ರಿಲಿ ಇರೋರಿಗೆ ಯಾವ ತರ ಇರುತ್ತೆ ಒಳಗಡೆ ಗೇಮ್ ಶೋ ಅಂತೆಲ್ಲ ಗೊತ್ತಿರುತ್ತೆ, ಅದನ್ನ ಹೊರತುಪಡಿಸಿನೂ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಮೊನ್ನೆ ಕಿರಿಕೀರ್ತಿ ಅವ್ರ ಜೊತೆ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದಾಗ್ಲೂ ಅಷ್ಟೇ, ಅವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ಕೊಟ್ಟಿದ್ರು. ಅವ್ರ ಅಮ್ಮನೂ ಅಷ್ಟೇ ಅದನ್ನೇ ಹೇಳಿದ್ದು,
ಫಸ್ಟ್ ಅವ್ರು ಮಾತಾಡ್ಬೇಕಾದ್ರೆ ಮಗ ಹೇಗಿದೆ ಮಗ ಅಂತಾನೆ ಶುರು ಮಾಡಿದ್ರು ಅವರು. ಸೊ ಎಲ್ರಿಗೂ ಈ ತರ ಮನೆ ಮಗನ್ ಫೀಲ್ ಕೊಟ್ಟಿದ್ದೀನಿ ಅಂದ್ರೆ ನಾನು ಎಲ್ಲೋ ಗೆದ್ದಿದ್ದೀನಿ ಅಂತಾನೆ ಖುಷಿ ಇದೆ ನನಗೆ. ಇನ್ನೂ ಒಂದು ಮೂಮೆಂಟ್ ನ ಶೇರ್ ಮಾಡ್ತಾರೆ ಧರ್ಮ ಅವರು. ನೀವು ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಹಣೆಗೆ ಮುತ್ತು ಕೊಟ್ಟು ನಿಮ್ಗೆ ಜಾಕೆಟ್ ಅಥವಾ ಒಂದು ಟಿ ಶರ್ಟ್ ಕೊಟ್ರಂತೆ. ಆ ಒಂದಂತೂ ಮರೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು. ಸೊ ಏನು ಕೊಡ್ಬೇಕಂತ ಅನ್ನಿಸ್ತು ಧರ್ಮ ಅವರಿಗೆ ಆ ಟಿ ಶರ್ಟ್ ಆಗಿರ್ಬೋದು, ಆ ಒಂದು ಹಗ್ಗು ಮತ್ತೆ ಒಂದು ಮುತ್ತು. ನನಗೆ ಧರ್ಮನಲ್ಲಿ ಬೇರೆ ಏನು ಕಾಣಿಸ್ಲಿಲ್ಲ ಸರ್. ಅವ್ರು ಕಾಣಿಸಿದ್ ನನಗೆ ಬರೀ ಪ್ರೀತಿ ಒಂದೇ ಇಡೀ ಮನೇಲಿ ಅಷ್ಟು ದಿನ ಇದ್ದಾಗ. ಅಂಡ್ ಯಾರು ಅವ್ರ ಮೇಲೆ ಬೇಜಾರು ಕೋಪ ದ್ವೇಷ ಯಾವ್ದನ್ನು ಮಾಡ್ಕೋಬೇಕು ಅಂತ ಇಡೀ ಮನೆಗೆ ಅನ್ನಿಸ್ತಿರ್ಲಿಲ್ಲ. ಸೊ ಅಂತ ವ್ಯಕ್ತಿನ ಮನೆ ಕಳ್ಕೊಂಡ್ಬಿಡ್ತಲ್ಲ ಅಂತ ಬೇಜಾರಿತ್ತು ನನಗೆ. ಅಂಡ್ ನಾವು ಅವ್ರು ಹೋಗೋ ಒಂದ್ 2 ವಾರದಿಂದ ತುಂಬಾ ಕ್ಲೋಸ್ ಆಗಿದ್ವಿ ನಾವು. ಹೊರಗಡೆ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಮನೆ ಒಳಗೆ ಏನೇನೋ ನಡೀತಾ ಇದೆಯಲ್ಲ ಇದು ಏನಕ್ಕೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಸೊ ಹಿಂಗಿದ್ದಾಗ ಧರ್ಮ ತುಂಬಾ ಪರ್ಸನಲಿ ಕನೆಕ್ಟ್ ಆಗೋಗಿದ್ರು ನನಗೆ. ಅವ್ರನ್ನ ಕಳಿಸ್ಬೇಕಾದ್ರೆ ಅವ್ರಿಗೆ ಹಣೆಗೆ ಮುತ್ತು ಕೊಟ್ಟಿದ್ದು ಅದೇ. ಅದೊಂದು ಸಂಕೇತ ಏನು ಅಂದ್ರೆ ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೆ ಲೈನಪ್ಸ್ ಇದೆ ಹೊರಗಡೆ, ಅದೆಲ್ಲ ಸಖತ್ತಾಗ್ಲಿ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಅವ್ನು ತುಂಬಾ ಮಿಸ್ ಮಾಡ್ಕೋತೀನಿ ಅನ್ನೋ ಕಾರಣಕ್ಕೆ ಅದನ್ನ ಮಾಡಿದ್ದು. ಅಂಡ್ ಅಷ್ಟೇ ಮಿಸ್ ಮಾಡ್ಕೊಂಡಿದ್ದೆ. ಅಂಡ್ ಈ ವೀಕೆಂಡ್ ಶೂಟ್ ಶುರುವಾಗಕ್ ಮುಂಚೆ ಕೂತಿದ್ದಾಗ ನಾನು ತ್ರಿವಿಕ್ರಮ್ ಹತ್ರ ಹೇಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ ಧರ್ಮನ್ ತುಂಬಾ ಮಿಸ್ ಮಾಡ್ತಾ ಇದೀನಿ ಇವತ್ತು ಅಂತ. ಸೊ ತುಂಬಾ ಕಾಡ್ತಿದ್ರು ಮನೆ ಒಳಗಿದ್ದಾಗ ಅವ್ರು ಹೋದ್ಮೇಲೆ. ಯಾವಾಗ ಮೀಟಪ್ ಆಗ್ತೀರಾ? ಮುಂದಿನ ವಾರ ಮೀಟ್ ಮಾಡೋ ಪ್ಲಾನ್ಸ್ ಗಳಿದೆ. ಅವರು ಶೂಟ್ ಅಲ್ಲಿ ಇದಾರಂತೆ, ಸಿನಿಮಾ ಶೂಟ್ ನಡೀತಾ ಇದೆ ಅಂತ ಹೇಳಿದ್ರು. ಮುಂದಿನ ವಾರ ಮೀಟ್ ಮಾಡೋ ಪ್ಲಾನ್ಸ್ ಇದೆ. ಬಿಗ್ ಬಾಸ್ ಜರ್ನಿ ಕಂಪ್ಲೀಟ್ ಆದ್ಮೇಲೆ ಯಾರ ಜೊತೆ ಸ್ನೇಹವನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀರಾ ಶಿಶಿರ್? ನನ್ನ ಪ್ರಕಾರ ಧರ್ಮ, ಅನುಷಾ, ಸುರೇಶ್ ಅಣ್ಣ, ಐಶ್ವರ್ಯ, ಮೋಕ್ಷಿತಾ, ಇವ್ರುಗಳ ಜೊತೆ ಸ್ನೇಹ ಸಂಬಂಧ ಕಂಟಿನ್ಯೂ ಮಾಡಕ್ ಇಷ್ಟಪಡ್ತೀನಿ. ಅಂಡ್ ಆಫ್ ಕೋರ್ಸ್ ನಾನು ಹೇಳ್ದಂಗೆ ಮಂಜಣ್ಣ ನಾನು ಅದೇ ಸ್ಥಾನದಲ್ಲಿ ಇಡ್ತೀನಿ. ಹೊರಗಡೆ ಬಂದ್ಮೇಲೆ ಅವ್ರನ್ನ ಹಂಗೆ ನೋಡ್ತೀನಿ ನಾನು. ಅಂಡ್ ಚೈತ್ರನ್ಗೆ ನಾನು ಕೊಟ್ಟಿರೋ ಸ್ಥಾನ ಹಂಗೆ ಇರುತ್ತೆ. ಆ ಸ್ಥಾನದಲ್ಲಿ ನಿಂತು ಮದ್ವೆಲಿ ಒಂದಷ್ಟು ಕೆಲ್ಸಗಳು ಮಾಡ್ಬೇಕು ಅಂತ ಆಲ್ರೆಡಿ ಒಪ್ಪಿಸ್ಬಿಟ್ಟಿದ್ದಾಳೆ ಮನೆ ಒಳಗೆ, ಅದನ್ನೆಲ್ಲ ಮಾಡ್ತೀನಿ ನಿಂತ್ಕೊಂಡು. ಅಂಡ್ ಯಾರ ಜೊತೆನೂ ದ್ವೇಷ ಕಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ನನಗಿಲ್ಲ. ಬಟ್ ಪ್ರಯಾರಿಟೈಸ್ ಫ್ರೆಂಡ್ಶಿಪ್ಸ್ ನಾನು ಕಂಟಿನ್ಯೂ ಮಾಡ್ಬೇಕು ಅಂತಿದ್ರೆ ಇವ್ರಿಷ್ಟು ಜನ ಜೊತೆ ಕಂಟಿನ್ಯೂ ಮಾಡ್ತೀನಿ. ಧರ್ಮ ಅವರಿಗೆ ಹಾಗೇನೆ ಅನುಷಾ ಅವರಿಗೆ ಸುದೀಪ್ ಸರ್ ಚಪಾತಿ ಕಪಲ್ ಅಂತ ಕರೆತಿದ್ದಾರೆ. ಓಕೆ, ಹೆಂಗ್ ಅನಿಸಿತ್ತು ನಿಮ್ಗೆ? ನಗು ಬರ್ತಿತ್ತು ಸರ್. ಪಾಪ ಧರ್ಮ ಅಷ್ಟು ಜನ, ಅವಾಗ 17 ಜನ ಇದ್ವಲ್ಲ, ಪ್ರತಿಯೊಬ್ಬರಿಗೂ 3 ಚಪಾತಿ ಅಂದ್ರೆ ಲೆಕ್ಕ ಹಾಕೊಂಡು ಎಷ್ಟು ಮಾಡ್ಬೇಕು ಅಂತ. ಅವ್ರ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಬಂದ್ ನಿಂತ್ಕೊಂಡು ಬೇಯಿಸ್ಕೊಟ್ಟು ಆಮೇಲೆ ಕ್ಲೀನಿಂಗ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡೋರು. ಸೊ ಅದಕ್ಕೆ ಅವ್ರು ಯಾವಾಗ್ಲೂ ಚಪಾತಿ ಬೇಯಿಸ್ತಿರ್ತಿದ್ರಲ್ಲ, ಇವಳು ಅನುಷ ಯಾವಾಗ್ಲೂ ಒತ್ತವಳು, ಇವ್ರು ಬೇಯಿಸೋರು. ನೋಡಿದಾಗ ನಮ್ಮಿಬ್ರಿಗೂ ಹಿಂಗೊಬ್ರು ನೋಡ್ತಿದ್ವಲ್ಲ ಅಲ್ಲಿ. ಸೊ ಅದಂಗ್ ಕಂಡಿದೆ. ಅದು ಕ್ಯೂಟ್ ಆಗಿರೋರು ಸರ್ ನಿಜವಲ್ಲ. ಅವ್ರ ಮನೇಲಿ ಅವ್ರಿಬ್ರು ಸಾಕಾಗಿರೋರು. ಓಕೆ, ಸೊ ಇನ್ನೊಂದು ಕ್ವಶನ್ ಏನಂತಂದ್ರೆ, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರದ್ದು ಗೊತ್ತಾ ಇದೆ. ಆರೋಗ್ಯ ಅನ್ನೋದು ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ. ಸಡನ್ ಆಗಿ ಅಷ್ಟು ಚೆನ್ನಾಗಿ ಅಷ್ಟು ಎನರ್ಜೆಟಿಕ್ ಆಗಿದ್ದಂತಹ ಒಂದು ಕರುನಾಡಿನ ತೊರೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ವಿದೇಶಕ್ಕೆ ಹೋಗಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರ? ಆಕ್ಚುಲಿ ಶಿವಣ್ಣನ ನಾನು ತುಂಬಾ ಸತಿ ಭೇಟಿ ಮಾಡಿದ್ದೀನಿ. ಅವ್ರ ಎನರ್ಜಿ ನೋಡಿದ್ರೆ ನಮ್ಗೆ ನಾಚಿಕೆ ಆಗ್ತಿತ್ತು. ಆತರ ಎನರ್ಜಿ ಇರುವಂತ ವ್ಯಕ್ತಿ ಅವರು. ಹೀಗೆ ಆರೋಗ್ಯ ಈ ತರ ಆಗ್ಬಿಡುತ್ತೆ ಅಂತ ಅನ್ಕೊಂಡಾಗ ತುಂಬಾ ಅನ್ಫಾರ್ಚುನೇಟ್ ಅಂತ ಅನಿಸ್ತು. ಅಂಡ್ ಅವ್ರಿಗೆ ಅದನ್ನ ಮೆಟ್ಟು ನಿಲ್ಲೋ ಎಲ್ಲಾ ವಿಲ್ ಪವರ್ ಇದೆ ಅಂತ ನನಗೆ ಗೊತ್ತು. ಅಲ್ಲಿ ಅವ್ರಿಗೆ ಬ್ಲಡ್ ಅಲ್ಲೇ ಅದು ಬಂದಿದೆ ಅದು. ಸೊ ಮೆಟ್ಟು ನಿಲ್ತಾರೆ, ಹುಷಾರಾಗಿ ಮತ್ತೆ ಬಂದು ಅಣ್ಣ ಸಿನಿಮಾಗಳು ಮಾಡ್ತಾರೆ ಅನ್ನೋ ಅಷ್ಟು ನಂಬಿಕೆ ನನಗಿದೆ. ನಾನು ಹೇಳೋದು, ಅಣ್ಣ ಬೇಗ ಗೆಟ್ ವೆಲ್ ಸೂನ್. ನಿಮ್ಮ ಅಷ್ಟು ಆರೋಗ್ಯ ಸಮಸ್ಯೆ ಹಿಂಗ್ ಮಾಯ ಆಗ್ಬಿಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಎಲ್ಲರ ಅಭಿಮಾನಿಗಳ ಜೊತೆ ನಾನು ಕೂಡ ಆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸ್ತೀನಿ. ದಯವಿಟ್ಟು ಬೇಗ ಹುಷಾರಾಗಿ ಬನ್ನಿ, ನಿಮ್ ಸಿನಿಮಾಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಓಕೆ, ಪ್ರಪೋಸಲ್ಸ್ ಎಷ್ಟು ಬಂದಿದೆ ಶಿಶಿರ್ ಅವರಿಗೆ ಬಿಗ್ ಬಾಸ್ ಆದ್ಮೇಲೆ? ಬಂದಿದೆ ಸರ್ ಒಂದಷ್ಟು. ಎಲ್ಲ DMs ನೋಡಕ್ಕಾಗಿಲ್ಲ, ಒಂದಷ್ಟು ಚೆಕ್ ಮಾಡಿದಾಗ ಬಂದಿದಾವೆ. ಒಂದಷ್ಟು ಚೆಕ್ ಮಾಡಿದಾಗ ನೀವು ಬಂದಿರುತ್ತೆ. ಅದ್ರಲ್ಲಿ ತುಂಬಾ ಎಂಜಾಯ್ ಮಾಡಿರುವಂತಹ ಯಾವ್ದಾದ್ರು ಒಂದು ಪ್ರಪೋಸಲ್ ನ ಶೇರ್ ಮಾಡೋದಾದ್ರೆ? ಏನಿಲ್ಲ, ಮದ್ವೆ ಹುಡುಗನ್ ನೋಡ್ತಾ ಇದಾರೆ, ನಾನ್ ನಿಮ್ ಫೋಟೋ ತೋರಿಸಿದೀನಿ ಅಂತ ಹೇಳಿದ್ರು ಮನೇಲಿ. ನಾನು ನನ್ನ ಫೋಟೋ ತೋರಿಸಿದ್ರು ಏನಂತ ಇರ್ತಾರೆ ಇವ್ರ ಮನೇಲಿ ಅಂತ ನಂದೊಂದ್ ಸೀನು ರೀಕ್ರಿಯೇಟ್ ಆಗಿತ್ತು ಮನೆ ಒಳಗೆ. ಇಲ್ಲ ಹಂಗೆ ಫೋಟೋ ತೋರಿಸಿದೀನಿ, ನಮ್ ಮನೇಲೆಲ್ಲ ಹೂ ಅಂದ್ರೆ ನಾವಿಬ್ರು ಮದ್ವೆ ಆಗೋಣ, ಡೈರೆಕ್ಟ್ ಮದ್ವೆ ಆಗೋಣ. ಅಲ್ಲ ನನ್ನ ಒಪ್ಪಿಗೆ ಕೇಳಲ್ವಾ ನೀವು? ಫೋಟೋ ತೋರಿಸಿದೀನಿ, ಹೂ ಅಂದ್ರೆ ಮದ್ವೆ ಆಗೋಣ, ಹಂಗಾರೆ ನಾನು ಹೂ ಅನ್ನೋದ್ ಬೇಡವಾ ಅಂತ ನಾನು. ಈ ತರದೆಲ್ಲ ಒಂದಷ್ಟು ಫನ್ನಿಯಾಗಿ ಬಂದಿದೆ, ಚೆನ್ನಾಗಿದ್ದಾವೆ. ಕಿಚ್ಚ ಸುದೀಪ್ ಅವರಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ಗುಣ ಯಾವುದು? ಅದನ್ನ ಅಳವಡಿಸ್ಕೋಬೇಕು ಅಂತಂದ್ರೆ ಯಾವ ಗುಣನ ಅಳವಡಿಸ್ಕೊಂತೀರಾ? ಅವರ ಆಟಿಟ್ಯೂಡ್ ಟುವರ್ಡ್ಸ್ ಪೀಪಲ್. ಅವರು ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಮಾತಾಡಲ್ಲ. ಅದೇ ಅಟ್ ದ ಸೇಮ್ ಟೈಮ್ ಅವರ ಒಂದು ಸ್ಟ್ಯಾಂಡರ್ಡ್ಸ್ನು ಲೋ ಮಾಡ್ಕೊಂಡು ಮಾತಾಡಲ್ಲ. ಏನೇ ಇದ್ರು ಆ ಗತ್ತಲ್ಲಿ ಮಾತಾಡಿ, ಆ ಗತ್ತಲ್ಲಿ ಹ್ಯಾಂಡ್ಲ್ ಮಾಡ್ಕೊಂಡು. ಅಂಡ್ ಎಲ್ಲಾದ್ರೂ ಅವ್ರಿಗೆ ಸಾರಿ ಕೇಳಬೇಕು ಅಂತ ಅನ್ಸಿದ್ರೆ, ನಾನು ಎಲ್ಲಿ ಚಿಕ್ಕವನಾಗ್ಬಿಡ್ತೀನೋ ಅಂತ ಅನ್ಕೊಳ್ದಂಗೆ ಸಾರಿ ಕೇಳಿ ತುಂಬಾ ತುಂಬಾ ದೊಡ್ಡವರಾಗ್ತಾರೆ. ಈ ತರ ಗುಣಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಅವರಲ್ಲಿ.
ಓಕೆ, ಇನ್ನೊಂದು ಕ್ವಶನ್ ಇದೆ. ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ. ಸೊ ದರ್ಶನ್ ಅವರ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ಅಭಿಮಾನಿಗಳಿಗೆ ಎಲ್ರಿಗೂ ಖುಷಿ ಆಗಿರುತ್ತೆ ದರ್ಶನ್ ಸರ್ ರಿಲೀಸ್ ಆಗಿರೋದು. ಅಂಡ್ ನಾವು ಒಳಗಡೆ ಕುತ್ಕೊಂಡಾಗ ಒಂದೆರಡು ಸತಿ ಅನ್ಕೊಂಡಿದ್ದು ಉಂಟು, ದರ್ಶನ್ ಸರ್ ಏನಾಗಿದೆ, ಹೊರಗಡೆ ಬಂದಿದಾರ, ತುಂಬಾ ಅನಾರೋಗ್ಯದಿಂದ ಇದ್ರು ಅಂತ ಕೇಳ್ಪಟ್ಟಿದ್ವಿ. ನಾವು ಬಿಗ್ ಬಾಸ್ ಮನೆ ಒಳಗ್ ಬರಕ್ ಮುಂಚೆ ಒಂದಷ್ಟು ಅನಾರೋಗ್ಯದಿಂದ ಇದ್ರು ಅಂತ ಕೇಳ್ಪಟ್ಟಿದ್ವಿ. ಹುಷಾರಾಗಿದ್ರ, ಇವೆಲ್ಲ ಒಂದಷ್ಟು ನಮ್ಗೂ ಮಾತಾಡ್ಕೊಳ್ಳೋದಿತ್ತು. ಅಂಡ್ ನಾನು ಹೊರಗಡೆ ಬಂದಿದ್ದ ದಿನಾನೇ ಬೇಲ್ ಆಗಿದೆ, ದರ್ಶನ್ ಸರ್ ಹೊರಗಡೆ ಬರ್ತಾರೆ ಇಷ್ಟರಲ್ಲೇ ಅಂತ ಕೇಳಿದೆ. ಖುಷಿ ಆಯ್ತು ಸರ್, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ಮಾಸ್ ಅಭಿಮಾನಿಗಳಿರುವಂತ ಏಕೈಕ ನಟ ದರ್ಶನ್ ಸರ್. ಅಂಡ್ ಆ ಅಭಿಮಾನಿಗಳು ಖುಷಿ ಆದ್ರೆ ಕರ್ನಾಟಕ ಖುಷಿ ಆದಂಗೆ. ಸೊ ನನಗೂ ಕೂಡ ಅಷ್ಟೇ, ಅಭಿಮಾನಿಗಳಿಗೆ ಖುಷಿ ಆದಂಗೆ ನನಗೂ ಖುಷಿ ಆಗಿದೆ. ಅವ್ರು ಹೊರಗಡೆ ಬಂದು ಅವ್ರ ಸಿನಿಮಾಗಳು ಕಂಟಿನ್ಯೂ ಆಗ್ಬೇಕು. ಯಾಕಂದ್ರೆ ನಾನು ದರ್ಶನ್ ಸರ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಖುಷಿ ಪಡ್ತೀನಿ. ಆ ಜೈಜಾಂಟಿಕ್ ಪರ್ಸನಾಲಿಟಿನ ನಾವು ಹಿಂಗ್ ಕೂತ್ಕೊಂಡು ಹಿಂಗ್ ನೋಡಿದಾಗ್ಲೇ ಖುಷಿ ಆಗೋದು. ನಂಗೆ ದರ್ಶನ್ ಸರ್ ಜೊತೆ ಒಂದು ಮೆಮೊರಿ ಇದೆ. ಅವ್ರದ್ದು ರಾಬರ್ಟ್ ಸಿನಿಮಾ ಶೂಟಿಂಗ್ ಕಂಠೀರವ ಸ್ಟುಡಿಯೋ ನಡೀತಾ ಇತ್ತು, ನಂದು ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಆ ಸಿನಿಮಾದ ಡೈಲಾಗ್ ರೈಟರ್ ರಾಜಶೇಖರ್ ಅವರು ನನ್ನ ಸಿನಿಮಾಗೂ ಡೈಲಾಗ್ಸ್ ಬರೀತಾ ಇದ್ರು. ಸೊ ಅವರು ಬನ್ನಿ ಸರ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಅವರು ಆ ವಿಗ್ ಗೆಟಪ್ ಅಲ್ಲೇ ಇದ್ರು, ಲೆದರ್ ಜಾಕೆಟ್ ವಿಗ್ ಗೆಟಪ್ ಅಲ್ಲಿ ಇದ್ರು, ಬ್ಯಾಕ್ ಅಲ್ಲಿ ನಿಂತಿದ್ರು. ನಾನು ಅವರು ನನ್ನ ಹೈಟ್ ಆಲ್ಮೋಸ್ಟ್ 6 ಇದೀನಲ್ವಾ, ನಾನು ಹಿಂಗ್ ನೋಡ್ದೆ, ಬ್ಯಾಕ್ ಅಲ್ಲಿ ನಿಂತಿದ್ರು, ಫುಲ್ ಜೈಜಾಂಟಿಕ್ ಆಗಿದ್ರು. ನಾನು ಹಿಂಗ್ ನೋಡ್ದೆ, ಇದು ವಿಗ್ಗೆಲ್ಲ ಇತ್ತಲ್ಲ, ನಂಗೆ ರಾಬರ್ಟ್ ಲುಕ್ ಗೊತ್ತಿರ್ಲಿಲ್ಲ. ನಾನು ಅವ್ರನ್ನ ಬಿಟ್ಟು ಈ ಕಡೆ ಎಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದಾರೆ ದರ್ಶನ್ ಸರ್, ಎಲ್ಲಿದ್ದಾರೆ ಸರ್ ಅಂತ. ರಾಜಶೇಖರ್ ಅವ್ರು ಹಿಂಗೆ ಸಾರ್ ಅಂತ ಹಿಂಗ್ ಕರೆದ್ರು, ತಿರುಗಿದ್ರು ಸರ್. ಓ ಮೈ ಗಾಡ್, ವಾಟ್ ಅ ಚರಿಷ್ಮಾ. ನಾನು ಹಿಂಗಿದ್ದು ಒಂದ್ಸತಿ ಹಿಂಗ್ ನೋಡಿದೆ ಅವ್ರನ್ನ. ಓ ಮೈ ಗಾಡ್, ಇಷ್ಟು ಹ್ಯೂಜ್ ಪರ್ಸನಾಲಿಟಿ ಅಂಡ್ ವಾಟ್ ಅ ಚರಿಷ್ಮಾ, ಹೆಂಗ್ ಕ್ಯಾರಿ ಮಾಡ್ತಾ ಇದಾರೆ ಅವ್ರನ್ನ. ನಾನು ನೋಡ್ಬಿಟ್ಟು ಸುಮ್ಮನೆ ಹಿಂಗ್ ನಿಂತ್ಬಿಟ್ಟೆ. ಸರ್ ನಮ್ ಸೀರಿಯಲ್ ಹೀರೋ, ನಮ್ ಸಿನಿಮಾ ಹೀರೋ ಅಂತ ಪರಿಚಯ ಮಾಡ್ಕೊಟ್ರು. ಹೀರೋ ಹೇಗಿದ್ದಾರೆ ಸರ್, ಚೆನ್ನಾಗಿದ್ದಾರೆ ಸರ್, ಬನ್ನಿ ಕೂತ್ಕೊಳ್ಳಿ, ನೋಡಿ ಶೂಟಿಂಗ್ ನೋಡಿ, ಹಂಗೆ ಹಿಂಗೆ ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿ, ಹೀರೋ ಅಂತಾನೆ ಮಾತಾಡ್ಸೋರು ಕೊನೆವರೆಗೂ. ನಾನು ಹೋಗೋವರೆಗೂ ಹೀರೋ ಅಂತ ಮಾತಾಡ್ಸಿ, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ಏನಿದ್ರು ಬನ್ನಿ ನಾನು ಮಾಡ್ಕೊಡ್ತೀನಿ, ನಿಮ್ ಸಿನಿಮಾದ ರಿಲೇಟೆಡ್ ಏನಿದ್ರು ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳ್ಸಿ. ಅದೇ ನಿಟ್ಟಿನಲ್ಲಿ ಚಿಕ್ಕಣ್ಣ ಅವ್ರದ್ದು ಒಂದು ಟೀಸರ್ನ ನಾವು ದರ್ಶನ್ ಸರ್ ಇಂದಾನೆ ರಿಲೀಸ್ ಮಾಡಿಸಿದ್ವಿ. ಸೊ ವೆರಿ ಸ್ವೀಟ್ ಪರ್ಸನ್ ಸರ್, ತುಂಬಾ ತುಂಬಾ ಸ್ವೀಟ್ ಪರ್ಸನ್. ಅಂಡ್ ಹೊರಗಡೆ ಬಂದಿರೋ ತುಂಬಾ ಖುಷಿ ಇದೆ. ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಅವರ ಸ್ನೇಹದ ಬಗ್ಗೆ ಶಿಶಿರ್ ಅವರ ಮಾತೇನು? ಸರ್ ಅವರಿಬ್ರು ಸ್ನೇಹದ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅಂಡ್ ಅವರಿಬ್ರು ಸ್ನೇಹಿತರಾಗಿದ್ದಾಗ ಎಷ್ಟು ಚೆನ್ನಾಗಿ ಬಾಂಧವ್ಯ ಇತ್ತು ಅಂತ ನಾವು ನೋಡಿದ್ವಿ. ಆ ಬಾಂಧವ್ಯ ನಮ್ಮೆಲ್ರಿಗೂ ಇನ್ಸ್ಪೈರ್ ಮಾಡೋದು. ಆ ಇನ್ಸ್ಪಿರೇಷನ್ ನಾವು ತಗೊಂಡು ನಾವು ಫ್ರೆಂಡ್ಸ್ ಒಂದಷ್ಟು ಜನ ಮಾತಾಡ್ಕೊಂಡಿದ್ವಿ. ಇಬ್ರು ಟಾಪ್ ಸ್ಟಾರ್ಗಳು ಇಷ್ಟು ಮಟ್ಟಿಗೆ ಫ್ರೆಂಡ್ಶಿಪ್ ನ ಹಂಚ್ಕೊಂಡಿರೋದು, ಇಷ್ಟು ಚೆನ್ನಾಗಿ ಅವ್ರ ಸ್ಟಾರ್ಡಮ್ ನ ಪಕ್ಕಕ್ಕಿಟ್ಟು ನಡ್ಕೋತಾ ಇರೋದು, ಇದನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಂತ. ಅದೇನಾಗಿದೆ ಅನ್ನೋದು ವೈಯಕ್ತಿಕವಾಗಿ ಅವ್ರಿಬ್ರಿಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ. ಅಂಡ್ ಅವರಿಬ್ರು ತುಂಬಾ ಎತ್ತರದಲ್ಲಿರುವಂತ ವ್ಯಕ್ತಿತ್ವಗಳು. ನಾವು ಇನ್ನು ಇವಾಗ ಅಂಬೆಗಾಲಿಡ್ತಾ ಇರೋರು. ಆ ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಅವರಿಬ್ರು ಸ್ನೇಹ ಕಂಟಿನ್ಯೂ ಆಗಿದ್ರೆ ತುಂಬಾ ಖುಷಿ ಆಗಿರೋದು ನಮ್ಮಿಬ್ರಿಗೆ, ನಮ್ಗಳಿಗೆ. ಅಂಡ್ ಅದಾಗ್ಲಿ ಅಂತ ಆಶಿಸ್ತೀನಿ ಅಷ್ಟೇ. ಓಕೆ, ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವರಲ್ಲಿ ಇಷ್ಟ ಆಗುವಂಥದ್ದೇನು, ಇಷ್ಟ ಆಗ್ತಿರುವಂಥದ್ದೇನು? ಇಷ್ಟ ಆಗುವಂತದ್ದೇ ಎಲ್ಲ ಇರುತ್ತೆ, ನೋಡೋಣ ಹೇಳಿ. ಓಕೆನಾ? ಮೊದಲನೇದಾಗಿ ಯಮುನಾ ಅವರು. ಯಮುನಾ ಅವ್ರ ಎನರ್ಜಿ ಸರ್, ವಾರ್ಡನ್ ಎನರ್ಜಿ ಅದು. ಆ ಎನರ್ಜಿ ಇಡೀ ಮನೇನ ಬ್ರೈಟನ್ ಅಪ್ ಮಾಡೋದು, ಅದು ತುಂಬಾ ಇಷ್ಟ ಆಗತ್ತೆ ನನಗೆ. ಅವ್ರು ಇದ್ದಿದ್ 1 ವಾರ ನನಗೆ ಇಷ್ಟ ಆಗ್ದಿರೋದು ಏನೂ ಇಲ್ಲ ಅವ್ರ ಹತ್ರ. ಓಕೆ, ಅಂಡ್ ಗೋಲ್ಡ್ ಸುರೇಶ್ ಅವ್ರು ನಿಜವಾಗ್ಲೂ ಗೋಲ್ಡೆ. ಅವ್ರಿಗೆ ಇಲ್ಲಿಗೆ ಫಿಲ್ಟರ್ ಇಲ್ಲ. ತುಂಬಾ ಇಲ್ಲಿಗೆ ಅನ್ಸಿದ್ದನ್ನ ತುಂಬಾ ನೇರವಾಗಿ ಹೇಳುವಂತ ವ್ಯಕ್ತಿ ಆಗಿದ್ರು. ನಂಗೆ ಅವ್ರು ತುಂಬಾ ತುಂಬಾ ಇಷ್ಟ ಆಗ್ತಿದ್ರು. ನಾವಿಬ್ರು ಬೆಡ್ ಮೇಟ್ಸ್ ಕೂಡ ಆಗಿದ್ವಿ, ಒಂದೇ ಬೆಡ್ ಅಲ್ಲಿ ಮಲಗ್ತಾ ಇದ್ವಿ. ಸೊ ಅವ್ರು ಆತರ ನನ್ಗೆ ಇಷ್ಟ ಆಗುತ್ತೆ. ಅಂಡ್ ಇಷ್ಟ ಆಗದಿರೋ ಒಂದು ಗುಣ ಅಂದ್ರೆ ತುಂಬಾ ಬೇಗ ವ್ಯಕ್ತಿಗಳನ್ನ ನಂಬಿಡ್ತಾ ಇದ್ರು ಅವರು. ಆತರ ನಂಬಿ ಅವ್ರಿಗೆ ಒಂದಷ್ಟು ಸತಿ ಬೇಜಾರಾಗಿದ್ದುಂಟು. ಸೊ ಆತರ ವಿಷಯಗಳಲ್ಲಿ ಅವ್ರು ಒಂಚೂರು ಹುಷಾರಾಗಿರ್ಬೇಕಾಗಿತ್ತು. ಮನೆ ಒಳಗೆ ಮಾಂಸ ಅಂತೂ ಒಂಥರ ಚಟ್ಪಟ್. ನಾನು ಅವಳನ್ನ ಗುಂಡು ಅಂತಾನೆ ಕರಿತಾ ಇದ್ದೆ. ಸಖತ್ ಏನೋ ಪಟಪಟ ಅಂತ ಓಡಾಡ್ಕೊಂಡಿದ್ದಂತ ಹುಡುಗಿ ಅವಳು. ತುಂಬಾ ಇಷ್ಟ ಆಗೋಳು ನನಗೆ. ಕೊನೆಯಲ್ಲಿ ಅವಳ USP ಏನು ಕಾಮಿಡಿ. ಅವಳು ಹೋಗಿದ್ ವಾರ ಆ ಕಾಮಿಡಿನ ಸ್ವಲ್ಪ ಬಿಟ್ಬಿಟ್ಲು ಅವಳು. ಯಾಕೆಂದ್ರೆ ಅವಳಿಗೇನೋ ಒಂದು ಪರ್ಸನಲ್ ಏನೋ ಒಂದಷ್ಟು ವಿಷಯಗಳು ನೋವಾಗಿದ್ವು. ಸೊ ಆ ಕಾಮಿಡಿನ ಬಿಡಬಾರ್ದಾಗಿತ್ತು ಅನ್ನೋದು ಒಂದು ಬೇಜಾರಿದೆ. ಹಂಸ, ಶೀಸ್ ಅ ಡಾರ್ಲಿಂಗ್. ಅವ್ರ ಕ್ಯಾಪ್ಟನ್ಸಿ ವೀಕ್ ನ ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ರು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಪದೇ ಪದೇ ತಪ್ಪುಗಳಾಗದು. ಆ ತಪ್ಪುಗಳನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ನೆಕ್ಸ್ಟ್ ಡೇ ಕ್ಯಾರಿ ಮಾಡ್ತಾ ಇದ್ರು. ಸೊ ಶೀಸ್ ಅ ಡಾರ್ಲಿಂಗ್. ನನ್ಗೆ ಅವ್ರ ಬಗ್ಗೆ ಕೆಟ್ಟದೇ ಏನೂ ಅನ್ಸಲ್ಲ ನನಗೆ, ಸೀರಿಯಸ್ಲಿ. ರಂಜಿತ್ ಬಿಗ್ ಬಾಸ್ ಮನೆಗೆ ತುಂಬಾ ಅವಶ್ಯಕತೆ ಇದ್ದಂತ ಪ್ಲೇಯರ್. ಅವನು ಈ ಬಿಗ್ ಬಾಸ್ ಮನೆಗೆ ಬೇಕಿತ್ತು, ತುಂಬಾ ಅವಶ್ಯಕತೆ ಇತ್ತು.
ತುಂಬಾ ಅನ್ಫಾರ್ಚುನೇಟ್ ಆಗಿ ಹೊಟ್ಟೋದ. ಅವನ ಬಗ್ಗೆನೂ ಅಷ್ಟೇ, ನನಗೆ ಏನಂದ್ರೆ ಏನು ಕೆಟ್ಟದಿಲ್ಲ, ಏನು ಅನ್ಸಿಲ್ಲ ನನಗೆ. ತುಂಬಾ ಒಟ್ಟಿಗೆ ನಿಂತು ಪ್ಲಾನ್ಗಳು ಮಾಡಿ ಆಟ ಆಡಿದ್ದು ನಾವಿಬ್ರು. ಸೊ ಆ ಥರದ್ದೆಲ್ಲ ಇದ್ದಾಗ ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಓಕೆ. ಅಂಡ್ ಲಾಯರ್ ಜಗದೀಶ್ ಅವರು ಜಗದೀಶ್ ಸರ್ ಅಲ್ಲಿ ಒಂದು ಪುಟ್ಟು ಮಗು ಇತ್ತು, ಆ ಮಗುನ ಮನೆ ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಿದೆ. ಹೌದು, ಅವ್ರು ಒಂದಷ್ಟು ಮಾತುಗಳಲ್ಲಿ ಟಾಂಟ್ ಕೊಟ್ಕೊಂಡು ಬೇರೆ ತರ ಮಾತಾಡ್ತಿದ್ರು, ಅದೆಲ್ಲವೂ ಹೌದು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್. ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಫನ್ ಸೈಡ್ ಪರ್ಸನ್ ಇತ್ತು, ಸಿಕ್ಕಾಬಡೆ ಫನ್ ಮಾಡೋರು. ಆ ಫನ್ ಸೈಡ್ ಪರ್ಸನ್ ನ ಮನೆ ಮರ್ತು ಬಿಡ್ತಾ ಅಂತ ಬೇಜಾರಿದೆ ನನಗೆ. ಸೊ ಖುಷಿ ಇದೆ. ಐಶ್ವರ್ಯ ತುಂಬಾ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿ. ಯಾಕಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಅವಳು ಹೇಗಿದ್ದಾಳೆ ಅಂತ ಎಲ್ರಿಗೂ ಗೊತ್ತಿದೆ, ಯಾವ ತರ ಕಷ್ಟಗಳನ್ನ ಫೇಸ್ ಮಾಡಿದಾಳೆ ಅಂತ. ಅಂಡ್ ಆ ಮೆಂಟಲ್ ಸ್ಟೆಬಿಲಿಟಿ ಅಂಡ್ ಮೆಂಟಲ್ ಸ್ಟ್ರಾಂಗ್ನೆಸ್ ತುಂಬಾ ಇದೆ. ನೀವೇ ನೋಡಿರ್ಬೋದು, ಎಷ್ಟೊಂದ್ಸತಿ ಮನೆಯಿಂದ ಬಟ್ಟೆ ಬರದೇ ಇದ್ದಾಗ ಇದನ್ನೆಲ್ಲ ಅವಳು ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಿದ್ಲು, ಆಮೇಲೆ ಬಿಟ್ಬಿಡ್ತಿದ್ಲು. ಯಾವತ್ತೂ ಅದನ್ನ ವಿಕ್ಟಿಮ್ ಕಾರ್ಡ್ ತರ ಪ್ಲೇ ಮಾಡ್ಲೇ ಇಲ್ಲ ಮನೇಲಿ ಅವಳು. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಬೇಜಾರು, ಹೌದು ಬೇಜಾರು ಒಂದ್ ಕಡೆ ವಾಯ್ಸ್ ಔಟ್ ಮಾಡ್ಬೇಕಾಗ್ತಿತ್ತು ಅಂತ ಅನ್ಕೋತಾ ಇದ್ದೆ ಒಂದಷ್ಟು ಕಡೆ. ಈ ವಾರ ಅದನ್ನೆಲ್ಲ ನನ್ನ ಅನ್ಕೊಂಡಿದ್ದೆಲ್ಲ ಸೇರ್ಸ್ಕೊಟ್ಬಿಟ್ಟಿದ್ದಾಳೆ ಅವಳು ಈ ವಾರ. ಸೊ ಬೇಜಾರು ಯಾವ್ದ್ರ ಬಗ್ಗೆನೂ ಇಲ್ಲ. ಮೋಕ್ಷಿತಂಗೆ ಒಂದಷ್ಟು ಕ್ಲಾರಿಟಿಗಳ ಅವಶ್ಯಕತೆ ಇತ್ತು. ಓಕೆ. ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಕ್ಕಿದೆ. ಕ್ಲಾರಿಟಿ ಸಿಗದೆ ಇದ್ದಾಗ ಆಟ ಸ್ವಲ್ಪ ಕಡಿಮೆ ಆಗಿತ್ತು. ಕ್ಲಾರಿಟಿ ಸಿಕ್ಕಿದ್ಮೇಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಆಟ ಶುರುವಾಗಿದೆ. ಆ ಆಟ ಕಂಟಿನ್ಯೂ ಆದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಗೌತಮಿ ಅವ್ರು ನಾನು ಅವಾಗ್ಲೇ ಹೇಳಿದಾಗೆ ಪಾಸಿಟಿವಿಟಿ ಮನೇಲಿ ಇನ್ನು ನಡೆಯಲ್ಲ ಅಂತ ಗೊತ್ತಾದಾಗ ಅದನ್ನ ಸೈಡ್ಗಿಟ್ಟು ನಿಜವಾದ ಆಟ ಏನ್ ಬೇಕು ಅನ್ನೋದನ್ನ ಹೋದ್ವಾರದಿಂದ ತೋರಿಸ್ತಾ ಇದ್ದಾರೆ. ಅದು ನಡೀಲಿ ಅಂತ ಹೇಳ್ತೀನಿ. ಮಂಜಣ್ಣ ಸ್ಟ್ರಾಟಜಿ ಮಾಡೋದು, ಗ್ರೇ ಏರಿಯಾ ಹುಡುಕೋದು ಎಲ್ಲವೂ ಓಕೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಟಾಸ್ಕ್ಗಳು ಚೆನ್ನಾಗಿ ಆಗ್ತಾ ಇದೆ. ಬಟ್ ಇನ್ನು ಮುಂದಿನ ವಾರಗಳಲ್ಲಿ ತುಂಬಾ ನೇರವಾಗಿ ಆಟ ಆಡಿದ್ರೆ ಒಳ್ಳೇದು. ಗ್ರೇ ಏರಿಯಾನ್ ಪಕ್ಕಕ್ಕೆ ಇಡಬೇಕು ಅಂತ ಅನ್ಸುತ್ತೆ. ತ್ರಿವಿಕ್ರಮ್ ಇಸ್ ಅ ಪ್ಲೇಯರ್ ಸರ್, ಈಸ್ ಅ ಕಂಪ್ಲೀಟ್ ಪ್ಲೇಯರ್. ನಾನು ಬರೀ ಟಾಸ್ಕ್ಸ್ ಅಂತ ಹೇಳ್ತಿಲ್ಲ, ಬಿಗ್ ಬಾಸ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಡ್ತಿರೋಂಥ ಪರ್ಫೆಕ್ಟ್ ಪ್ಲೇಯರ್ ಅವನು. ಭವ್ಯ ಫಿಸಿಕಲಿ ಸಿಕ್ಕಾಬಡೆ ಸ್ಟ್ರಾಂಗ್ ಇರುವಂತ ಹುಡುಗಿ, ಹುಡುಗರಿಗೂ ತುಂಬಾ ಟಕ್ಕರ್ ಕೊಡುವಂತ ಫಿಸಿಕಲ್ ಸ್ಟ್ರೆಂತ್ ಇರುವಂತ ಹುಡುಗಿ. ಅವಳು ಒಂದು ಶ್ಯಾಡೋಲ್ ಇದ್ಲು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆ ಶ್ಯಾಡೋ ಇಂದ ಹೊರಗಡೆ ಬರೋ ಪ್ರಯತ್ನ ಈ ವಾರದಿಂದ, ನಾನಿದ್ದ ವಾರದಿಂದ ನಡೀತಾ ಇತ್ತು, ಕೊನೆ ವಾರದಿಂದ ನಡೀತಾ ಇತ್ತು. ಅದನ್ನ ಬಿಟ್ಟು ಅವಳು ಏನಾದ್ರು ಗೇಮ್ ತಗೊಂಡೋದ್ರೆ ಪಕ್ಕಾ ಟಾಪ್ 6. ಚೈತ್ರ ಪಟಾಕಿ, ಬಿಗ್ ಬಾಸ್ ಮನೆಯ ಸರಪಟಾಕಿ ಚೈತ್ರ. ಹೌದು, ಅವಳ ನಿಲುವುಗಳನ್ನ ತುಂಬಾ ಚೆನ್ನಾಗಿ ತಗೋತಾಳೆ. ಖುಷಿ ಇದೆ ಅದ್ರ ಬಗ್ಗೆ. ಎಲ್ಲೆಲ್ಲಿ ತನ್ನ ಸ್ಟ್ಯಾಂಡ್ ನಾನು ತಗೋಬೇಕು, ಯಾರಿಗೂ ಅಂಜದಂಗೆ ಆ ಸ್ಟ್ಯಾಂಡ್ಗಳನ್ನ ತಗೋತಾಳೆ. ಅದು ಸೂಪರ್ ವೆಲ್ ಡನ್. ಬಟ್ ಅನವಶ್ಯಕ ಜಾಗಗಳಲ್ಲಿ ತುಂಬಾ ಮಾತಾಡ್ಬಿಡ್ತಾಳೆ. ಆ ಮಾತುಗಳಿಂದ ಇವಳು ನಿಜವಾಗ್ಲೂ ಸ್ಟ್ಯಾಂಡ್ ತಗೊಂಡಿರೋ ಮಾತುಗಳು ಎಲ್ಲೋ ಮುಚ್ಚೋಗುತ್ತೆ. ಸೊ ಅದನ್ನ ಬಿಡ್ಬೇಕು ಅಂತ ಹೇಳ್ತೀನಿ. ಹನುಮಂತು ಅವ್ನು ಹೆಂಗಿದನೋ ಹಂಗೆ ಇರ್ಲಿ ಸರ್. ನಿಜವಾಗ್ಲೂ ಅವ್ನು ಸಿಕ್ಕಾಪಟ್ಟೆ ರಿಯಲ್ ಆಗಿದ್ದಾನೆ ಮನೇಲಿ. ಅವ್ನಿಗೆ ಅನ್ಸಿದ್ದನ್ನ ಡೈರೆಕ್ಟ್ ಆಗಿ ಶೂಟ್ ಮಾಡ್ದಂಗೆ ಮಾಡ್ತಾನೆ. ಅಂಡ್ ಆಟ ಅಂತ ಬಂದಾಗ ಯಾವ ಆಟನೂ ಕಡಿಮೆ ಅಂತ ಆಡ್ದಂಗೆ ಸಕ್ಕದಾಗಿ ಆಡ್ತಾನೆ. ಸೊ ಈ ತರ ಎಲ್ಲಾ ಕ್ವಾಲಿಟೀಸು ಒಂದು ನಿಜವಾಗ್ಲೂ ಹಂಗೆ ಕಂಟಿನ್ಯೂ ಆಗ್ಬೇಕು. ಅವನು ಇನ್ ಮುಂದೆ ವಾರ ಟಫ್ ಆಗುತ್ತೆ ಅಂತ ಚೇಂಜ್ ಆಗ್ಬಿಟ್ರೆ ಅವ್ನಿಗೆ ಹೊಡ್ತಾ, ಅದು ಹಿಂಗೆ ಕಂಟಿನ್ಯೂ ಆದ್ರೆ ಅವನು ಅಷ್ಟೇ ಟಾಪ್ 5. ಧನ್ರಾಜ್ ತುಂಬಾ ಇನೋಸೆನ್ಸ್ ಇರುವಂತ ಒಂದು ಆಟಗಾರ. ಇನೋಸೆನ್ಸ್ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ಅವ್ನಿಗೆ ಒಂದಷ್ಟು ಕಾರಣಗಳು ಕೊಡ್ಬೇಕಾದ್ರೆ, ವ್ಯಕ್ತಿಗಳ ಬಗ್ಗೆ ಅಭಿಪ್ರಾಯ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆಗೋದು. ಬಟ್ ಹನುಮಂತ ಅವ್ನ ಲೈಫಿಗೆ ಬಂದ್ಮೇಲೆ ಕ್ಲಾರಿಟಿ ಅನ್ನೋದು ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು ಏನೇನ್ ಮಾತಾಡ್ಬೇಕು, ಯಾರ್ಯಾರ ಬಗ್ಗೆ ಹೆಂಗೆ ಕಾರಣ ಕೊಡಬೇಕು ಅನ್ನೋದನ್ನ ಪಾಯಿಂಟ್ ವೈಸ್ ಹೇಳ್ಕೊಂಡು ಹೋಗಕ್ ಶುರು ಮಾಡಿದ್ರು ಇವಾಗ. ಸೊ ಈ ಆಟ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತೀನಿ. ಶೋಭಾ ಶೆಟ್ಟಿ ನನ್ನ ದೃಷ್ಟಿಲಿ ಅವಳು ಯಾವತ್ತಿದ್ರು ಡೇರ್ಡೆವಿಲ್, ನನ್ನ ದೃಷ್ಟಿಲಿ ಯಾವತ್ತಿದ್ರು ಲಯನೆಸ್ ಅವಳು. ಹೌದು, ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ರಿಂದ ಹೋಗಿರ್ಬೋದು, ಬಟ್ ಶೀಸ್ ಅ ಚಾಂಪಿಯನ್ ಅಂತ ನಂಗೆ ಅನ್ಸುತ್ತೆ. ಅವಳ ಹೊರಗಡೆ ಲೈಫ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ರಜತ್ ಆಕ್ಚುಲಿ ಬಿಗ್ ಬಾಸ್ ಮನೆಯ ನಿಜವಾದ ಫೈರ್ ಬ್ರ್ಯಾಂಡ್ ರಜತ್. ಆಟನ ತುಂಬಾ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು ಒಳಗಡೆ ಬಂದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿರುವಂತ ವ್ಯಕ್ತಿ. ಪ್ರತಿಯೊಂದ್ರಲ್ಲೂ ಮಾಡ್ತಾ ಇದ್ದಾನೆ. ಟಾಸ್ಕ್ಸ್ ಅಂದ್ರೂ ಹಿಂಗಿರ್ತಾನೆ, ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೂ ಹಿಂಗಿರ್ತಾನೆ, ಎಲ್ಲರ ಜೊತೆ ಬೆರೆಯೋದು ಸೂಪರ್. ಅಂಡ್ ಕೆಲವೊಂದು ಅಗ್ರೆಷನ್ ಅಲ್ಲಿ ಬರುವಂತ ಮಾತುಗಳನ್ನ ಈ ವಾರ ಅಣ್ಣ ಹೇಳಿದ್ಮೇಲೆ ಆಬ್ವಿಯಸ್ಲಿ ಅದನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ. ಎಪಿಸೋಡ್ಸ್ ನೋಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ತೀನಿ ನಾನು. ಓಕೆ. ಅಂಡ್ ಧನ್ರಾಜ್ ಅವ್ರು ಆಗಿರ್ಬೋದು, ಗೋಲ್ಡ್ ಸುರೇಶ್ ಅವ್ರ ಮತ್ತೆ ಆಗಿರ್ಬೋದು, ರಜತ್ ಅವ್ರು ಜಗಳ ಆಡ್ತಾರೆ ಕೆಲವೊಂದು ವಿಚಾರಗಳನ್ನ. ಆ ಒಂದು ಹ್ಯಾಂಡ್ಲಿಂಗ್ ಹೆಂಗಿತ್ತು ಅಂತ ಆ ಮೂಮೆಂಟ್ ಅಲ್ಲಿ ಸುರೇಶನ ಜೊತೆ ಆದಾಗ ನಾನೇ ಉಸ್ತುವಾರಿ ಆಗಿದ್ದೆ. ಉಸ್ತುವಾರಿ ಆದಾಗ ನಾನು ಈ ತರ ಮಾತುಗಳು ಆಡಬಾರ್ದು ಅಂತ ಹೇಳಿದಾಗ ನನ್ಗೆ ಈ ತರನೇ ಬರೋದು ಮಾತುಗಳು ಅಂತ ಹೇಳ್ತಾನೆ ರಜತ್. ಆ ಮೂಮೆಂಟ್ಗೆ ಗೇಮ್ನ ಮುಗಿಸ್ತೀವಿ. ಅದಾದ ನಂತರ ಬಂದ್ಬಿಟ್ಟು ಶಿಶಿರಾಮ್ ರಿಯಲಿ ಸಾರಿ, ಅದು ಪರ್ಸನಲ್ ಆಗಿ ಹೇಳಿದ್ದಲ್ಲ, ನನಗೆ ಬೇರೆ ತರ ಬೇಜಾರಾಯ್ತು, ಅದಕ್ಕೆ ಹೇಳಿದ್ದೆ ನಾನು ರಿಯಲಿ ಸಾರಿ. ಬಟ್ ಈ ತರ ಮಾತುಗಳ ಅವಶ್ಯಕತೆ ಇಲ್ಲ ರಜತ್, ಈ ಮನೇಲಿ ನೀನು ಒಬ್ಬನೇ ಎಲ್ಲ ಇರೋದು, ನಿನ್ ಜೊತೆ ಇನ್ನೂ 14 ಜನ ಇದ್ದಾರೆ, ನೋಡ್ಕೊಂಡು ಮಾತಾಡೋ ಅಂತ ಹೇಳಿದಾಗ ಇಲ್ಲ ನಾನು ತಿದ್ಕೋತೀನಿ, ಐ ಆಮ್ ರಿಯಲಿ ಸಾರಿ. ಸೊ ಅವನಿಗೆ ತಿದ್ದುಕೊಳ್ಳೋ ಗುಣ ತುಂಬಾ ಇದೆ. ನಾನು ಇದನ್ನ ಕರೆಕ್ಟ್ ಮಾಡ್ಕೋಬೇಕು, ರೆಕ್ಟಿಫೈ ಮಾಡ್ಕೋಬೇಕು ಅನ್ನೋ ಗುಣ ತುಂಬಾ ಇದೆ.
ಸೊ ಅದನ್ನ ಸ್ವಲ್ಪ ಹ್ಯಾಂಡಲ್ ಮಾಡಿದ್ದು ಕಷ್ಟ ಆಗಿತ್ತು, ಯಾಕಂದ್ರೆ ಸುರೇಶ್ ಅಣ್ಣಂಗೆ ಆ ಥರ ಮಾತುಗಳು ಅವ್ರ ಲೈಫಲ್ಲೇ ಕೇಳಿಲ್ಲ ಅಂತ ಹೇಳಿದ್ರು. ನಾರ್ತ್ ಕರ್ನಾಟಕದಲ್ಲಿ ಈ ಥರ ಪದಗಳನ್ನ ಯೂಸ್ ಮಾಡಲ್ಲ ಅಂತ ಗೊತ್ತು ನಮಗೆ. ಸೊ ಆ ಥರದ್ದೆಲ್ಲ ಕೇಳಿದಾಗ ಅವ್ರಿಗೆ ತುಂಬ ನೋವಾಗಿತ್ತು. ಆ್ಯಂಡ್ ಅವ್ರನ್ನ ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಕೊನೆಗೆ ಗೇಮ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಕೂತ್ಕೊಂಡು ಮಾತಾಡಿದಾಗ ನನ್ನ ಎಕ್ಸಾಂಪಲೇ ಕೊಟ್ಟಿದ್ದು. ಚೈತ್ರ ಹಂಗೆಲ್ಲ ಮಾಡಿದ್ಲು ನನಗೆ, ಎಂತೆಂಥ ಮಾತುಗಳಂದು ನನಗೆ, ಕಂಡೋರ್ ಮನೆ ಹೆಣ್ಮಕ್ಳು ಅಂತೆಲ್ಲ ಮಾತುಗಳು ಅಂದ್ಬಿಟ್ಲು. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಡದೆ ನಾನು ನೆಕ್ಸ್ಟ್ ಡೇ ಆಟ ಆಡಿದ್ದಕ್ಕೆ ತಾನೇ ನಾನು ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ. ನೀವೇನು ಮಾಡ್ಬೇಕು ಇವಾಗ ಅಂದಾಗ, ಸರಿ ಶಿಷ್ಯ ಬಾ ಹೋಗೋಣ ಅಂತ. ಸೊ ಅದಾಯಿತು. ಆ್ಯಂಡ್ ಧನ್ರಾಜ್ ವಿಚಾರದಲ್ಲಿ ಧನ್ರಾಜ್ ಪರವಾಗಿ ಯಾರು ಸ್ಟ್ಯಾಂಡ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಅವ್ರು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ರು. ಸೊ ಅವರಿಬ್ರದ್ದು ಅವರೇ ಸಾರ್ಟ್ ಮಾಡ್ಕೊಂಡ್ರು. ಆ್ಯಂಡ್ ಅದ್ರ ಬಗ್ಗೆ ಅಣ್ಣ ಕೂಡ ಅಡ್ರೆಸ್ ಮಾಡಿದ್ರು ವೀಕೆಂಡಲ್ಲಿ. ಸೊ ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು, ಹಾಗೇನೆ ಯಾರು ವಿನ್ ಆಗಬಹುದು? ಗೊತ್ತಿಲ್ಲ ಸರ್, ವಿನ್ ಆಗ್ಬೋದು ಅನ್ನೋ ಒಂದೇ ಹೆಸರು ಹೇಳೋದು ಕಷ್ಟ. ಟಾಪ್ 5 ಬೇಕಾದ್ರೆ ಹನುಮಂತು ಇರ್ತಾನೆ, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ಇದೇ ಆಟ ಕಂಟಿನ್ಯೂ ಮಾಡಿದ್ರೆ, ಅಂದ್ರೆ ಶಾಡೋ ಇಂದ ಹೊರಗಡೆ ಬಂದು ಏನ್ ಆಡ್ತಿದ್ದಾಳೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಭವ್ಯ ಇರ್ತಾಳೆ, ಇಲ್ಲಾಂದ್ರೆ ಮಂಜಣ್ಣ ಇರ್ತಾರೆ. ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಕಪಲ್ಸ್ ಇದ್ರು, ನಿಮ್ಮ ಮತ್ತೆ ಐಶ್ವರ್ಯ ಆಗಿರ್ಬೋದು, ನೋಡುವಂತ ವೀಕ್ಷಕರಿಗೆ ತ್ರಿವಿಕ್ರಮ್ ಮತ್ತೆ ಭವ್ಯ ಆಗಿರ್ಬೋದು, ಹಾಗೇನೆ ಧರ್ಮ ಅನುಷ ಕರೆಕ್ಟ್. ಅವ್ರ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ಸಹ ಒಂಥರ ಲವ್ ಕಪಲ್ ಎಲ್ಲಾನು ಸಹ ಇವ್ರು ಪಕ್ಕ ಆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಲವ್ ಕಂಟಿನ್ಯೂ ಮಾಡ್ತಾರೆ, ಪಕ್ಕ ಮದ್ವೆ ಆಗ್ತಾರೆ ಅಥವಾ ನೆಕ್ಸ್ಟ್ ಅವ್ರ ಲವ್ ನ ಕ್ಯಾರಿ ಮಾಡ್ತಾರೆ ಅಂತಿತ್ತು. ಸೊ ಅದನ್ನ ಹೇಳೋದಾದ್ರೆ ಏನಿಲ್ಲ, ಬಿಗ್ ಬಾಸ್ ಒಳಗೆ ಆತರ ಏನೂ ಇರ್ಲಿಲ್ಲ ಸರ್. ಯಾರು ನಾನು ಧರ್ಮಂಗೆ ರೇಗಿಸ್ತಾ ಇದ್ವಿ, ಏನ್ ಹೊರಗಡೆ ಹೋದ್ಮೇಲೆ ಹೆಂಗೆ ಬ್ರೋ ಸುಮ್ನಿರಿ ಬ್ರೋ ನೀವು ಅಂತ. ಅವರು 3 ಸಿನಿಮಾ ಒಟ್ಟಿಗೆ ಮಾಡಿದೀವಿ, ಇಷ್ಟು ಕಂಫರ್ಟ್ ಝೋನ್ ಇಲ್ಲ ಅಂದ್ರೆ ಹೆಂಗೆ ಅಂತ. ಸೊ ಹಂಗೆ ಇದ್ದಿದ್ದು. ಅಂಡ್ ತ್ರಿವಿಕ್ರಮ್ ಭವ್ಯನ್ ವಿಚಾರದಲ್ಲೂ ಅಷ್ಟೇ, ಭವ್ಯ ತುಂಬಾ ಚಿಕ್ಕ ಹುಡುಗಿ, ಅವಳಿಗೆ ಆಟದ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿಗಳ ಅವಶ್ಯಕತೆ ಇರ್ತಾ ಇತ್ತು ಅವಾಗ. ಅದನ್ನ ತ್ರಿವಿಕ್ರಮ್ ತುಂಬಾ ಒಳ್ಳೆ ರೀತಿಲಿ ಹೇಳಿ ಅವಳಿಗೆ ಕ್ಲಾರಿಟಿ ಕೊಟ್ಟು ಆಟನ ಈ ತರ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋನು. ಸೊ ಇದಿಷ್ಟೇ ಇರ್ತಿದ್ದು, ಇನ್ನೇನು ಇರ್ತಿರ್ಲಿಲ್ಲ. ಬಟ್ ಎಲ್ರು ಸಪ್ರೇಟ್ ಆಗಿ ದೂರದಿಂದ ನೋಡಿದಾಗ ಕ್ಯೂಟ್ ಅನ್ಸೋರು, ಅಷ್ಟೇ ಇರ್ತಿದ್ದು. ಬಿಗ್ ಬಾಸ್ ರೆಮ್ಯುನರೇಷನ್ ಎಷ್ಟು ಶಿಶಿರ್? ಗೊತ್ತಿಲ್ಲ ಸರ್, ಗೊತ್ತೇ ಇಲ್ಲ ನಂಗೆ, ನಿಜ ಗೊತ್ತಿಲ್ಲ. ಓಕೆ, ಅದಂತೂ ರಿವೀಲ್ ಮಾಡಲ್ಲ ಅಂತ ನನಗೆ ಗೊತ್ತು. ಆ ರೆಮ್ಯುನರೇಷನ್ ಅಮೌಂಟ್ ಬಂದ ಮೇಲೆ ಅದನ್ನ ಯಾವ ಕಾಸ್ಗೆ ಯೂಸ್ ಮಾಡ್ಕೋಬೇಕು ಅಥವಾ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ಬಿಕಾಸ್ ಹೇಳ್ತಿದ್ರಿ ನೀವು ನನಗೆ ಬಿಗ್ ಬಾಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಹೌದು, ನನ್ಗೆ ನನ್ನ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಇದೆ. ಅಂದ್ರೆ ನಾನು ಏನಾದ್ರು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದೆ. ಅದೆಲ್ಲದನ್ನು ಹೊರತುಪಡಿಸಿ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೂ ಒಂದು ಥಾಟ್ ಇದ್ದಿದ್ದು ನನಗೆ ಡಾಗ್ ಶೆಲ್ಟರ್ ಓಪನ್ ಮಾಡಬೇಕು ಅಂತ ತುಂಬಾ ಮನ್ಸಿದೆ ನನಗೆ. ಅದು ಬಿಗ್ ಬಾಸ್ ಮನೆಗೆ ಹೋದ್ರೇನೆ ಅದಾಗುತ್ತೆ ಅನ್ನೋದಿತ್ತು. ಆಮೇಲೆ ನನಗೆ ಅದೇ ನಿಟ್ಟಾಗಿ ಕಾಸ್ಟ್ಯೂಮ್ಸ್ ಒಂದಷ್ಟು ಮಾಡಿಸಿದ್ದೆ ನಾನು. ಬಟ್ ಅದೊಂಚೂರು S&P ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ಕೊಳಕ್ ಆಗಿರ್ಲಿಲ್ಲ ಮನೆ ಒಳಗೆ. ಅದ್ ಮನೆ ಲಾಂಚ್ ವೇದಿಕೆಯಲ್ಲಿ ಹೇಳ್ಕೊಳಕ್ ಆಗಿರ್ಲಿಲ್ಲ. ಬಟ್ ಮನೇಲಿ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅಂಡ್ ಐಶ್ವರ್ಯಂಗ್ ಇದ್ದಿದ್ದು ಸೇಮ್ ಥಾಟ್, ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅನ್ನೋ ಥಾಟ್ ಇತ್ತು. ಸೊ ನನಗೆ ಬಿಗ್ ಬಾಸ್ ಇಂದ ಬರೋ ಅಮೌಂಟ್ ಅಲ್ಲಿ ಒಂದಷ್ಟು ಅಮೌಂಟ್ ನ ಸ್ಟ್ರೀಟ್ ಡಾಗ್ಸ್ಗೆ, ನಮ್ಮ ಇಂಡಿ ಬ್ರೀಡ್ಸ್ಗೆ ಬೇಕಾಗಿರುವಂತ ಒಂದು ಶೆಲ್ಟರ್ನ ಓಪನ್ ಮಾಡಬೇಕು. ಅಂಡ್ ಅವಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ರೆಸ್ಕ್ಯೂಗಳು ಮಾಡಬೇಕು ಅನ್ನೋ ಒಂದಷ್ಟು ಪ್ಲಾನ್ಸ್ ಇದೆ ನನಗೆ. ಸೊ ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರೆ ಹೋಗ್ತೀರಾ ಬಿಗ್ ಬಾಸ್ಗೆ? ಇದ್ರ ಬಗ್ಗೆ ನಂದೊಂದು ಡೆಫಿನೇಷನ್ ಇದೆ, ನೀವು ಸರಿನಾ ತಪ್ಪ ನೀವ್ ಹೇಳಿ. ಹೊರಗಡೆ ಬಂದಿದ್ದೀನಿ, ಆಬ್ವಿಯಸ್ಲಿ ನಾನು ಇವಾಗ ಎಪಿಸೋಡ್ ನೋಡಿಲ್ಲ, ಕರೆಕ್ಟ್. ವೈಲ್ಡ್ ಕಾರ್ಡ್ಗೆ ಅಂತ ಕರೀತಾರೆ. ಅಲ್ಲಿ ಒಳಗಡೆ ಇರೋರ್ಗೆ ನಾನು ಹೋದಾಗ ಏನ್ ಅನ್ಸುತ್ತೆ, ಇವನು ಹೊರಗಡೆ ಹೋಗಿದ್ದಾನೆ, ಎಪಿಸೋಡ್ಸ್ ಅಷ್ಟು ನೋಡಿದಾನೆ, ಒಂದಷ್ಟು ಒಪಿನಿಯನ್ಸ್ ಚೇಂಜ್ ಮಾಡ್ಕೊಂಡು ಆಟ ಹಿಂಗೆ ಆಡ್ಬೇಕು ಅಂತ ಬಂದಿರ್ತಾನೆ ಅಂತ ಅವ್ರು ಅನ್ಕೋತಾರೆ. ಅವ್ರಿಗೆ ಏನೂ ಜಡ್ಜ್ಮೆಂಟ್ ಇರಲ್ಲ, ಹೊರಗಡೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಈಗ ನಾನು ಎಲ್ಲಾ ನೋಡ್ಕೊಂಡು ಹೋಗೋನು ಅಲ್ಲಿರೋರ್ಗೆ ಅನ್ಫೇರ್ ಮಾಡ್ದಂಗೆ ತಾನೆ, ತಪ್ಪು ತಾನೆ ಅದು. ಸೊ ನನಗೆ ಅದು ಸರಿ ಅನ್ಸಲ್ಲ. ಅವರು ಆ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಆಟ ಆಡ್ತಿದ್ದಾರೆ, ಅದು ಕರೆಕ್ಟು. 50 ದಿನದಲ್ಲಿ ಎಲ್ಲ ನೋಡ್ಕೊಂಡು ಬಂದಿರೋ ವೈಲ್ಡ್ ಕಾರ್ಡ್ ಅವರು ಆಟ ಆಡ್ತಿದ್ದಾರೆ, ಆದ್ರೂ ಓಕೆ. ನಾನು 80 ದಿನ ಆದ್ಮೇಲೆ 80 ದಿನದ ಎಪಿಸೋಡ್ಸ್ ನೋಡ್ಕೊಂಡು ಒಳಗೆ ಹೋಗಿ ನಾನು ಅಲ್ಲಿ ಇನ್ನೇನೋ ಮಾಡಿ ಅಲ್ಲಷ್ಟು ಜನ ಆಟಗಾರರಿಗೆ ಅನ್ಫೇರ್ ಅಂತ ಅನಿಸ್ಬಾರ್ದು ನಾನು. ಸೊ ನನಗೆ ಅದ್ರ ಬಗ್ಗೆ ಹಿಂಗ ಅನ್ಸುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ನೀವು ಅಲ್ಲಿ ಬಂದಿದ್ದೀರಾ, ಆ ಅನುಭವ ಗೊತ್ತು, ಹೊರಗಡೆ ಬಂದಿದ್ದೀರಾ, ಈ ಅನುಭವನು ಗೊತ್ತಿದೆ. ಸೊ ಅದು ನಿಮ್ಮ ಒಪಿನಿಯನ್, ಜಡ್ಜ್ಮೆಂಟ್. ನಾನು ಹೊರಗಡೆಯಿಂದ ನಾನು ನೋಡ್ತೀನಿ, ಅಲ್ಲೋಗಿ ಬಂದಿದ್ರೆ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಅನುಭವಕ್ಕೆ ನಾನು ಬಿಡ್ತಾ ಇದ್ದೀನಿ. ಓಕೆ. ಸೊ ಶಿಶಿರ್ ಅವರು ತೆಲುಗು ಪ್ರಾಜೆಕ್ಟ್ಸ್ ಅಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ನಮ್ಮ ಕನ್ನಡದ ನಿಖಿಲ್ ವಿನ್ ಆಗಿದ್ದಾರೆ ತೆಲುಗು ಬಿಗ್ ಬಾಸ್ ಸೀಸನ್ 8 ಅಲ್ಲಿ. ಮೊನ್ನೆ ಅಷ್ಟೇ ಮಾತಾಡ್ದೆ, ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರು. ಸೂಪರ್. ಓಕೆ. ಸೊ ಹೆಂಗ ಅನಿಸಿದೆ? ಅದು ಕನ್ನಡದ ಹುಡುಗ ತೆಲುಗು ನಾಡಿನಲ್ಲಿ ಹೋಗಿ ಕನ್ನಡದ ಒಂದು ಗತ್ತನ್ನ ಒಂದು ವಿಸ್ತರಿಸಿರೋದು. ಸೂಪರ್ ಖುಷಿ ಇದೆ. ನಾನು
ಬಂದಿದ್ ನೆಕ್ಸ್ಟ್ ಡೇನ ಅವ್ರದ್ದು ಫಿನಾಲೆ ನಡೀತು ಅನ್ಸುತ್ತೆ. ನನ್ಗೆ ಆಕ್ಚುಲಿ ಶೋರ್ ಇತ್ತು, ನಿಖಿಲ್ ಪಕ್ಕ ಹೊಡಿತಾನೆ ಅನ್ನೋ ಶೋರ್ ಇತ್ತು. ಸಿಕ್ಕಾಬಡೆ ಖುಷಿ ಇದೆ. ಅಂಡ್ ನಿಖಿಲ್ ಕಂಗ್ರ್ಯಾಚುಲೇಷನ್ಸ್ ಮಚ್ಚ, ಭಾರಿ ಖುಷಿ ಇದೆ. ಅಂಡ್ ಕನ್ನಡದವನಾಗಿ ಒಂದು ದೊಡ್ಡ ವೇದಿಕೆ, ತೆಲುಗು ವೇದಿಕೆಯಲ್ಲಿ ನಿಂತ್ಕೊಂಡು ತೆಲುಗು ಮಾತಾಡ್ಕೊಂಡು ಅವ್ರ ಜನಕ್ಕೆ ಹತ್ರ ಆಗಿ ಗೆಲ್ಲೋದಿದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್. ಸಿಕ್ಕಾಬಡೆ ಖುಷಿ ಇದೆ. ನೀವಿಬ್ರು ಮೊದಲೇ ಫ್ರೆಂಡ್ಸಾ ಅಥವಾ ಹೆಂಗೆ? ನಾವು ಹೈದರಾಬಾದ್ ಅಲ್ಲಿ ಇದ್ದಾಗ ತುಂಬಾ ಇವೆಂಟ್ಸ್ ಅಲ್ಲಿ ಮೀಟ್ ಮಾಡ್ತಾ ಇದ್ವಿ, ತುಂಬಾ ಶೋಗಳಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಸೊ ಪ್ರೊಫೆಷನಲ್ ಆಗಿ ತುಂಬಾ ಫ್ರೆಂಡ್ಸ್ ನಾವು. ಓಕೆ. ಕನ್ನಡದ ಯಾವ ನಟನ ಜೊತೆ ಶಿಶಿರ್ ಅವರು ಸ್ಕ್ರೀನ್ ಶೇರ್ ಮಾಡಬೇಕು ಅಥವಾ ಇಂಥ ಪಾತ್ರ ಮಾಡಬೇಕು ಅನ್ನುವಂಥ ಆಸೆ ಇದೆ? ನನಗೆ ಧರ್ಮನ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ. ಯಾವ ತರ? ನಾವಿಬ್ರು ಮಾತಾಡ್ಕೊಂಡಿದ್ವಿ, ಯಾವ್ದಾದ್ರು ಒಂದು ಕಾನ್ ಸಬ್ಜೆಕ್ಟ್ ಮಾಡ್ಬೇಕು ನಾವು. ಯಾವ್ದಾದ್ರು ಮೋಸ ಮಾಡುವಂತ ಒಂದು ಕಾನ್ ಸಬ್ಜೆಕ್ಟ್ ಇಟ್ಕೊಂಡು ಇಬ್ರು ಮಾಡ್ಬೇಕು ಅಂತ. ಯಾಕಂದ್ರೆ ಇಬ್ರು ಮುಖ ನೋಡಿದ್ರೆ ಮೋಸ ಮಾಡೋರ್ ತರ ಅನ್ಸಲ್ಲ, ಅದೇ ವರ್ಕ್ ಆಗುತ್ತೆ ಸಿನಿಮಾಗೆ. ಸೊ ಆ ತರ ಸಬ್ಜೆಕ್ಟ್ ಏನಾದ್ರು ಮಾಡ್ಬೇಕು ಅಂತ ಆಸೆ ಇದೆ. ಮೇ ಬಿ ನೀವು ನನ್ನನ್ನು ಹಾಕೊಂಡ್ರೆ ನಾನು ಕಾಣಿಸ್ತೀನಿ ಆ ತರ ಅನ್ಸುತ್ತೆ ಅಲ್ವಾ? ನಾನು ಅದೇ ನೋಡ್ತಾ ಇದ್ದೆ ನಿಮ್ಮನ್ನ, ಕರೆಕ್ಟ್ ಆಗಿದ್ರಲ್ಲ, ಫಿಕ್ಸ್ ಆಗುತ್ತೆ ಅಂತ. ಹೌದಲ್ಲ? ಹೌದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಎಲ್ಲಾನು ಮಾತಾಡಿದ್ರ. ಸೊ ಏನ್ ಹೇಳಕ್ ಇಷ್ಟಪಡ್ತಾರ ನಿಮ್ಮ ಅಭಿಮಾನಿಗಳಿಗೆ, ನಾಡಿನ ಜನತೆಗೆ? ನಾಡಿನ ಜನತೆಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಹೊರಗಡೆ ಬಂದಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗಿದೆ, ಇಷ್ಟು ಪಾಸಿಟಿವ್ ಆಗಿ ಜನ ತಗೊಂಡಿದ್ದಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿಲ್ಲ, ಎಲ್ಲರಿಗೂ ನಾನು ನೋಡಿರೋ ಅಷ್ಟು ಜನಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲಿ ಫ್ಯಾನ್ ಪೇಜಸ್, ಪ್ರತಿ ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಿಂದನೂ ಫ್ಯಾನ್ ಪೇಜಸ್ ಮಾಡಿಕೊಂಡು ಹಗಲು ರಾತ್ರಿ ಅಂದಂಗೆ ಕಷ್ಟಪಟ್ಟು ಏನೋ ಒಂದು ಎಫರ್ಟ್ಸ್ ಹಾಕಿ ಅಲ್ಲೊಂದೇನೋ ಕ್ರಿಯೇಟಿವಿಟಿ ತೋರಿಸಿ, ನಂದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆದಾಗ ಅದನ್ನ ಪಾಸಿಟಿವ್ ಮಾಡ್ಕೊಂಡು ಹೊರಗಡೆ, ಅಂಡ್ ನಾನು ಹೊರಗಡೆ ಬಂದಿದ್ದ ರೀತಿನ ನನಗಿಂತ ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿರೋಂಥ ಅಷ್ಟು ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ ಮುಂದಿನ ನನ್ನ ಕೆಲಸಗಳು ಇದೇ ರೀತಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಿರುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ. ಕರ್ನಾಟಕದ ಜನತೆಗೆ ನಿಮ್ಮ ಕನ್ನಡದ ಪದ ಬಳಕೆ ತುಂಬಾ ಇಷ್ಟ ಆಗಿದೆ. ಎಸ್. ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಅದರ ಅದರ ಅದ್ರ ಕೊಡುಗೆ ನಮ್ಮ ಅಪ್ಪನೇ. ಅಪ್ಪ ಕನ್ನಡ ಲೆಕ್ಚರರ್ ಕೂಡ. ಓಕೆ. ಈಗಲೂ ಕನ್ನಡದ HOD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೆ ಚಿಕ್ಕ ವಯಸ್ಸಿಂದ ಆ ನಿಟ್ಟಿನಲ್ಲಿ ಶಿಕ್ಷಣ ನಡೀತಾ ಹೋಯ್ತು. ಕನ್ನಡದ ಬಗ್ಗೆ ತುಂಬಾ ಒಲವು ಬೆಳೆಸ್ತಾ ಹೋದ್ರು, ಅದ್ರ ಬಗ್ಗೆ ಗೌರವ ಬೆಳೆಸ್ತಾ ಹೋದ್ರು. ನನಗೂ ಅಷ್ಟೇ ಭಾಷೆ ಮೇಲೆ ತುಂಬಾ ಪ್ರೀತಿ ಹುಡ್ತಾ ಹೋಯ್ತು. ಸೊ ಅದೇ ರೀತಿಲಿ ನಾನು ಇವತ್ತರೆಗೂ ಭಾಷೆನ ತುಂಬಾ ಪ್ರೀತಿಸಿ ಗೌರವಿಸ್ತೀನಿ. ಅಂಡ್ ಬಿಗ್ ಮನೆಯಲ್ಲಿ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡಬೇಕು ಅಂದ್ರೆ ನಮ್ಮ ತಂದೆನೇ ಕಾರಣ. ಓಕೆ. ಕನ್ನಡದಲ್ಲಿ ಏನಾದ್ರೂ ಒಂದು ಕವನ ಹೇಳೋದಾದ್ರೆ ಕನ್ನಡಿಗರಿಗೋಸ್ಕರ, ತಾವು ಅಭಿಮಾನಿಗಳಿಗೋಸ್ಕರ? ಅಯ್ಯೋ, ಹಿಂಗೆಲ್ಲ ಕೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸರ್ ನೀವು. ಏನಾದ್ರೂ ಒಂದು ಮೋಟಿವೇಶನಲ್ ಸ್ಪೀಚ್ ಆದ್ರೂ ಆಗಿರ್ಬೋದು. ಮೋಟಿವೇಶನ್ ಅನ್ನೋದಕ್ಕಿಂತ ನನ್ನ ಜರ್ನಿಯ ಬಗ್ಗೆ ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. ನಾನು ಬಿಗ್ ಬಾಸ್ ಮನೆಯ ಜರ್ನಿಯ ಬಗ್ಗೆ, ಯಾಕಂದ್ರೆ ಮೋಟಿವೇಟ್ ಮಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಒಂದು ಲೈನಲ್ಲಿ ಹೇಳ್ತೀನಿ. ಎಲ್ಲವೂ ಇದ್ದಂಥ ಮನೆಗೆ ಏನೂ ಇಲ್ಲದೆ ಹೋಗಿ ಎಲ್ಲವನ್ನೂ ಪಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಒಂದು ಬಾಸ್ ಟಿವಿ ಕಡೆಯಿಂದ ಸ್ಪೆಷಲ್ ಆಗಿ ನಾನು ನಿಮ್ಗೆ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಹೌದಾ? ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಸರ್, ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನ್ ಸರ್ ಅದು? ಓ, ಕ್ಯಾಮ್ರಾ ಕೊಡ್ತಿದ್ದೀರಾ ನಂಗೆ? ಹೌದು, ಕ್ಯಾಮ್ರಾ ಕೊಡ್ತಿದ್ದೀರಾ? ತಿರುಪತಿ ತಿಮ್ಮಪ್ಪನ ಪ್ರಸಾದ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಜೆನ್ಯೂನ್ ವ್ಯಕ್ತಿತ್ವ ಹಾಗೇನೆ ಕನ್ನಡದ ಮೂಲಕ ಇಡೀ ಕನ್ನಡಿಗರನ್ನ ಎಂಟರ್ಟೈನ್ ಮಾಡಿದ್ದೀರಾ. ಸೊ ನಿಮ್ಮ ಅಪ್ಕಮಿಂಗ್ ಲೈಫ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಎಲ್ಲ ಪ್ರಾಜೆಕ್ಟ್ಗಳಿಗೂ ನಿಮ್ಮ ಪರ್ಸನಲ್ ಜೀವನಕ್ಕೂ ಒಳ್ಳೇದಾಗ್ಲಿ ಅಂತ ನಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಅಂಡ್ ತಿರುಪತಿ ತಿಮ್ಮಪ್ಪನ ಪ್ರಸಾದನ ನಾನು ತುಂಬಾ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡ್ತೀನಿ ನನ್ನ ಲೈಫಲ್ಲಿ. ತುಂಬಾ ನಂಬುವಂತ ದೈವ ಅದು. ಸೊ ಥ್ಯಾಂಕ್ ಯು ಸೋ ಮಚ್, ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳನ್ನು ಸಹ ನಮ್ಮ ಸಪೋರ್ಟ್, ನಮ್ಮ ಕನ್ನಡಿಗರ ಸಪೋರ್ಟ್ ಇದ್ದಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಹಾಗೇನೆ ಬಿಗ್ ಬಾಸ್ 11ರ ಒಂದು ಕಂಟೆಸ್ಟೆಂಟ್ ಆಗಿದ್ದಂತಹ ಶಿಶಿರ್ ಅವರ ಮಾತು. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಹಾಗೇನೆ ಮತ್ತಷ್ಟು ಒಂದು ಕಲಾವಿದರ ಇಂಟರ್ವ್ಯೂಸ್ಗಾಗಿ ನಮ್ಮ ಬಾಸ್ ಟಿವಿ ಕನ್ನಡ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.